ಪೂರ್ತಿ ಭಾಗವತ ವಿಷ್ಣು ಭಟ್ ಅವರನ್ನ ಕರೀತಾನೆ. ಡಾಕ್ಟರ್ ಬಾಲೇಕಲ್ ವಿಷ್ಣು ಭಟ್ರು ಸಂಶೋಧಕರು, ಅಪಾರ ಪಾಂಡಿತ್ಯ ಪರಿಶ್ರಮ ಉಳ್ಳಂಥವರು, ಮೊದಲ ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಯಕ್ಷಗಾನಕ್ಕೆ. ಅವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸಮಾನ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುವಂತಹ ಒಂದು ವಿಷಯ ಅಂದ್ರೆ, ನಾಟ್ಯಶಾಸ್ತ್ರ ಅಂತ ಏನು ಶಾಸ್ತ್ರ ಇದೆ, ಈ ಶಾಸ್ತ್ರವನ್ನು ಅಧ್ಯಯನ ಮಾಡಿದವರು ಮಾತಾಡಬೇಕು, ಶಾಸ್ತ್ರ ಅಧ್ಯಯನ ಮಾಡದೇ ಇರುವವರು ಅನುಭವದ ಹಿನ್ನೆಲೆಯಿಂದ ಮಾತಾಡಬೇಕು ಇರುವಂತಹ ವ್ಯತ್ಯಾಸ ಬಹಳ ಮುಖ್ಯವಾದಂತಹದ್ದು. ಈಗ ಇಲ್ಲಿ ಮನೆ ಯಕ್ಷಗಾನದವರು ಹೇಳಿದ್ರು, ನಾನು ಬೆಂಗಳೂರಿಗೆ ಬಂದ ಮೇಲೆ ನಾಟ್ಯ ಮತ್ತು ಶಾಸ್ತ್ರ ಅಂತ ಎರಡು ಶಬ್ದವನ್ನು ಕೇಳಿದಂಥದ್ದಿಲ್ಲ, ಬಂದ ಮೇಲೆ ಅಂತ ಹೇಳಿ ಬಂದ ಮೇಲೆ ಅವರು ಅಧ್ಯಯನ ಮಾಡಿದ್ರಿಂದ ಈ ಕೆಲವು ಕೊಡುವಿಕೆ ಕೊಳ್ಳುವಿಕೆಯ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ನಮ್ಮ ಕರಾವಳಿಯ ಯಕ್ಷಗಾನದಲ್ಲಿ, ಬಡಗುತ್ತಿರಲಿ ಕೈಕುತ್ತಿರಲಿ, ಕರಾವಳಿಯ ಯಕ್ಷಗಾನದಲ್ಲಿ ಯಕ್ಷಗಾನದ ಅಧ್ಯಯನ ಮಾಡಿದವರಲ್ಲಿ ನಾಟ್ಯಶಾಸ್ತ್ರ ಅಧ್ಯಯನ ಮಾಡಿದಂಥವರ ಸಂಖ್ಯೆ ತುಂಬಾ ಕಡಿಮೆ, ಬಹಳ ಬಹಳ ಕಡಿಮೆ. ಕರಾವಳಿಯ ಯಕ್ಷಗಾನ ಪರಿಣತರಲ್ಲಿ ನಾಟ್ಯಶಾಸ್ತ್ರವನ್ನು ಅಧ್ಯಯನ ಮಾಡಿದವರ ಸಂಖ್ಯೆ ತುಂಬಾ ಕಡಿಮೆ. ಪ್ರಾರಂಭದಲ್ಲಿ ಯಕ್ಷಗಾನ ಮತ್ತು ನಾಟ್ಯಶಾಸ್ತ್ರ ಸಂಬಂಧವನ್ನು ಹೇಳಿದಂಥವರು ವೀರಾಘವನ್ ಎಂಬುದಾಗಿ ಹೇಳ್ತಾರೆ. ಅವರು ತೆಂಕುತಿಟ್ಟು ಯಕ್ಷಗಾನದ ದ್ರೌಪದಿ ಪ್ರತಾಪ ಎಂಬಂತಹ ಒಂದು ಪ್ರಸಂಗವನ್ನು ನೋಡಿದ ಮೇಲೆ ಅವರು ಬಡಗನ್ನ ನೋಡಿ, ಕುಂದಾಪುರದ ಬಡಗಿನ ಆಟ ನೋಡಿ 1936ರಲ್ಲಿ ದೊಡ್ಡ ಆರ್ಟಿಕಲ್ ಬರೆದಿದ್ದಾರೆ. ಇದು ಆಮೇಲೆ ದ್ರೌಪದಿ ಪ್ರತಾಪ ಅಂತ ಹೇಳುವಂತಹದ್ದನ್ನು ಕೂಡ ಅವರು ನೋಡಿ ಬರೆದಿದ್ದಾರೆ. ಇರ್ಲಿ, ಅಂತೂ ತೆಂಕಾಗ್ಲಿ ಬಡಗಾಗ್ಲಿ ಕರಾವಳಿ ಯಕ್ಷಗಾನವನ್ನು ನೋಡಿ ಅವರು ನಾಟ್ಯಶಾಸ್ತ್ರ ಮತ್ತೆ ಯಕ್ಷಗಾನ, ಕರಾವಳಿಯ ಯಕ್ಷಗಾನಕ್ಕಿರುವಂತಹ ಸಂಬಂಧವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆಮೇಲೆ ಸ್ವಲ್ಪ ಮಟ್ಟಿಗೆ ಅದನ್ನು ಅಧ್ಯಯನ ಮಾಡಿದಂಥವರು ಕುಕ್ಕಿರ ಕೃಷ್ಣ ಭಟ್ರು. ಅವರ ಅಧ್ಯಯನಕ್ಕೂ ತುಂಬಾ ಆಕ್ಷೇಪಗಳು ಇವೆ. ಅವರ ಅಧ್ಯಯನ ಮಾಡಿದ್ದಲ್ಲಿಯೂ ಕೂಡ ಅವರು ಕೊಟ್ಟಂತಹ ಪಾಠಗಳಲ್ಲಿ ಸಹ ಇಲ್ಲ ಅಂತ ಹೀಗೆಲ್ಲ ಕೆಲವು ಆಕ್ಷೇಪಗಳನ್ನು ಮಾಡಿದಂಥವರು ಇದ್ದಾರೆ. ಆದ್ರೆ ಅವರು ಪ್ರಾತ್ಯಕ್ಷಿಕೆಯನ್ನು ಬಲ್ಲಂಥವರಲ್ಲ. ಈ ಒಂದು ಲೋಪ ಅವರಲ್ಲಿದೆ. ಪ್ರತ್ಯಕ್ಷವಾಗಿ ಯಕ್ಷಗಾನವನ್ನು ಮಾಡುವಂಥವರು ಅವರು ಬಹಳ ಆ ಸಿದ್ಧಾಂತವನ್ನು ಮಾತ್ರ ಹೇಳುವಂಥವರಾಗಿದ್ದರು ಕೃಷ್ಣ ಭಟ್ರು. ಸರಿಯಾಗಿ ಯಕ್ಷಗಾನದ ರಂಗಪ್ರಯೋಗವನ್ನು ಚೆನ್ನಾಗಿ ಬಲ್ಲವರಾಗಿದ್ದು ನಾಟ್ಯಶಾಸ್ತ್ರವನ್ನು ಆಮೂಲಾಗ್ರವಾಗಿ ಅಧ್ಯಯನ ಮಾಡಿದಂಥವರ ಸಂಖ್ಯೆ ಕರಾವಳಿಯ ಯಕ್ಷಗಾನದಲ್ಲಿ ಕಡಿಮೆ ಇರುವುದರಿಂದ ಈ ಸಂವಾದಗಳೆಲ್ಲ ಒಂದು ರೀತಿಯಲ್ಲಿ ಅರೆ ಕೊರೆಗಳು ಇರುವಂತಹದ್ದು ಯಾವುದೂ ಇಲ್ಲ ಎಂಬ ಅಂಧಾಭಿಮಾನವೋ ಅಂಧವಿಶ್ವಾಸದಿಂದಲೋ ಪ್ರಯೋಜನವಿಲ್ಲ. ಮತ್ತು ಹೊಸತನ್ನು ಅಳವಡಿಸುವಂತಹ ಸಂದರ್ಭದಲ್ಲಿ, ಶಾಸ್ತ್ರ ವಿರುದ್ಧವಲ್ಲದ ರೀತಿಯಲ್ಲಿ ಹೊಸತನ್ನು ಅಳವಡಿಸುವಂತಹ ಸಂದರ್ಭದಲ್ಲಿ ಒಂದು ಮುಕ್ತ ಮನಸ್ಸು ನಮ್ಮ ಯಕ್ಷಗಾನದವರಿಗೆ ಬೇಕು ಅಂತ ಹೇಳುವಂತಹದ್ದನ್ನು ಮಂಟಪರ ಪ್ರಯೋಗದ ಸಂದರ್ಭದಲ್ಲಿ ನಾವು ಗಮನಿಸಿದ್ದೇವೆ. ಮಂಟಪರ ಪ್ರಯೋಗವನ್ನು ನಿಲ್ಲಿಸಿದ್ದಾರೆ, ಆದರೆ ಆ ಪರಂಪರೆ ಮುಂದುವರಿಯಲಿಲ್ಲ. ಇದರ ಅರ್ಥ ಏನು? ಕೇವಲ ಯಕ್ಷಗಾನದ ಪರಿಸರದವರು ಇನ್ನೂ ಕೂಡ ಮಂಟಪರ ಪ್ರಯೋಗಗಳನ್ನು ಸ್ವೀಕರಿಸಲಿಲ್ಲ ಅಂತ ಹೇಳುವಂತಹ ಧ್ವನಿ ಬರುವುದಿಲ್ವೇ? ಇನ್ನೂ ಏಕವ್ಯಕ್ತಿ ಯಕ್ಷಗಾನ ಅಂತ ಮಾಡುವಂಥವ್ರು, ಏಕವ್ಯಕ್ತಿ ಯಕ್ಷಗಾನ ಮಾಡಿದಂಥವ್ರು ಮೊದಲಾಗಿ ಪಾಂಡೇಶ್ವರ ಗಣಪತಿರಾಯರು ಮಾಡಿದಂತಹದ್ದು ಮಾರಾವತಾರ ಅಂತ ಹೇಳುವಂತಹದ್ದು ಸುಮಾರು 1935-40ರ ಕಾಲದಲ್ಲಿ ಅವರು ಮಾಡಿದ್ರು. 1957ನೇ ಇಸವಿಯಲ್ಲಿ ಹೊಂದಾಣೆ ಮಾಡಿ 2 ಬಾರಿ ಮುದ್ರಣ ಆದಂತಹದ್ದು ನಮಗೆ ದಾಖಲೆಗೆ ಬರ್ತದೆ. 57ನೇ ಇಸವಿಗಿಂತ ಮುಂಚೆ 2 ಬಾರಿ ಅದು ಪ್ರಿಂಟ್ ಆಗಿದೆ. ಮಾರಾವತಾರ ಎಂಬ ಅದರ ಸ್ವರೂಪ ಹೇಗಿತ್ತು ನಮಗೆ ಗೊತ್ತಿಲ್ಲ, ಅದನ್ನು ಇವತ್ತು ಹೇಳುವವರು ಇಲ್ಲ. ಆವಾಗ ದಾಖಲಾತಿ ಇರಲಿಲ್ಲ, ಈಗ ಇದೆಲ್ಲ ದಾಖಲಾತಿ ಇದೆ. ಈ ಅದು ನಮ್ಗೆ ಗೊತ್ತಿಲ್ಲ. ಆಗಿದೆಯಾ? ಶಂಭು ಹೆಗಡೆಯವರೇ ನಿರ್ದೇಶನ ಮಾಡಿ ಅದನ್ನು ಮಾಡಿದ ಅಂತ ನನಗೆ ಗೊತ್ತಿರಲಿಲ್ಲ. ಶ್ರೀಧರ ಮಾಡುವುದು ಸಂತೋಷ. ಮಾರಾವತಾರ ಎಂಬುದು ಅವರೇ ಬರೆದ ಪ್ರಸಂಗ, ಬಹಳ ಸಣ್ಣ, ತುಂಬಾ ದೊಡ್ಡದೇನಲ್ಲ. ಇಂಥ ಪ್ರಯೋಗಗಳಾಗಿವೆ. ಇಂಥ ಇನ್ನೂ ಅನೇಕ ಪ್ರಯೋಗಗಳು ಮತ್ತು ಅವುಗಳ ಪರಿಣಾಮವಾಗಿ ಇತರ ಕಲೆಗಳು ಇವುಗಳಿಂದ ಏನು ತಕ್ಕೊಳ್ಬಹುದು ಅಂತ ಹೇಳುವಂತಹದ್ದನ್ನು ಕೂಡ ನಾವು ಗಮನಿಸಬಹುದು. ಬರೀ ಪರಿಭಾಷೆಯ ಬಳಕೆಯ ಬಗೆಗೆ ಮಾತ್ರ ಶೋಭಾ ಶಶಿಕುಮಾರ್ ಅವರು ಮಾತನಾಡ್ತಾ ಒಂದು 4-6 ಬಾರಿ ಯಾವುದಕ್ಕೆ ಬೆರಕೆ ಮಾಡಬಹುದು ಅಂತ ಹೇಳುವಂತ ಒಂದು ಮಾತನ್ನು ಹೇಳಿದ್ರು. ಇದು ಅವರ ಪರಿಭಾಷೆಯ ಗೊಂದಲ ಅಷ್ಟೇ ಹೊರತು, ಅವರಿಗೆ ಅದನ್ನು ಸ್ಪಷ್ಟವಾಗಿ ಹೇಳಿ ತಿಳಿಯದೇ ಇದ್ದದ್ದಷ್ಟೇ ಹೊರತು ಅಲ್ಲ, ಅಂಥವ್ರನ್ನ ನಾನು ತಿಳಿಯದೇ ಇದ್ದದ್ದು ಅಂತ ಹೇಳಬಾರದು. ಈ ವಿಷಯ ಮಾತ್ರ ಅದು ಬೆರಕೆ ಅಲ್ಲ, ಭಾಷಿಕವಾಗಿ ಅವರು ಮೊದಲು ಹೇಳಿದ್ದಾರೆ. ಹೌದು, ಹೇಳಿದ್ದಾರೆ. ಇದು ಆಕ್ಷೇಪವಾಗಿ ಹೇಳ್ತಾ ಇರೋದಲ್ಲ, ನಾನು ಕ್ಷಮಿಸ್ಬೇಕು, ಆಕ್ಷೇಪ ಅಲ್ಲ.
ಬೇರೆ ಯಾರಾದ್ರೂ ಇದನ್ನು ಬೆರಕೆ ಮಾಡುವುದು ಅಂತ ಇದ್ರೆ, ಯಕ್ಷಗಾನವನ್ನು ಕೂಚಿಪುಡಿಯನ್ನು ಬೆರಕೆ ಮಾಡುವುದು, ಯಕ್ಷಗಾನವನ್ನು ಮತ್ತೊಂದನ್ನು ಬೆರಕೆ ಮಾಡುವುದು ಅಂತ ಹೇಳುವಂತ ಒಂದು ಭಾವನೆ ಬರಬಾರದೆಂಬ ದೃಷ್ಟಿಯಿಂದ ಇದನ್ನು ಹೇಳಿದ್ದೇನೆ. ಕೇವಲ ಇದು ಆಕ್ಷೇಪವಾಗಲಿ ಏನಲ್ಲ. ಗ್ರಾಮ್ಯ ಗ್ರಾಮ್ಯ ಅರ್ಥ ಬಂದಿದೆ, ಅದು ತಪ್ಪಾಗಿ ಬಿಟ್ಟಿದೆ. ಸಂಸ್ಕೃತ ಪಂಡಿತರು ಅದನ್ನು ಗ್ರಾಮ್ಯ ಅಂತ ಹೇಳಿದ್ರು. ಗ್ರಾಮ್ಯ ಎಂಬುದು ಕ್ಷಮ್ಯ, ದೇಶೀಯ ದೇಶೀಯ. ಆಮೇಲೆ ದೇಸಿ ವಿಷಯದ ಬಗೆಗೆ ಅವರು ಹೇಳಿದ್ರು ಬಹಳ ಮುಖ್ಯವಾದಂತಹ ಒಂದು ವಿಷಯ. ನಮ್ಮ ಕವಿರಾಜ ಮಾರ್ಗಕಾರನ ಕಾಲದಲ್ಲಿ ದೇಸಿಯನ್ನು ಆಕ್ಷೇಪಾರ್ಹವಾದ ಸ್ಥಾನದಲ್ಲಿ ಇರಿಸಲಾಗಿತ್ತು. ಯಾಕೆಂದ್ರೆ ಅವನು ಹೇಳುದು ಭಾಷೆಯ ವಿಷಯದಲ್ಲಿ ವಾಸುಗಿಯು ಮರೆಯಲಾರದೆ ಬೇಸರದು ದೇಸಿ ಬೇರೆ ಬೇರಪ್ಪುದರಿ ಅಂತ ಹೇಳ್ತಾನೆ. ಅಂದ್ರೆ ಕನ್ನಡದಲ್ಲಿ ದೇಸಿ ತುಂಬಾ ಉಂಟು, ಬೇರೆ ಬೇರೆ ಉಂಟು. ಇದು ಕನ್ನಡದ ವೈಶಿಷ್ಟ್ಯವನ್ನು ವೈವಿಧ್ಯವನ್ನು ಹೇಳುತ್ತಂತೆ. ಈಗ ಯಾವುದನ್ನು ಹೊಗಳುವಿಕೆಯ ರೂಪದಲ್ಲಿ ನಾವು ಸ್ವೀಕರಿಸ್ತೇವೋ ಕವಿರಾಜ ಮಾರ್ಗ ಹೇಳಿದ್ದು ಅದಲ್ಲ. ಕವಿರಾಜ ಮಾರ್ಗಕಾರ ಹೇಳಿದಂತಹದ್ದು ಅದನ್ನು ದೋಷ ಪ್ರಕರಣದಲ್ಲಿ ಹೇಳಿದ್ದಾನೆ. ಅದನ್ನು ಗಮನಿಸಬೇಕು. ದೋಷಾನುದೋಷ ನಿರ್ಣಯದಲ್ಲಿ ಅವ ಅದನ್ನು ಹೇಳಿದ್ದಾನೆ. ಆದ್ದರಿಂದ ದೇಸಿ ಎಂಬುದು ಅಲ್ಲಿ ದೋಷ, ದೇಸಿಯನ್ನು ಮಾರ್ಗದಲ್ಲಿ ಬೆರೆಸಬಾರದು ಅಂತ ಹೇಳುವಂತಹ ಮಾತನ್ನು ಆತ ಸ್ಪಷ್ಟವಾಗಿ ಹೇಳಿದ್ದಾನೆ. ಆದ್ರೆ ಅದಕ್ಕೆ ಪ್ರತಿಸ್ಪರ್ಧಿಯೋ ಎಂಬ ಹಾಗೆ ಪಂಪ ದೇಸಿಯೊಳ್ ಪುಗುವುದು ಅಂತ ಹೇಳುವಂತಹ ಒಂದು ಮಾತನ್ನು ಹೇಳಿದ್ದಾನೆ. ಪೊಕ್ಕ ಮಾರ್ಗದಲ್ಲಿ ತಳ್ಳುವುದು ಅಂತ ಹೇಳುವಂತಹ ಮಾತನ್ನು ಹೇಳಿದ್ದಾನೆ. ಈ ಮಾತುಗಳನ್ನು ನಾವು ವ್ಯಾಖ್ಯಾನ ಮಾಡ್ತಾ ಹೋದ್ರೆ ನಮಗೆ ಹಿಂದಿನವರು ಕಾವ್ಯದ ಸಂದರ್ಭದಲ್ಲಿಯೂ ಕೂಡ ಈ ದೇಸಿ ಮಾರ್ಗ ಇತ್ಯಾದಿಗಳನ್ನು ತೆಗೆದುಕೊಂಡು ಎಷ್ಟು ಕೆಲಸ ಮಾಡಿದ್ದಾರೆ, ಚಿಂತನೆ ಮಾಡಿದ್ದಾರೆ ಎಂಬಂತಹದ್ದನ್ನು ನಾವು ನೋಡಬಹುದು. ದೇಸಿ ಎಂಬುದಕ್ಕೆ ಕೇವಲ ಯಾವುದೋ ಒಂದು ಪ್ರದೇಶಕ್ಕೆ ಸೀಮಿತವಾದದ್ದೆಂಬ ಅರ್ಥ ಅಲ್ಲದೆ ಸೌಂದರ್ಯ ಎಂಬ ಅರ್ಥ ಬರ್ಲಿಕ್ಕೂ ಕೂಡ ಕಾರಣ ಅದು ಎಂಬಂತಹದ್ದನ್ನು ನಾವು ಗಮನಿಸಬೇಕು. ಇಷ್ಟ ನಾನು ಹೇಳುವುದಕ್ಕೆ ಅವರದು ನಾಟ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳಲ್ಲ. ಯಾಕಂದ್ರೆ ನನಗೆ ನಾಟ್ಯಶಾಸ್ತ್ರದ ಅಧ್ಯಯನ ಇಲ್ಲ. ನಮಸ್ಕಾರ. ಇದು ಈ ಪ್ರಯತ್ನ ಬಹಳ ಕೊರ್ಗಿ ಉಪಾಧ್ಯಾಯರು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ತಾರೆ. ಅವ ಲೋಕನ ಮಾಡ್ತಾನೆ, ಆದ್ರೆ ನನ್ನ ಕೆಲಸ ಇದೆ ಲೋಕನ ಮಾಡೋರಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ಹೇಳಿದ್ದು ನಮ್ಮ ಅವಲೋಕನದ್ದು ಪುನಃ ಅದು ಪುನರಾವರ್ತನೆ ಆಗ್ತದೆ, ಪುನರಾವರ್ತಿ. ಯಾಕಂದ್ರೆ ಹೇಳದೇ ಇರೋ ವಿಷಯಗಳು ಬಹುಶಃ ನಮಗೆ ಹೊಳಿದೇ ಇರೋದು ಯಾವುದಿಲ್ಲ ಅಂತ ಹೇಳಿದ್ದಾರೆ ಬೆಳಗಿನಿಂದಲೂ. ಗಣೇಶರಂತೂ ಮೊದಲ ಓಂಕಾರದ ಘಂಟಾರವದಲ್ಲೇ ಎಲ್ಲ ತಂದು ಇನ್ನು ಅನುರಣನಕ್ಕೂ ಅವಕಾಶ ಇಲ್ಲದೆ ಇರುವಷ್ಟು ಅದನ್ನು ದಟ್ಟೈಸಿ ಸಾಂದ್ರೀಕರಿಸಿದ್ರು. ಹಾಗಾಗಿ ಅದನ್ನೇ ಇಟ್ಕೊಂಡು ನಾವು ಮತ್ತೆ ಹೇಳಬೇಕಾಗ್ತದೆ. ಇವ್ರು ಯಾರು ಹೇಳದೇ ಇರೋದು ಒಂದು ವಿಷಯ ನಾನು ಹೇಳ್ತೇನೆ. ಯಾಕಂದ್ರೆ ಇಲ್ಲಿ ಪ್ರಧಾನವಾಗಿ ಪ್ರಾತ್ಯಕ್ಷಿಕೆಗಳೇ ಇತ್ತು. ಈಗ ನಾವಿಲ್ಲಿ ಎರಡು ಪಾತ್ರಗಳನ್ನ ಎರಡು ವಿಭಿನ್ನ ಮಾರ್ಗಗಳಲ್ಲಿ ಕಂಡಾಗ ಆ ಹೊಂದಾಣಿಕೆ ಬೆರಕೆ, ನಾನದು ಹೊಂದಾಣಿಕೆ ಅಂತ ಸರಿಯಾ ಶಬ್ದ, ಹೊಂದಾಣಿಕೆ, ಹೊಕ್ಕು ಬಳಕೆ, ಹೊಕ್ಕು ಬಳಕೆ, ಹೊಕ್ಕು ಬಳಕೆಯನ್ನ ಹೇಗೆ ನಾವು ರೂಢಿಸಬಹುದು ಅಥವಾ ಅದಕ್ಕೊಂದು ಸಾಹಸ ಮಾಡಬಹುದು ಅಂತ ಇಲ್ಲೇ ಇಬ್ರು ತೋರಿಸಿದ್ದಾರೆ. ಇದೇ ತರದ ಪುರುಷ ಪಾತ್ರದವರು ಇಬ್ರು ಇದ್ದು ಬಿಟ್ಟಿದ್ರೆ ನಮ್ಗೆ ಇನ್ನೂ ಅದು ದೃಢವಾಗ್ತಿದೆ. ಪುರುಷ ಪಾತ್ರಕ್ಕೂ ಸಾಧ್ಯ ನೋಡಿ ಇಲ್ಲಿ ಅಂತ ಹೇಳಿ, ಅದು ಇದು ಅಂತ ಹೇಳಿ. ಇದೀಗ ಅವ್ರು ಯಾರು ಪ್ರಶ್ನೆ ಕೇಳಿದ್ರು ಪುರುಷ ಪಾತ್ರದ ಬಗ್ಗೆ, ನಾವು ಊಹಿಸ್ಕೊಳ್ಬೇಕು ಅವ ಬಂದ್ರೆ ಹೀಗಂತಾನೆ ಅಂತ. ಇವ್ರು ಹಾಗೆ ಮಾಡೋದು, ಹಾಗಲ್ಲಿ ಯಾವುದು ಮತ್ತೆ ಊಹಿಸ್ಕೊಳ್ಳೋದು ಅಂದ್ರೆ ಯಕ್ಷಗಾನದಲ್ಲಿ ಹಂಗಾಯ್ತು, ಕೂಚುಪುಡಿಯಲ್ಲಿ ಹೇಗೆ ಅನ್ನೋದು ಒಂದು ಅಷ್ಟೇ. ಅದನ್ನ ನಾನು ಹೇಳಿದ್ದು ಅದ್ರ ಪ್ರಾತ್ಯಕ್ಷಿಕ ಇದ್ದಿದ್ರೆ ಅಂತ. ಇದ್ರ ಬಗ್ಗೆ ಬೆಳಿಗ್ಗೆ ಮಾರವಿ ಮಧುಮಾರವಿ ದುಜಾವಂತು ಅಂತೆಲ್ಲ ಹೇಳಿದ್ರಲ್ಲ, ಆ ವಿಷಯದ ಕಡೆ ನಾನು ಸ್ವಲ್ಪ ಹೋಗ್ತೇನೆ. ಗಣೇಶರು ಅದ್ರ ಕೈ ಹಾಕ್ಲಿಲ್ಲ, ನಿಮ್ಮದಲ್ಲ. ಈ ಮಾರವಿ ಅದು ಮಾರ್ವಾನು ಇರಬಹುದು ಗೊತ್ತಿಲ್ಲ, ಹಿಂದೂಸ್ತಾನಿ ಮಾರ್ವ ಅಂತಿದೆಯಲ್ಲ, ಹಾಗೆ ನಾವಿದ್ದದನ್ನ ಮಾರುವ ಇದ್ರೆ ಈ ಮಾರವಿ ದುಜಾವಂತು ರೇಗುಪ್ತಿ ಇತ್ಯಾದಿ ನಮ್ಮ ಇತ್ಯಾದಿ ಒಂದಷ್ಟು ಸಂಗೀತದ ರಾಗದ ಹೆಸರುಗಳು ಅಥವಾ ಸಂಗೀತದ ರಾಗವೇ ಅದು ಜನ್ಯಜನಕದ ಬಗ್ಗೆ ಗೊತ್ತಿಲ್ಲದೆ ಇದ್ರು ಇದು ಒಂದು ಸಂಗೀತ, ಇದೊಂದು ರಾಗ ಅನ್ನುವಂತಹ ಭ್ರಾಂತಿ ಹುಟ್ಟಿಸುವ ಶಬ್ದಗಳು ಕೂಡ ಇದ್ದಾವೆ.
ಅದು ರಾಗವೇ ಆಗಿರುವುದಿಲ್ಲ. ಇದೆಲ್ಲ ಯಾಕೆ ಬಂತು ಅಂದ್ರೆ ನಮ್ಮ ವಂಶದಾಸ ಸಾಹಿತ್ಯದ ಹಿಂದಿನ ಪ್ರಭಾವದಿಂದ ಬಂದದ್ದೇನು. ನಾನು ಹೇಳಲಿಕ್ಕೆ ಹೊರಟಿರೋದು ರಾಗ ಮತ್ತು ತಾಳ ಅಂತ ಹಾಕೊಂಡು ಹೋಗ್ತಾರಲ್ಲ, ಅದಕ್ಕೊಂದು ಐಡೆಂಟಿಫಿಕೇಶನ್ ಇಲ್ಲ. ಕಲ್ಯಾಣಿ ಏಕತಾಳ, ಕಲ್ಯಾಣಿ ಅಷ್ಟತಾಳ, ಕಲ್ಯಾಣಿ ಅಷ್ಟತಾಳ ಅಂತ ಒಂದು ಬೋರ್ಡ್ ಇದ್ರೆ ನಾವು 10 ಪ್ರಸಂಗ ಪುಸ್ತಕ ಎದುರಿಟ್ಕೊಂಡ್ರೆ ಒಂದಕ್ಕಿಂತ ಇನ್ನೊಂದ್ರಲ್ಲಿ ಒಂದು ಗಣ ಜಾಸ್ತಿ ಇರ್ತದೆ, ಇಲ್ಲ ಒಂದು ಮಾತ್ರ ಜಾಸ್ತಿ ಇರ್ತದೆ, ಅಥವಾ ಒಂದು ಕೊರತೆ. ನಾನು ಆಕ್ಷೇಪಿಸ್ತಾ ಇಲ್ಲ, ಇದು ಅವರವರ ಗ್ರಹಿಕೆಯಲ್ಲಿ ಮುಂದುವರಿಸ್ಕೊಂಡು ಹೋದದ್ದು. ಯಾಕಂದ್ರೆ ಅವ್ರಿಗೆ ತಾಳ ಅಷ್ಟ ತಾಳ ಇರ್ತದೆ. ಆ ಮಾರವಿಗೆ ಅಥವಾ ಕಲ್ಯಾಣಿ ಅಷ್ಟ ತಾಳಕ್ಕೋ ಅಥವಾ ಶಂಕರಾಭರಣ ಅನ್ನುವಂಥದ್ದು ಅದು ಅಲ್ಲಿ ಸಾಪೇಕ್ಷ ಅಲ್ಲ, ಅಲ್ಲಿ ರಾಗ ಅಲ್ಲ, ತಾಳ. ಅದು ಛಂದಸ್ಸು, ಅದು ಛಂದಸ್ಸು, ರಾಗಕ್ಕೆ ಸಂಬಂಧ ಇಲ್ಲ. ಅದು ನಮ್ಮ ಮಟ್ಟು ಅಂತ ಹೇಳ್ತಾರೆ, ವಿಶಿಷ್ಟ ಮಟ್ಟುಗಳು. ಇಲ್ಲ, ಅವ್ರು ಹೇಳ್ತಾ ಇರೋ ವಿಷಯ ಬೇರೆ. ಈಗ ಅದನ್ನು ಮಟ್ಟು ಅಂತ ಒಪ್ಪಿದ್ರು, ತಾಳ ಅಂತ ಒಪ್ಪಿದ್ರು, ಅದರ ಪ್ರಯೋಗದಲ್ಲಿ ವ್ಯಕ್ತಿ ವ್ಯತ್ಯಾಸದಿಂದ ಸಂರಚನೆಯಲ್ಲಿ ವ್ಯತ್ಯಾಸ. ಅವ್ರು ಹೇಳುವುದಾದ್ರು ಮೂಲ ಧಾತು ನಾವು ಗಣ ಮಾತ್ರೆ ಅಂತ ಏನ್ ಹೇಳ್ತಾರಲ್ಲ, ಅದರಲ್ಲಿ ಬರುವಂತಹ ವ್ಯತ್ಯಾಸ ಬರ್ತದೆ. ಹಾಗಾಗಿ ಇದೇ ಕಲ್ಯಾಣಿ ಅಷ್ಟತಾಳ ಅಂತ ಹೇಳಿ ನಾನು ವಾದಿಸ್ಲಿಕ್ಕೆ ಆಗುದಿಲ್ಲ. ಎಲ್ಲೋ ಸುರುಟಿ ಏಕತಾಳ, ನವರೋಜ್ ಏಕತಾಳ ಇಂಥವುಗಳಿಗೆ ದ್ವೈತಿ ಭಾವ ಇಲ್ಲ. ಅದೆಲ್ಲೊಂದು 2-3 ಇರ್ಬೋದು, ಬಿಟ್ರೆ ಮತ್ತೆಲ್ಲವೂ ಕೂಡ ವೈಕಾರ್ಯಕ್ಕೆ ಒಳಗಾಗಿದ್ದಾರೆ. ಅದು ಅವರವರ ಸ್ವಂತ ಪ್ರಯೋಗ ಮಾಡ್ಕೊಂಡು ಹೋದದ್ದು. ಅದು ಆ ತಾಳ ಹಾಕೊಂಡು ಹೋದಾಗ ಇಲ್ಲಿ ನಿಲ್ಲಿಸಿಬಿಡುವಂತ ಸಲಾಮ್ ತಕ್ಕೋ ಆ ಇವ್ರ ಭೂಪತಿ, ಇನ್ನೊಂದೆರಡು ಸೇರಿಸುವ ಆ ಇವ್ರ ಭೂಪತಿ ನೀನು ಬರ್ತದೆ. ಇಲ್ಲ ಬರೀ ಸಲಾಮ್ ತೆಕ್ಕೋ ಅಷ್ಟು ಸಾಕಾಗ್ತದೆ. ಇದನ್ನ ನಾನು ಈ ಕಾವ್ಯ ರಚನೆಯಲ್ಲಿ ಹೇಗೆ ಈ ಸ್ವಾತಂತ್ರ್ಯವನ್ನ ನಮ್ಮ ಯಕ್ಷಗಾನ ಕವಿಗಳು ಛಂದ ಪ್ರಯೋಗದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ, ತಥಾವತ್ ರಂಗದಲ್ಲಿಯೂ ಕೂಡ ಮುಮ್ಮೇಳದಲ್ಲವರು ಕೂಡ ತಮ್ಮನ್ನು ಜೋಡಿಸ್ಕೊಂಡಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೆ. ಯಾಕಂತ ಹೇಳಿದ್ರೆ ನಾವು ನನ್ನ ಬಾಲ್ಯದಿಂದ ಕಂಡುಕೊಂಡು ಬಂದ ಹಾಗೆ ನಾವು ಗದ್ದೆಯಲ್ಲಿ ನೋಡ್ಕೊಂಡು ಬಂದವರು, ಗದ್ದೆಯಲ್ಲಿ ಯಕ್ಷಗಾನ ನೋಡಿದವರು. ಅಲ್ಲಿ ಬರುವಂತಹ ಒಬ್ಬ ಪಾತ್ರಧಾರಿ ಭಾಗವತಿಕೆಯನ್ನು ಕೇಳಿದವನು ಅಥವಾ ಅವರ ಭಾಗವತಿಕೆಯಲ್ಲಿ ಬರುವಂತಹ ಪದ್ಯಾಶ್ರಿತನಾಗಿ ಬರ್ತಾನೆ. ಪದ್ಯಾಶ್ರಿತ ಅಂದ್ರೆ ವಾಚಿಕಾಶ್ರಿತನಾಗಿ ಬರ್ತಾನೆ ಅಂತ. ಈ ವಾಚಿಕ ಅವನನ್ನು ನಿರ್ದೇಶಿಸ್ತದೆ. ನೀನ್ ಇಂಥ ಒಂದು ಆಂಗಿಕ ಮಾಡಿಕೊಂಡು ಹೋಗ್ಬೋದು ಈಗ ಅಂತ. ಎಲ್ಲವೆಲ್ಲ ಅಂದ್ಕೊಂಡು ಅವನಿಗೆ ಕೈ ಕಾಲೆಲ್ಲ ಈಗಾಗಲೇ ಶುರುವಾಗ್ತದೆ. ಯಾಕಂದ್ರೆ ಈ ವಾಚಿಕ ಮತ್ತು ಅದು ಹೊರಗಡೆ ಬರುವಂತಹ ಫೋರ್ಸ್ ಅಥವಾ ಕರುಣ ಯಾವುದೇ ಇರಲಿ, ಆ ತರ ಈ ಅವನ ಆಂಗಿಕವನ್ನ ಅವನು ಮಾಡಬೇಕಾದಂತಹ ಸಾತ್ವಿಕ ಮೊದಲೇ ತಲೆಯಲ್ಲಿ ಬಂದು ಕೂತ್ಕೊಂಡು ನಾನು ಹಾರಿ ಹೋಗಿ ಕಣ್ಣು ದೊಡ್ಡದು ಮಾಡ್ಕೊಂಡು ಅಬ್ಬರಿಸಿ ಬಿಡಬೇಕು ಅನ್ನುವಾಗ ಇಡೀ ಕೈ ಕಾಲ ಅದು ಆಗ ಇವರು ಹೇಳಿದ ಹಾಗೆ ನಮಗದಕ್ಕೆ ಹೀಗೆ ಮಾಡಿದ್ರೆ ಏನು ಕರ್ಣ, ಹೀಗೆ ನಿಂತ್ರೆ ಏನು, ಕಾಲು ಎಷ್ಟಿದ್ರೆ ಯಾವ ಚಾರಿ, ಹಿಂದ್ ಹೋದ್ರೆ ಏನು, ಆಚಾರಿ ಬಿಟ್ಟರೆ ನಮಗೆ ಚಾರಿ. ಹಾಗಾಗಿ ನಾವು ಕೇವಲ ಆಚಾರ ರಥರು, ಅಲ್ಲಿ ರಂಗಾಚಾರ ಏನಿದೆ ಅದು. ಆದ್ರೆ ನೀವು ಹೇಳುವ ಈ ಧರ್ಮಿ, ಲೋಕಧರ್ಮಿ, ನಾಟ್ಯಧರ್ಮಿ ಇತ್ಯಾದಿ ಯಕ್ಷಗಾನದವರಿಗಿರೋದು ಒಂದೇ ಧರ್ಮಿ, ರಂಗಧರ್ಮಿ. ಆ ರಂಗಕ್ಕೆ ಹೋದಾಗ ಏನ್ ಮಾಡ್ಬೇಕು ಅದು ಮಾಡಿ ಬಿಸಾಟ್ ಬಂದ್ಬಿಡ್ತಾರೆ. ಈಗ ಗಣೇಶರ ಬೆಳಿಗ್ಗೆ ಹೇಳಿದ್ರು ಮಾರ್ಗೋಡಿ ಗೋವಿಂದ ಅವರು ಮಾಡಿದ್ರು. ಅದು ಹಾಗೆ ಯಾವುದೇ ಹಿನ್ನೆಲೆ ಗೊತ್ತಿಲ್ಲ, ಯಾವುದೇ ಅಧ್ಯಯನ ಮಾಡಿದ್ದಲ್ಲ, ಆ ಒಂದು ಸ್ಫೂರ್ತಿಯಿಂದ ಬರೋದು ಅಂತ ಹೇಳಿ ಅದನ್ನು ಹೇಳೋದು ನಾನು. ಸರಳೀಕರಿಸಿ ಸಾತ್ವಿಕವನ್ನು ಆರಂಭಿಸಿ ಆಂಗಿಕ ರೂಪ ಪಡೆಯುತ್ತದೆ, ಸಾತ್ವಿಕವು ವಾಚಿಕವನ್ನು ಆಶ್ರಯಿಸುತ್ತದೆ. ಇದು ಹೇಗೆ ನಮ್ಮ ಕಾವ್ಯ ರಚನೆಯಲ್ಲಿ ಅವನಿಗೆ ಬೇಕಾದ ಅವನದೇ ಒಂದು ಅಂದಾಜು, ಇಲ್ಲಿ ಇದೊಂದು ಹಾಕಿಬಿಡುವ, ಇಲ್ಲಿ ಮಾರವಿ ಏಕತಾಳ ಹಾಕಿದ್ರು ವೀರರಸ ಯಾರು ಹೇಳಿದ್ದಾರೆ, ಹಾಗೇನಿಲ್ಲ. ಆದ್ರೆ ನೀವು ಯಾವುದೇ ಯಕ್ಷಗಾನ ತಗೊಳ್ಳಿ, ಮಾರವಿ ಏಕತಾಳ ಬಂತು ಅಂದ್ರೆ ಪಟ ಪಟ ತಡಿ ತಡಿ ಬಡಿ ಬಡಿ ಅಂತ ಶುರುವಾಗುತ್ತದೆ, ಅದು ಮಾರವಿ ಏಕತಾಳ. ಇನ್ನೇನೋ ಗೋಡು ಹೊಯ್ಕೊಳ್ಬೇಕು ಅಂದ್ರೆ ಅಲ್ಲಿ ತೋಡಿ ಅಷ್ಟತಾಳ ಏನೋ ಒಂದು ಹಾಕೊಂಡಿರ್ತಾವ. ಅಯ್ಯೋ ನೀಲಾಂಬರಿ ರೂಪಕ ಬರೋದು ಕಣ್ಣೀರು ಹಾಕ್ಲಿಕ್ಕೆ. ಹೀಗೊಂದು ಪೂರ್ವ ಗ್ರಹಿಕೆ ಮುಮ್ಮೇಳದಲ್ಲಿಯೂ ಕೂಡ ಉಂಟು. ಅದರಲ್ಲಿರುವಂತಹ ಸಾತ್ವಿಕದ ವಿಜೃಂಭಣೆ ಅಥವಾ ಸಾತ್ವಿಕದ ಔನ್ನತ್ಯ ಗುರುತಿಸುವಂತಹ ವಿದ್ವಾಂಸರ ಕೆಲಸ ಆಗಬೇಕು. ಆಗ ಶೋಭಾ ಮೇಡಮ್ ಹೇಳಿದಾಗೆ ಆಮೇಲೆ ಇದು ಶಾಸ್ತ್ರವಾಗಿದೆ. ಅಥವುದು ಈ ಸಂಶೋಧನೆಯ ಪ್ರಯೋಗ ಈಗ ಇಲ್ಲಿಯೇ ನೋಡ್ತೇವೆ ನಾವು. ಇಷ್ಟವರನ್ನ ಬೆರಕೆ ಮಾಡಿದ್ದಲ್ಲ, ಹೊಕ್ಕು ಬಳಕೆ ಮಾಡಿದ ಎಷ್ಟು ಬ್ಲೆಂಡಿಂಗ್ ಇದೆ ಅಲ್ಲ ಎರಡು ಕಾವ್ಯಗಳಲ್ಲಿ.
ಬಹಳ ಸುಲಭದಲ್ಲಿ ಯಾತಾಯಾತ ಸುಲಭದಲ್ಲಿ ಆಗ್ತದೆ ಅಂದ್ರೆ ಇದರ ಮುಂದುವರಿಕೆ ಬಗ್ಗೆ ಏನು ಮಾಡ್ತಾರೆ? ಈಗ ಅವರು ಹೇಳಿದ್ರು ವಿಷ್ಣು ಭಟ್ರೆ ಮಂಟಪರೇ ಮುಂದೆ, ಅದನ್ನ ಜವಾಬ್ದಾರಿ ಬಹಳ ಸುಲಭದಲ್ಲಿ. ನಾವು ವೈಯಕ್ತಿಕ ಪ್ರಶ್ನೆ ಕೇಳದೆ ಒಂದು ಕಲಾ ಯಾತ್ರೆ ದೃಷ್ಟಿಯಿಂದ ಕೇಳುವಾಗ ಇದಕ್ಕೆ ಮುಂದೇನು, ಅದಕ್ಕೆ ಒಂದು ಸ್ಕೂಲ್ ಅಥವಾ ಪ್ರೇಕ್ಷಕರನ್ನು ತಯಾರು ಮಾಡ್ಬೇಕಂತ. ಅವನು ಯಾವ ತೈ ಅಂತ ಹಾರ್ಕೊಂಡು ಬಂದೆ ನೋಡ್ಕೊಂಡು ನೀವು ಹೀಗೆ ಮಾಡ್ಕೊಂಡು ಹೋದ್ರೆ ಎಂತ ಮಾರ್ರೆ ಇದೆ, ಅವನು ಕಣ್ಣಿಗೆ ರೂಢಿ ಹಾಕ್ಬೇಕಂತ. ಇದೆಲ್ಲವುದನ್ನು ಅಷ್ಟಷ್ಟು ಮಕ್ಕಳಿಗೆ ಬೆಲ್ಲವನ್ನ ಗುಡಾಲೇಪನದಿಂದ ಕಹಿ ಗುಳಿಗೆ ಕೊಡ್ಲಿಕ್ಕೆ ನಾವೇನಾದ್ರೂ ಒಂದು ವ್ಯವಸ್ಥೆಯಿಂದ ಮಾಡ್ಕೊಂಡು ಹೋದರೆ ಖಂಡಿತವಾಗಿಯೂ ಇಂತಹ ಸಮ್ಮೇಳನಗಳ ಫಲಿತ ಜನರ ಹೃದಯಕ್ಕೂ ಕೂಡ ಬರುತ್ತದೆ ಅಂತ ಹೇಳಿ ನನ್ನ ದಿನಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇರುವಂತಹ ತಾಳಮಗ್ಲ ಅರ್ಥಧಾರಿ ಉಜಿರೆ ಅಶೋಕ್ ಭಟ್ರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಈಗ ಹಂಚಿಕೊಳ್ತಾ ಇದ್ದಾರೆ. ಈಗಾಗಲೇ ಸಾವಿತ್ರಿ ಶಾಸ್ತ್ರಿ ಅವರು, ತ್ವರಿತಾ ಅವರು, ಹಾಗೆ ಶಾಲಿನಿ ವಿಠಲ್ ಮತ್ತು ದಿವಾಕರ ಹೆಗಡೆ ಅವರು 4 ಜನರು ನಮ್ಮ ಅನಿಸಿಕೆಗಳನ್ನ ಕೆಳಗಡೆ ಹೇಳ್ಬಿಡ್ತೇವೆ ನಾವು, ಯಾಕೆಂದ್ರೆ ಸಮಯದ ಅಭಾವ ಇರೋ ಕಾರಣ ನಾವು ಬರೆದು ಕೊಡ್ತೇವೆ ಅಂತಂದ್ರು. ಮತ್ತು ದಿವಾಕರ ಹೆಗಡೆ ಅವರ ಅರ್ಥವೂ ಇರೋ ಕಾರಣ ನನ್ನ ಅರ್ಥದಲ್ಲೇ ಎಲ್ಲೋ ಬಂದ್ಬಿಡುತ್ತೆ ಅಂತಂದ್ರು. ಆ ದೃಷ್ಟಿಯಿಂದ ನಾನು ಅವ್ರ 4 ಕೂಡ 4 ಜನರಿಗೂ ಕೂಡ ವಿರಾಮವನ್ನು ಕೊಡ್ತಾ ಇದ್ದೇನೆ. ಇದು ಅನಿಸಿಕೆಗಳ ಒಂದು ಅಭಿಪ್ರಾಯದಲ್ಲಿ ಕೊನೆಯ ಅನಿಸಿಕೆ. ಅಥವಾ ಅರ್ಥಗಾರಿಕೆಯಲ್ಲಿ ಈ ವಿಷಯವನ್ನು ತರುವುದು ಅಸಭ್ಯವಾದ ಪಾತ್ರ, ಹಾಗೆ ಇಲ್ಲಿಯೇ ಒಂದು ಸಭ್ಯತನ ಪ್ರದರ್ಶನ ಮಾಡುವಂತ ಒಂದು ಸ್ಪಷ್ಟ ತಿಳಿಬೇಕು. ಇದು ಶೋಭಾ ಮೇಡಮಿನವರ ಮಾತಿನಲ್ಲಿ ಬಂತು ಮತ್ತು ಅನೇಕರ ಮಾತಿನಲ್ಲಿ ಬಂದು ಹೋಯಿತು. ಏನಂದ್ರೆ ಏಕವ್ಯಕ್ತಿ ಯಕ್ಷಗಾನವೋ ಇಂತಹ ಪ್ರದರ್ಶನಗಳಲ್ಲಿ 2 ಜೋಡಿ ಪಾತ್ರಗಳನ್ನು ಇಟ್ಟುಕೊಂಡು ಮಾಡುವ ಪ್ರಯೋಗ ಬೇರೆ. ನಮ್ಮ ಬೆಳಕಿನವರೆದ ಭೀಷ್ಮ ಪರ್ವ, ಅಭಿಮನ್ಯು ಕಾಳಗ, ಕರ್ಣಪರ್ವ, ಗದಾಯುದ್ಧ ಇದು 7 ಗಂಟೆ ಹೊತ್ತಿನಲ್ಲಿ ಆಗಬೇಕು. ಆವಾಗ ಇದನ್ನು ಎಷ್ಟು ರಂಗದಲ್ಲಿ ಅಳವಡಿಸಬಹುದು ಅಂತಲೂ ನಾವು ಆಲೋಚನೆ ಮಾಡಬೇಕು ಗಂಭೀರವಾಗಿ. ಒಂದು ಅಕಾಡೆಮಿಕ್ ಆದ ಕಾರ್ಯಕ್ರಮದಲ್ಲಿ ನಾವು ಎಷ್ಟು ತರಬಹುದು. ನಮ್ಮ ಬೆಳಗ್ಗಿನವರೆಗಿನ ಬಯಲಾಟದಲ್ಲಿ ದಶಾವತಾರ ಪ್ರದರ್ಶನ ಮಾಡಬೇಕು ಬೆಳಗ್ಗಿನವರೆಗೆ. ಆ ದಶಾವತಾರದಲ್ಲಿ ಈ ಲೀಲಾವತಾರಗಳನ್ನು ಎಷ್ಟು ತರಬಹುದು ಅಂತ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕು ರಂಗಭೂಮಿಯಲ್ಲಿ. ಆ ಕಾರಣದಿಂದ ಆದರೆ ಇಂತಹ ಪ್ರಯತ್ನಗಳು ನಡೆದಿವೆ ಅನೇಕ ಸಲ. ದಾಮೋದರ ಮಂಡೆಚ್ಚರು ಸಂಗೀತ ವಿದ್ವಾಂಸರು, ಕುಬಣೂರು ಶ್ರೀಧರರಾಯರು ಶಾಸ್ತ್ರೀಯ ಸಂಗೀತ ಕಲಿತವರು. ಕೃಷ್ಣ ಸಂಧಾನದಲ್ಲಿ ಕೋಮಲಾಂಗಿ ಕೇಳಿ ಸುರುಟಿ ಏಕರಾಗದ ಕಾಲದ ಪದ್ಯ ಸರಿಯಾಗಿ ನಮ್ಮ ಅದನ್ನು ಕುಬಣೂರು ಶ್ರೀಧರರಾಯರು ಸಿಂಹೇಂದ್ರ ಮಧ್ಯಮದಲ್ಲಿ ಹಾಡ್ತಿದ್ರು. ನಿಮಗೆ ಪರಿಣಾಮದ ವ್ಯತ್ಯಾಸ ಗೊತ್ತಾಗಲಿಕ್ಕಿಲ್ಲ. ಮಂಡೆಚ್ಚರು ಮತ್ತು ಕುಬಣೂರು 2 ಜನ ಭಾಗವತರು ಅದನ್ನು ಸಿಂಹೇಂದ್ರ ಮಧ್ಯಮದಲ್ಲಿ ಹಾಡ್ತಿದ್ದರು. ನಿಮಗೆ ಸುರುಟಿ ಏಕದ ಭಾವನೆಯೇ ಬರ್ತದೆ ಅಂತ. ಹಾಗೆ ಗೋಧಿ ಹಲ್ವದ ಅದೇ ಫೀಲಿಂಗ್ ಬರೋದು ಕೂವೆ ಹುಡಿ ಅಂತ ಒಂದುಂಟು, ಆ ಹಲ್ವ ವ್ಯತ್ಯಾಸ ಗೊತ್ತಾಗಲಿಕ್ಕಿಲ್ಲ. ಅದನ್ನು ತಂದೆ ಹಾಗೆ ವ್ಯತ್ಯಾಸ ಗೊತ್ತಾಗದ ಪ್ರಯೋಗ ಮಾಡೋ ಪ್ರಯೋಜನ ಏನು? ಅಲ್ಲ, ಅಂದರೆ ವ್ಯತ್ಯಾಸ ಗೊತ್ತಾಗುವುದಿಲ್ಲ ಅಂದ್ರೆ ಇದೇ ರೀತಿಯ ಪರಿಣಾಮವನ್ನು ಕೊಡ್ಲಿಕ್ಕೆ ಆಗ್ತದೆ ಅಂತ. ಅಲ್ಲ, ಯಾವುದನ್ನು ಈ ಪರಿಣಾಮವನ್ನು ಕೊಡ್ಲಿಕ್ಕೆ ಆಗ್ತದೆ ಅಂತ. ಅದು ಭಿನ್ನತೆಯಲ್ಲಿ ಏಕತೆ, ಏಕತೆಯಲ್ಲಿ ಭಿನ್ನತೆ ಹೇಗುಂಟ, ಭಿನ್ನತೆಯಲ್ಲಿ ಏಕತೆ ಉಂಟಲ್ಲ, ಅದನ್ನು ನಾವು ಒಪ್ಪಬೇಕಲ್ಲ. ಅದೇ ರೀತಿ ಯಾವುದು ಒಂದು ಮಟ್ಟಿಗೆ ಬದ್ಧವಾಗಿತ್ತ ಅದನ್ನು ನಾವು ತಂದಿದ್ದಾರೆ. ಅದರ ಅಂದ ಸೌಂದರ್ಯ ಕೆಡದ ರೀತಿಯಲ್ಲಿ. ಅದರ ಅರ್ಥ ತಾಯಿಯೇ ಮಗಳು ಅಂತಲ್ಲ, ಮಗಳು ತಾಯಿಯಾಗ್ಲಿಕ್ಕಿದ್ದಾಳೆ, ಹಾಗೆ ನಾವು ತಗೊಳ್ಬೇಕು. ಒಂದು ಇನ್ನೊಂದು ಕದನ ಕುತೂಹಲರಾಗ, ಎತ್ತ ಗಮನ ಬಾಲ, ಅಭಿಮನ್ಯು ಯುದ್ಧಕ್ಕೆ ಹೊರಡುವಾಗ ಸುಭದ್ರೆಯ ಪದ್ಯವನ್ನು ಕದನ ಕುತೂಹಲ ರಾಗದಲ್ಲಿ ಅವರು ಹೇಳ್ತಿದ್ರು. ಯಾಕಂದ್ರೆ ಅವರಿಗೆ ರಾಗದ ಸಿದ್ಧಿ ಇತ್ತು ವಿದ್ವಾಂಸರು. ಹಾಗೆ ಬಲಿಪರಂತಹ ಭಾಗವತರು ಒಂದು ಪರಂಪರೆಯಿಂದ ಬಂದವರು, ಒಂದು ಮಟ್ಟು, ಏನು ದೇಶೀಯ ಅಂತ ನಾವು ಹೇಳ್ತೇವೆ, ಒಂದು ಮಟ್ಟು, ಆ ಮಟ್ಟಿನಲ್ಲೇ ಹಾಡ್ತಾರೆ. ಅದನ್ನು ಅವರು ಕೇಳಿದ್ರೆ ಇದು ನಮ್ಮ ಅಜ್ಜ ಹಾಗೆ ಹಾಡ್ತಿದ್ರು, ಅದು ಮಟ್ಟು. ಕಾರಣ ಏನು ಅಂದ್ರೆ ಯಕ್ಷಗಾನಕ್ಕೆ ಬಂದ ಕೇರಳ ಮತ್ತು ಕರ್ನಾಟಕದ ಈ ಗಡಿ ಪ್ರದೇಶದ ಜನ, ಬೋವಿಗಳ, ಗಾಣಿಗರ ಯಾರಿದ್ದಾರೆ, ಇವರು ಎಜುಕೇಟೆಡ್ ಅಲ್ಲ, ಇವರ ಹತ್ರ ಸರ್ಟಿಫಿಕೇಟ್ ಇಲ್ಲ, PhD ಪದವಿ ಇಲ್ಲ. ಆದರೆ ಅವರು ಈ ರಂಗಭೂಮಿಯಲ್ಲಿ PhD ಮಾಡಿದವರಕ್ಕಿಂತ ಹೆಚ್ಚು ಅಧ್ಯಯನ ಮಾಡಿದ್ದಾರೆ. ಅವರನ್ನು ನಿಲ್ಲಿಸಿಕೊಂಡು ಆಗೊಂದು ತೊಡಕಾಯ್ತು ನಮಗೆ. ಗೋವಿಂದ ಭಟ್ರು ತೆಕ್ಕು ಯಕ್ಷಗಾನ ರಂಗಭೂಮಿ ಕಂಡಂತಹ ದಶಾವತಾರಿ ವಿರಳ. ಅವರು ಏನು ಹೇಳ್ತಾ ಇದ್ದಾರೆ ಎಂಬುದಕ್ಕಿಂತ
ಒಬ್ಬ ಭಾಗವತನ ಇಟ್ಟುಕೊಂಡು ಇವತ್ತು ಗೋವಿಂದ ಭಟ್ರು ಕುಣಿದ್ರೆ ಅವರ ಅಷ್ಟೂ ಕುಣಿತದಲ್ಲಿ ಕೂಚುಪುಡಿ ಮತ್ತು ನೃತ್ಯದ ಅಂಶಗಳು ಅಥವಾ ಮುದ್ರಾನವದ ಮುದ್ರೆ ಅಂಶಗಳು ನಮಗೆ ಅತ್ಯಂತ ಹೆಚ್ಚು ಕಾಣ್ತದೆ. ಆದರೆ ಅವರಿಗೆ ಅದು ಹೇಳಲಿಕ್ಕೆ ಗೊತ್ತಿಲ್ಲ. ಅದು ಯಾಕೆಂದ್ರೆ ನಾನು ಅನ್ಯ ರಂಗಭೂಮಿಯನ್ನು ನೋಡಿದ್ದೇನೆ, ಆ ಕಾರಣದಿಂದ ನಾನು ಮಾಡ್ತಾ ಇದ್ದೇನೆ ಅಂತ ಅವರು ಹೇಳ್ತಾರೆ. ಇಂಥ ಅನೇಕ ಸಂಗತಿಗಳು ಯಕ್ಷಗಾನದಲ್ಲಿ ಬಣ್ಣದ ಮಾಲಿನ್ಯಂತಹ ಕಲಾವಿದರು ಶಿವಪೂಜೆಯ ಕ್ರಮವನ್ನು ತಂದಿದ್ದಾರೆ. ಅಲ್ಲಿ ಆ ಲಿಂಗ ನಿರ್ಮಾಣ, ಅರ್ಚನೆ ಮಾಡುವಂತಹದ್ದು, ಹಾಗಂತ ದೇವಸ್ಥಾನಕ್ಕೆ ಪೂಜೆಗೆ ಅವರಾಗಲಿಕ್ಕಿಲ್ಲ, ಅವರಿಗೆ ಬರ್ಲಿಕ್ಕೂ ಇಲ್ಲ. ಈ ಕೇಸರಿ ತಟ್ಟಿ ಕೇಶವಾರಿ ಕಿರೀಟವನ್ನು ಇಟ್ಟಾಗ ಆ ವೇಷ ಬಂದಾಗ ಅವರ ಎಡದ ಕೈಯಲ್ಲಿ ಗಂಟಾಮಣಿ, ಬಲದ ಕೈಯಲ್ಲಿ ಆರತಿ ಬರ್ತದೆ. ನೀವು ಜನಾರ್ದನ ದೇವಸ್ಥಾನಕ್ಕೆ ಪುರೋಹಿತನಾಗಿ ಬಂದ್ರೆ ಹೀಗೆ ಆದೀತು ಅವರಿಗೆ. ಆದರೆ ಆ ವೇಷದಲ್ಲಿ ಹೀಗೆ ಆಗಲಿಲ್ಲ, ಅದು ಹೀಗೆ ಬಂದಿದೆ. ಯಾಕಂದ್ರೆ ಅವಾಗ ಮನಸ್ಸು, ದೇಹ, ಪಂಚಭೂತಾತ್ಮ ಅನ್ನೋದಕ್ಕೆ ಮನಸ್ಸು ಬುದ್ಧಿಪೂರ್ವಕವಾಗಿ ಹೋಗಿದೆ. ಈ ಕಾರಣದಿಂದ ರಂಗಭೂಮಿಯಲ್ಲಿ ನಾವು ಅದನ್ನು ಕಂಡಿದ್ದೇವೆ. ಇಂಥ ಅನೇಕ ಸಂಗತಿಗಳು. ಆದರೆ ಇನ್ನೂ ಒಂದು ಸಂಗತಿಗಳನ್ನು ನಾವು ಗಮನಿಸಬೇಕು. ನಾವು ಮಾಡುವಂತಹ ಅಭಿನಯಗಳು, ಮುದ್ರೆಗಳು, ಅದಕ್ಕೆ ನಮ್ಮ ವೇಷಭೂಷಣಗಳು, ಈಗ ಏನು ಕುಣಿದಿದ್ದೇವೆ ಇಲ್ಲಿ, ಅದನ್ನು ಒಂದು ಗದಾಯುಧದ ಕೌರವ ಮಾಡಿ ಕಿರೀಟ ವೇಷದ ದುಷ್ಯಂತ ಮಾಡಿ ಕುಣಿಯಲಿಕ್ಕಾಗುವುದಿಲ್ಲ. 1 ಫೀಟಿನ ಜಟ್ಟಿ ಉಂಟು ತೆಂಕುದಿಟ್ಟಿನಲ್ಲಿ. ಈ ಜಟ್ಟಿ ಅವರನ್ನು ಹತ್ತಲಾಗೋಗ್ಲಿಕ್ಕೆ ಬಿಡುವುದಿಲ್ಲ. ಅದು ಕಟ್ಟದೇ ಇದ್ರೆ ಬಾಲಮಣ್ಣು ಮತ್ತು ಅಂಡು ಕೆಳಗೆ ಆಗ್ತದೆ, ರಂಗಸ್ಥಳವೇ ಚೌಕಿ ಆದಿತ್ತು. ಆ ಕಿರೀಟವು ಹಾಗೆ ಸ್ಥಾನ, ಅದು ನಿಲ್ಲಕ್ಕೊಂದು ಚಿಟ್ಟೆ ಪಟ್ಟಿ, ಅದನ್ನು ಅದುವೇ ಕಟ್ಟಿ ಕಟ್ಟಿ ಅವರ ಕೂದಲ ಹಿಂದೆ ನೋಡಿ ಹೋಗಿದೆ ನೋಡಿ 70 ವರ್ಷದಲ್ಲಿ ಅದನ್ನು ಕಟ್ಟಿ. ಆದರೆ ಆ ಕಾರಣದಿಂದ ಆ ಕಿರೀಟ, ಭುಜ ಕಿರೀಟ, ಅದು ಇದಕ್ಕಿಂತ ಹೆಚ್ಚು ಕೈಯನ್ನು ಮೇಲೆ ಹೋಗಲಿಕ್ಕೆ ಬಿಡುವುದಿಲ್ಲ. ಈ ಕಾರಣದಿಂದ ಇಲ್ಲಿ ನಾವು ಪ್ರಾತ್ಯಕ್ಷಿಕೆಗೂ ರಂಗಭೂಮಿಯಲ್ಲೂ ಬರುವ ಅಭಿನಯಗಳು ರಂಗಭೂಮಿಗೆ ಬರುವಾಗ ಅಷ್ಟು ಸ್ಪಷ್ಟವಾಗಿ ವಿಸ್ತರಿಸಲಿಕ್ಕೆ ಆಗುವುದಿಲ್ಲ. ಇನ್ನೂ ಒಂದು ಅಂಶ ಇದೆ, ತ್ವರಿತಗತಿ. ಆಗ ಬಹಳ ಚೆನ್ನಾಗಿ ಕುಣಿದ್ರು ಆ ಹುಡುಗ ಮಗು. ಆದರೆ ತ್ವರಿತಕ್ಕೆ ಹೋಗುವಾಗ ಆ ಮುದ್ರೆ ಹೀಗಾಗಿ ನೀರಿನ ಟ್ಯಾಪ್ ತಿರುಗಿಸಿದಾಗ ಆಗ್ತಿತ್ತು. ಯಾಕೆ ಸ್ಪೀಡ್ ಹೋಯ್ತು, ಅವಾಗ ಅಭಿನಯದ ಕ್ಲಿಯರಿಟಿ ಹೋಯ್ತು. ಇದು ಎಷ್ಟು ಸ್ಪೀಡು, ವೇಗದೂತವ ತಡೆರಹಿತವ, ಇದನ್ನು ಕಲೆಯಲ್ಲಿ ಆಲೋಚನೆ ಮಾಡಬೇಕು. ಸ್ಪೀಡಿಗೆ ಒಂದು ಲಿಮಿಟ್ ಉಂಟಲ್ಲ, ಸ್ಪೀಡ್ ಲಿಮಿಟ್ ಒಂದು ಬೋರ್ಡ್ ಉಂಟಲ್ಲ. ಇಂತಹದ್ದು ಅನೇಕ ಸಂಗತಿಗಳು ಇದ್ದ ಕಾರಣ ನಮಗದು ಗೊತ್ತಾಗುವುದಿಲ್ಲ. ಕಾರಣ ಆಹಾರ್ಯ, ಅದರಂತಿರುವಂತಹ ಹಿಮ್ಮೇಳ ಗತಿ. ಒಬ್ಬ ಭಾಗವತನಾಗಿ ಮತ್ತೊಬ್ಬ ಭಾಗವತ ಆಡುವುದಿಲ್ಲ. ಒಬ್ಬ ಭಾಗವತ ಅಗರಿಯವರ ಮಟ್ಟ ಬೇರೆ, ಮಾರ್ಗ ಬೇರೆ, ಬಲಿಪರ ಮಾರ್ಗ ಬೇರೆ, ಕಡತೋಕದವರ ಮಾರ್ಗ ಬೇರೆ, ಕುಬಣ್ಣು ಸಿದ್ಧರಾಯರದ್ದು ಬೇರೆ. ಒಬ್ಬೊಬ್ಬ ಭಾಗವತನ ಮಾರ್ಗ, ಅವನ ಹೋಗುವ ಸಾಗುವ ಹಿಮ್ಮೇಳದ ಉಪಕ್ರಮ ವ್ಯತ್ಯಾಸ ಉಂಟು ಅಂತ ಹೇಳಿ. ಆದರೆ ಒಂದು ಅಂಶ ಶಾಸ್ತ್ರೀಯ ಅಂತ ಗೊತ್ತಿಲ್ಲ ಎನ್ನುವುದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ ನಾನು. ನಡ್ಲೆ ನರಸಿಂಹಭಟ್ರು ತೆಂಕುತಿಟ್ಟು ಕನ್ನಂತಹ ಅಭೂತಪೂರ್ವಂತಹ ವಾದನಪಟುತ್ವಗಳು. ಅವರು ಪೀಠಿಕೆಯಲ್ಲಿ ಈ ತನಿಗಳನ್ನು, ಮದ್ದಳೆಯ ತನಿಗಳನ್ನು ಚೆಂಡೆಯಲ್ಲಿ ನುಡಿಸುತ್ತಾ ಇದ್ರು. ಅಪೂರ್ವ ವಿದ್ವಾಂಸರಾದ GT ನಾರಾಯಣ ರಾಯರು, ಕೀರ್ತಿಶೇಷ, ಅವರು ಮೈಸೂರಿಗೆ ಹೋಗ್ತಾ ಇದ್ರು. ಅವರು ಸುಳ್ಯದಲ್ಲಿ ನಿಂತರು ಟೀ ಕುಡಿಲಿಕ್ಕೆ, ಧರ್ಮಸ್ಥಳ ಮೇಳದ ಆಟ. ಇವರ ತನಿಯನ್ನು ಚೆಂಡೆಯಲ್ಲಿ ನುಡಿಸ್ತಾ ಇದ್ರು. ಬಲ್ಲಾಡು ಮದ್ದಳೆ ನುಡಿಸ್ತಾ ನಿಂತು ಬಂದು ನರಸಿಂಹಭಟ್ರ ಪರಿಚಯ ಮಾಡಿ, ಏನು ಸಂಗೀತದ ಮದ್ದಳೆಯ ಉರುಳಿಕೆಯ ತನಿಯನ್ನು ಬಾರಿಸ್ತಾ ಇದ್ರಿ ನರಸಿಂಹಭಟ್ರ? ಹೌದಾ, ಅದು ತನಿಯೋ ಅಂತ ಗೊತ್ತಿಲ್ಲ, ನಾ ಯಾವಾಗಲೂ ಬಾರಿಸ್ತಾ ಇದ್ರಿ. ಅದು ಪೀಠಿಕೆ ವಿಭಾಗಕ್ಕೆ ಆಮೇಲೆ ಅದು ಶಾಸ್ತ್ರ ಆಯಿತು ಅಂತ. ಇಂತಹ ಅನೇಕ ಸಂಗತಿಗಳು ಇದು ಇಂತಹ ಕಮ್ಮಟಗಳು ಮಾಡಿದಾಗ, ಇಂತಹದ್ದು ಮಾಡಿದಾಗ ನಮಗೆ ಗೊತ್ತಾಗ್ತದೆ. ಆದಾನ ಪ್ರದಾನ ಕೊಟ್ಟುಕೊಳ್ಳುವಂತಹದ್ದು ಅನೇಕ ಇದೆ ಅಂತ ಹೇಳ್ತಾ ಮಂಟಪೋಪಾಧ್ಯಾಯರು ದೊಡ್ಡ ಕೆಲಸ ಮಾಡ್ತಾ ಸಾಗಿದ್ರು. ಆದರೆ ಅದು ಈಗ ಒಂದು ಅನುಸರಿಸಿದ್ದಾರೆ. ಅವರು ತೊಡುವಂತಹ ಕಚ್ಚೆ ಉಂಟಲ್ಲ ವೇಷಭೂಷಣ, ಅದು ನಮ್ಮಲ್ಲಿ 65 ವರ್ಷದ ದಮಯಂತಿಗೂ ಬಂತು, 70 ವರ್ಷದ ಚಂದ್ರಮತಿಗೂ ಬಂತು. ಅದನ್ನು ಅನುಸರಿಸಿದ್ದಾರೆ. ಹೌದು, ಮತ್ತೆ ಹೆಚ್ಚು ಹೊತ್ತು ಸಭೆಗೆ ಬೆನ್ನು ಮಾಡಿ ಬಿಚ್ಚಿ 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 ಕೇಳ್ಕೊಳ್ತೇನೆ. ನಾನು ಯಕ್ಷಗಾನಕ್ಕೆ ತಯಾರಾಗಬೇಕಾಗಿರುವ ಹಿನ್ನೆಲೆಯನ್ನು ನಾನು ನೇಪಥ್ಯಕ್ಕೆ ಸರಿತೇನೆ. ಧನ್ಯವಾದ. ರಂಗಭೂಮಿ, ಯಕ್ಷಗಾನ ಮತ್ತು ಭರತ ನೃತ್ಯಾದಿ ಕಲೆಗಳು ಸಂಬಂಧ ಮತ್ತು ಸಮನ್ವಯ ರಾಜ್ಯ ಮಟ್ಟದ ಒಂದು ದಿನದ ವಿಚಾರ ಸಂಕಿರಣದ ಕೊನೆಯ ಹಂತಕ್ಕೆ ನಾವು ಬಂದು ತಲುಪಿದ್ದೇವೆ. ಈ ಮೊದಲು ಆದಂಥ ವಿದ್ವತ್ ಸಂವಾದದಲ್ಲಿ ಭಾಗವಹಿಸಿದಂಥ ಆಹ್ವಾನಿತ ಅವಲೋಕನಕಾರರಿಗೆ ಅಕಾಡೆಮಿಯ ವತಿಯಿಂದ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ರವರಿಗೆ ಅಕಾಡೆಮಿಯ ಪ್ರೀತಿಪೂರ್ವಕ ಗೌರವವನ್ನು ನಮ್ಮ ಅಧ್ಯಕ್ಷರು ನೀಡಬೇಕಾಗಿ ಕೇಳ್ಕೊಳ್ತೇನೆ. ಅವರ ಪ್ರೀತಿಪೂರ್ವಕವಾಗಿ ನಾನು ವೇದಿಕೆ ಮೇಲ್ಭಾಗಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಕಿರಣದ ಸಮನ್ವಯಕಾರರಾಗಿ ಆಗಮಿಸಿದ್ದಾರೆ. ಯಕ್ಷಗಾನ ರಂಗಭೂಮಿ ಕಂಡಂತ ಮೇರು ವಿದ್ವಾಂಸರು, ಹಿರಿಯ ಯಕ್ಷಗಾನ ಸಾಹಿತಿಗಳು,
ಡಾಕ್ಟರ್ ಪ್ರಭಾಕರ್ ಜೋಶಿ ಇವರನ್ನ ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಡಾಕ್ಟರ್ ಪ್ರಭಾಕರ್ ಜೋಶಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತ, ಸುಸ್ವಾಗತ. ಪ್ರೀತಿಯ ದ್ಯೋತಕವಾಗಿ ಶಾಲನ್ನ ಹೊಲಿಸಲಿಕ್ಕಿದ್ದಾರೆ ನಮ್ಮ ಅಕಾಡೆಮಿಯ ಅಧ್ಯಕ್ಷರಾದಂಥ ಮಾನ್ಯ ಎಂ.ಎ. ಹೆಗಡೆ ಅವರು. ಬೆಳಗ್ಗೆಯಿಂದ ನಡೆದಂತ ಒಂದು ವಿಶೇಷವಾದಂತ ಭಿನ್ನವಾದಂತ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ. ಕೊನೆಯಲ್ಲಿ ಅದರ ಸಮನ್ವಯ ನಡೀತಾ ಇದೆ. ಹಾಗೆ ಸಮನ್ವಯಕಾರರಾಗಿ ಆಗಮಿಸಿದಂತ ಪ್ರಭಾಕರ್ ಜೋಶಿ ಅವರ ಮಾತಿಗಾಗಿ ನಾವೆಲ್ಲ ಕಾತುರರಾಗಿದ್ದೇವೆ. ಅವರು ಆದರಣೀಯ ಅಕಾಡೆಮಿ ಅಧ್ಯಕ್ಷರು, ನನ್ನ ನೆಡುಗಾಲದ ಮಿತ್ರರು, ಸಹಪಾಠಿಯಾದಂಥ ಪ್ರೊಫೆಸರ್ ಎಂ.ಎ. ಹೆಗಡೆ ಅವರೇ, ಅಕಾಡೆಮಿಯ ಎಲ್ಲ ಸದಸ್ಯರೇ, ನೂಪುರಮರಿ ಬಳಗದ ಮಿತ್ರರೇ ಮತ್ತು ಆಹ್ವಾನಿತರಾಗಿ ಮತ್ತು ರಸಿಕರಾಗಿ ಬಂದಿರುವ ಎಲ್ಲ ವಿದ್ವಾಂಸರೇ, ಸಭೆಯಲ್ಲಿರುವವರೆಲ್ಲ ವಿದ್ವಾಂಸರೇ, ನಾಟಕ ರತ್ನ ಉಪ್ಪಿ ವೀರಣ್ಣನವರು ಒಂದು ಮಾತು ಯಾವಾಗಲೂ ಹೇಳ್ತಿದ್ದಾರೆ ಅವರ ಸನ್ಮಾನಗಳಲ್ಲಿ, ನೀವು ಅರಿತ ಕಲಾವಿದರು, ನಾವು ನುರಿತ ಕಲಾವಿದರು, ಅಷ್ಟೇ ವ್ಯತ್ಯಾಸ. ನಾನು ಎರಡೂ ಅಲ್ಲ, ಸ್ನೇಹಿತರೆ. ಇದು ಭಾರತೀಯ ಸಾಂಪ್ರದಾಯಿಕ ರಂಗಭೂಮಿ, ಯಕ್ಷಗಾನ ಮತ್ತು ಭರತನಾಟ್ಯಾದಿ ಕಲೆಗಳು, ಇವುಗಳ ಒಂದು ಕಂಪ್ಯಾರಿಟಿವ್ ಸ್ಟಡಿ ಅಲ್ಲ, ಒಂದು ಕೊಡುಗೆಯ ಒಂದು ಅಧ್ಯಯನ, ಒಂದು ಹೊಸ ಅಧ್ಯಾಯವನ್ನು ತೆರೆಯಬೇಕೆನ್ನುವುದು ನೂಪುರ ಭ್ರಮರಿ ನಿರ್ದೇಶಕಿಯಾದ ಮನೋರಮ ಅವರ ಬಹಳ ಕಾಲದ ಕನಸು. ಅದರ ಮೇಲೆ ಆಹ್ವಾನಿತರಾಗಿ ಅದಕ್ಕೆ ಅಕಾಡೆಮಿಯ ಬೆಂಬಲವು ಬಂದು ನಾಟ್ಯಶಾಸ್ತ್ರದಲ್ಲಿ ಸ್ವತಃ ದೊಡ್ಡ ವಿದ್ವಾಂಸರಾದಂತಹ ಪ್ರೊಫೆಸರ್ ಎಂ.ಎ. ಹೆಗಡೆ ಅವರೇ ಈಗ ಅಧ್ಯಕ್ಷರಾಗಿರುವುದರಿಂದ ಬಹುಶಃ ಅದಕ್ಕೆ ಹೆಚ್ಚು ಒತ್ತು ಸಿಕ್ಕಿತು ಅಂತ ಭಾವಿಸುತ್ತೇನೆ. ಮೊದಲಾಗಿ ಈ ವಿಶಿಷ್ಟವಾದಂತಹ ಸಂಯೋಜನೆಗೆ, ಸಂಘಟನೆಗೆ ನಾನು ಉಭಯ ಸಂಘಟನೆಗಳನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನಲ್ಲ, ಅಭಿವಂದಿಸುತ್ತೇನೆ. ಇದು ಮಾಡಲಿಕ್ಕೆ ಕರ್ತವ್ಯ. ಆ ತೃಪ್ತಿಗಳು ನಮಗೆ ಉಳಿಯುತ್ತವೆ ಆಮೇಲೆ ಇದು ಮಾಡಿದರು. ನನ್ನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಸಮನ್ವಯಕಾರ, ಅದು ಕೋಆರ್ಡಿನೇಟರ್. ನಮಗೆ ಕೆಲವು ಶಬ್ದಗಳನ್ನು ಪಾಶ್ಚಾತ್ಯ ಸೆಮಿನಾರ್ನವರು ಕೊಟ್ಟಿದ್ದಾರೆ, ಅದನ್ನು ಹಿಡ್ಕೊಂಡು ನಾವು ಮಾಡೋದು. ಸಮನ್ವಯ ಅಲ್ಲಲ್ಲೇ ಆಗಿದೆ ಮತ್ತು ನಿರೀಕ್ಷೆಗಳು ನಿರಾಸೆಗಳನ್ನು ಮೂಡಿಸುತ್ತವೆ ಎಂಬುದು ನಿಮಗೆ ಗೊತ್ತಿರಲಿ ನನ್ನ ಭಾಷಣ ಕೇಳುವ ಮೊದಲೇ. ಅಂಥದ್ದೇನು ದೊಡ್ಡ ವಿಷಯ ಇಲ್ಲ. ನಾನು ಈಗ ಮಾತಾಡಬಹುದಾದಕ್ಕಿಂತ ಒಳ್ಳೆ ವಿಷಯಗಳು ಈಗಾಗಲೇ ಬಂದಿದೆ. ಆದ್ರಿಂದ ಇನ್ ಎ ವೇ ದಿಸ್ ಈಸ್ ರಿಡೆಂಡೆಂಟ್ ಆಲ್ಸೋ. ಅಂದರೆ ಮಾಡುವ ಕೆಲಸ ಮಾಡಬೇಕು. ಕಡೆಗೆ ಆಗುವಾಗ ವೀಣಾಮೂರ್ತಿಯವರ ಪ್ರಾತ್ಯಕ್ಷಿಕೆಗೆ ಬಂದು ಮುಟ್ಟುವಾಗ ನಾನು ನೋಟ್ಸ್ ಮಾಡೋದು ನಿಲ್ಲಿಸಿದೆ. ಯಾಕಂದ್ರೆ ಸಿಲೆಬಸ್ ನನ್ನಿಂದ ದಾಟಿ ಹೋಯ್ತು. ನಾನು ಹೋಮ್ವರ್ಕ್ ಬಹಳ ಮಾಡುವಾಗ ಅಶೋಕ್ ಭಟ್ರು ಹೇಳಿದ್ರು, ಹೋಮ್ವರ್ಕ್ ಬೇಡ, ಅಲ್ಲಿ ಸಿಕ್ಕಿದ್ದೇ ನಿನ್ನಿಂದ ಮಾತಾಡಲೇರಿಯ ಪೂರ. ಹಾಗಾಗಿ ಕಲೆಗಳನ್ನು ಒಟ್ಟಾಗಿ ಅಧ್ಯಯನ ಮಾಡುವುದನ್ನು ಮತ್ತು ಪ್ರಯೋಗ ಮಾಡುವುದನ್ನು, ಅಧ್ಯಯನದಲ್ಲಿ ಅಕಾಡೆಮಿಕ್ ಮತ್ತು ಪರ್ಫಾರ್ಮಿಂಗ್ ಫ್ಯೂಷನ್ ಅಂತ ಹೇಳ್ತೇವೆ. ಈ ಎಲ್ಲ ಫ್ಯೂಷನ್ ಬಗ್ಗೆ ವಿಚಾರಗಳು, ಪರ್ಫಾರ್ಮೆನ್ಸ್ ನೋಡಿದ ಮೇಲೆ ನನ್ನಲ್ಲಿ ಉಳಿದಿರುವುದು ಒಂದೇ, ಕನ್ಫ್ಯೂಷನ್. ಫ್ಯೂಷನ್ ಇನ್ನೊಂದು ರೂಪ ಕೂಡ. ಅದರ ಕನ್ಫ್ಯೂಷನ್ ಕ್ರಿಯೇಟ್ಸ್ ಲಾಟ್ ಆಫ್ ನಾಲೆಜ್. ಎಷ್ಟು ರಾಗಗಳು ತಪ್ಪುಗಳಿಂದ ಬಂದಿವೆ ಅಂತ ಹೇಳ್ತಾರೆ. ಆರೋಹಣ ಅವರೋಹಣಗಳು ಶ್ರುತಿಬದ್ಧವಾಗಿದ್ದಾಗಲೇ ಒಂದೊಂದು ಸ್ವರ ತಪ್ಪಿ ಹೊಸ ರಾಗ ತಯಾರಾಯಿತು. ಅಂದ್ರೆ ವಿದ್ವಾಂಸರಾದವರು ತಪ್ಪು ಮಾಡುವಾಗಲೂ ಅದರಿಂದ ಹೊಸ ಬೆಳಕು ಕಾಣಬಹುದು. ಅಂದ್ರೆ ತಪ್ಪು ಅಂದ್ರೆ ಇನ್ವರ್ಟೆಡ್ ಕೋಮದಲ್ಲಿ ಇರಬೇಕು. ಶಿವಾನಂದ ಹೆಗಡೆ ನಾವು ಮಾತಾಡಿಕೊಂಡಾಗಲ್ಲ. ಹಾಗೆ ಹೊಸ ಜ್ಞಾನದ ಆವಿಷ್ಕಾರಕ್ಕೆ ಇಂಥದ್ದು ತುಂಬಾ ಅಗತ್ಯವಾದದ್ದು. ಮೊದಲನೇದಾಗಿ ನಾನು ಪ್ರಸ್ತಾವಿಸಬೇಕಾದ ವಿಷಯ ಜನರಲ್ ಔಟ್ಲೈನಿಂಗ್ ಸಂಬಂಧಪಟ್ಟ. ನಾವಿಂಥ ಗೋಷ್ಠಿಗಳನ್ನು, ಪ್ರಾತ್ಯಕ್ಷಿಕೆಗಳನ್ನು ಮಾಡುವಾಗ ಕಂಟಿನ್ಯೂಸ್ಲಿ ಡ್ಯೂರಿಂಗ್ ದ ಲಾಸ್ಟ್ 30-40 years ನಾವು ಮಾಡಿಕೊಂಡು ಬಂದಿರುವ ಒಂದು ಮಿಸ್ಟೇಕ್ ಅಂತ ನಾನು ಹೇಳುದಿಲ್ಲ, ಫ್ಲಾ ಏನಂದ್ರೆ ಟೂ ಆಂಬಿಷಿಯಸ್.
ತುಂಬ ದೊಡ್ಡದು ಹಾಕೊಂಡು ಅದರಲ್ಲಿ ಒದ್ದಾಡ್ತಾ ಇರ್ತೇವೆ. ಅದರ ಮುಖ್ಯ ಉದ್ದೇಶ ಒಳ್ಳೆಯದು, ಅದಕ್ಕಿಂತ ದೊಡ್ಡ ಉದ್ದೇಶ ಸಮನ್ವಯಕಾರನಿಗೆ ಉಪದ್ರ ಕೊಡಬೇಕು. ಹಾಗಲ್ಲ, ಇದರಲ್ಲಿ ಒಂದೊಂದು ವಿಷಯವನ್ನೇ ಇಟ್ಟುಕೊಂಡು ನಾವು ಅಧ್ಯಯನ ಮಾಡೋದು. ಇವತ್ತು ಬಂದಿರುವ ಮೆಟೀರಿಯಲ್, ಒಬ್ಬರು ಸುಜ್ಞರಾದ ತಕ್ಕ ಮಟ್ಟಿಗೆ ರಿಸರ್ಚ್ ಮೆಥಡಾಲಜಿಯಲ್ಲಿ ತರಬೇತಿ ಇರುವ ಒಬ್ಬಳು ವಿದ್ಯಾರ್ಥಿನಿ, ಒಬ್ಬ ವಿದ್ಯಾರ್ಥಿ ಕೂತಿದ್ರೆ ಒಂದು ಒಳ್ಳೆಯ ಮಹಾಪ್ರಬಂಧಕ್ಕೆ ಬೇಕಾದಷ್ಟು ವಿಷಯಗಳ ಬೀಜ ಇಲ್ಲಿ ಸಿಕ್ಕಿದೆ. ಅದ್ಭುತವಾದ ಇನ್ಪುಟ್, ಒಂದು ಬದ್ಧತೆ, ಕಮಿಟ್ಮೆಂಟ್, ವಿದ್ವತ್ತು ಮತ್ತು ಹೇಳುವ ಸಾಮರ್ಥ್ಯ, ಇದು ಮೂರೂ ಇದ್ದವರಲ್ಲಿ ಸಾಧ್ಯ. ಇದರಲ್ಲಿ ಬಂದಿರುವ ಎಲ್ಲರೂ ಎಕ್ಸಿಬಿಟೆಡ್ ಎಕ್ಸಲೆಂಟ್ ಕೆಪಬಿಲಿಟೀಸ್ ಇನ್ ಆಲ್ ತ್ರೀ. ಪಾಂಡಿತ್ಯದಲ್ಲಿ, ಅಭಿವ್ಯಕ್ತಿಯಲ್ಲಿ, ಹೇಳುವ ರೀತಿಯಲ್ಲಿ ಮತ್ತು ಪರ್ಫಾರ್ಮೆಂಟ್ ಇದರಲ್ಲಿ ಕೂಡ. ಇದನ್ನು ಇನ್ನೂ ಎಷ್ಟು ಒಳ್ಳೆಯದಾಗಿ ಮಾಡಬಹುದಿತ್ತು ಅನ್ನೋದು ಬೇರೆ ವಿಷಯ. ಅದು ಯಾವಾಗಲೂ ಇದ್ದದ್ದೇ. ಐಡಿಯಲ್ ನಾವು ಯಾವಾಗಲೂ ನೋಡ್ತಾ ಇರ್ತೇವೆ, ಅದರ ಹತ್ರ ಹೋದಾಗ ಅದು ದೂರ ಹೋಗ್ತದೆ, ದೂರ ಹೋದಾಗ ಹತ್ತಿರ ಬರ್ತದೆ. ಆಲ್ ದೀಸ್ ಐಡಿಯಲ್ಸ್ ಎಲ್ಲ ಆರ್ಟಲ್ಲೂ ಹೀಗೆ, ನಾವು ಹತ್ರ ಹೋದಾಗ ದೂರ ಹೋಗ್ತದೆ, ದೂರ ಹೋದಾಗ ಹತ್ತಿರ ಬರ್ತದೆ. ನಮ್ಮಂಥವರು 60 ವರ್ಷ ಹಿಂದೆ ಮಾಡಿದ ಪ್ರಯತ್ನವನ್ನು ನಾವೀಗ ಹೇಳ್ಬೋದು. ಅರ್ಥ ಆಯ್ತು ಸ್ವಾಭಾವಿಕ. ಗಂಡು ಹೆಣ್ಣಿಗೆ ಸಂಬಂಧ ಹತ್ರ ಹೋದ್ರೆ ಓಡುತ್ತದೆ, ದೂರ ಹೋದ್ರೆ ಅದು ಹಿಂದೆ ಬರ್ತದೆ. ಈ ಪ್ರಾಯದಲ್ಲಿ ನಾನು ಹೇಳ್ಬೋದು, ಪ್ರಾಯೋಗಿಕ ಅನುಭವ ಅಲ್ಲ, ನನ್ನದು ಅಬ್ಸರ್ವೇಷನ್ ಅನುಭವ. ಪ್ರಾಯೋಗಿಕ ಅನುಭವ ಮಾಡಿಕೊಳ್ಳುವಷ್ಟು ಶ್ರೀಮಂತಿಕೆ ನಮ್ಮ ಹತ್ರ ಇರಲಿಲ್ಲ. ಒಳ್ಳೆ ಡ್ರೆಸ್ ಹಾಕ್ಲಿಕ್ಕೂ ಗೊತ್ತಿಲ್ಲ, ಚೆನ್ನಾಗಿ ಓಡಾಡ್ಲಿಕ್ಕೂ ಗೊತ್ತಿಲ್ಲ, ಬೆಳಿಗ್ಗಿದ್ದು ಅಂದ್ರೆ ಸಂಜೆಗ ವ್ಯವಸ್ಥೆ ಇಲ್ಲ. ಆದ್ರಿಂದ ತಕ್ಕ ಮಟ್ಟಿಗೆ ಹೀಗೆ ಇದ್ದೇವೆ. ಆದ್ರೆ ನಮ್ಮ ಮನೆಯವರಿಗೆ ಕನ್ವಿನ್ಸ್ ಆಗಲಿಲ್ಲ, ಹೀಗೆ ಇದ್ದೇವೆ. ಅದು ಗಂಭೀರವಾದ ಸಂಶಯ. ಈ ಹಿನ್ನೆಲೆಯಲ್ಲಿ ಕೆಲವು ಮಾತುಗಳನ್ನು ವಿಸ್ತರಿಸುವ ಪ್ರಯತ್ನ ಮಾಡ್ತೀನಿ. ನಾನು ಮತ್ತೆ ಹೇಳಬೇಕಾದ 2-3 ಪರಿಕಲ್ಪನಾತ್ಮಕವಾದ ವಿಷಯವನ್ನು ಮೊದಲೇ ಹೇಳ್ತೇನೆ, ಯಾಕಂದ್ರೆ ಅದು ಬಿಟ್ಟು ಹೋಗ್ತದೆ ಹೇಳುವಾಗ. ಯಾವುದೇ ವಿಮರ್ಶಾ ಪದ್ಧತಿ, ಅದು ಗೋಷ್ಠಿಯಲ್ಲಾಗಲಿ, ಬರಹದಲ್ಲಾಗಲಿ, ಮಾತಿನಲ್ಲಾಗಲಿ, ನಾವು 2 ಪದ್ಧತಿಗಳ ಪರಿಭಾಷೆಗಳನ್ನು ತಂದು ಒಂದರ ಮೇಲೆ ಒಂದು ಸೂಪರ್ ಇಂಪೋಸ್ ಮಾಡಿದ ಕೂಡಲೇ ಪ್ರಾಬ್ಲಮ್. ಈಗ ನಮ್ಮ ಸಾಹಿತ್ಯದ ಲೋಕದಲ್ಲಿ ಇದೇ ಆಗಿದೆ. ಸಾಹಿತ್ಯದ ಇಡೀ ಸ್ಟಡಿ ಬರೀ ಸುಮ್ಮನೆ ಸೋಶಿಯಾಲಜಿ, ಆಂಥ್ರೋಪಾಲಜಿ ಆಗ್ತದೆ. ಹಿಂದುತ್ವ ಅಂತ ಹೇಳಿದ ಕೂಡಲೇ ಯಾರನ್ನ ಹೇಳುದು, ಗಾಂಧೀಜಿಯನ್ನು ಹೇಳುದು, ಸಾವರ್ಕರನ್ನು ಹೇಳುದು, ಅವರು ಹೇಳಿದ ಕೆಲವು ಶಬ್ದಗಳನ್ನು ಹೇಳುದು, ಅದು ಅವರು ಹಾಗೆ ಹೇಳಲಿಲ್ಲ, ಹೀಗೆ ಹೇಳಲಿಲ್ಲ. ಕೆಲವು ವಿಷಯಗಳನ್ನು ನಮ್ಮ ಊರಿನ, ನಮ್ಮ ಜಾತಿಯ, ನಮ್ಮ ವರ್ಗಕ್ಕೆ ಸೇರಿದ ಯಾರೋ ಮಹಾತ್ಮನೇ ಮೊದಲು ಹೇಳಿದ್ದಾನೆ ಅಂತ ಹೇಳುದು. ಅದಕ್ಕೆ ಪೂಜ್ಯ ಮಹಾಬಲೇಗಡೆ ಅವರ ಮಾತಲ್ಲಿ ಹೇಳಿದರೆ ಸರ್ವೆ ನಂಬರ್ ನ್ಯಾಯ ಅಂತ. ನಮ್ಮ ಸರ್ವೆ ನಂಬರ್ನಲ್ಲೇ ಎಲ್ಲ ಹುಟ್ಟಿದ್ದು ಒಳ್ಳೆ ಹೇಳಿ ಬಹಳ ಕಷ್ಟವಾಯ್ತು, ಒಳ್ಳೆ ಅವನ ರೀತಿಯಲ್ಲಿ ಹೇಳ್ಬೇಕು, ನಮ್ಗೆ ಬರೋದಿಲ್ಲ ಅಂತ ಹೇಳಿ. ಈ ಸರ್ವೆ ನಂಬರವನ್ನು ಬಿಟ್ಟು ನಾವು ಹೋಗ್ಬೇಕು. ಮತ್ತು ಇನ್ನೂ ಆಲೋಚನೆ ಮಾಡಬೇಕಾದ ವಿಷಯ, ವಾಟ್ ಈಸ್ ರೈಟ್ ಅಂಡ್ ವಾಟ್ ಈಸ್ ರಾಂಗ್. ಹೂ ಈಸ್ ರೈಟ್ ಎನ್ನುವುದಕ್ಕಿಂತಲೂ ಅದು ಮುಖ್ಯವಾದ. ಹೂ ಈಸ್ ರೈಟ್ ಬೇಕು, ಯಾಕಂದ್ರೆ ಬರುವುದು ವ್ಯಕ್ತಿ ಮೂಲಕ. ಮಂಟಪೋಪಾಧ್ಯಾಯರು ಮಾಡಿದ್ದು ಸರಿಯಾ, ಸರಿ ಅಲ್ಲದ್ರೆ ನೀನು ಮಾಡಿ. ಡಾಕ್ಟರ್ ಕಾರಂತರಿಗೆ ಅನೇಕರು ಪತ್ರ ಬರ್ತಿದ್ರು, ನಾನು ಸಣ್ಣ ಪ್ರಾಯದಲ್ಲಿ ಉತ್ಸಾಹದಲ್ಲಿ ಬರೆದವ ಎಲ್ಲದಕ್ಕೆ ಉತ್ತರ ಕೊಡ್ತಿದ್ರು. ಅದನ್ನು ನಾನು ಅವರಿಂದ ಕಲ್ತದ್ದು. ಅವರನ್ನು ಬೈದು ಬರೆದ್ರು, ಪ್ರಿಯ ನಿಮ್ಮ ದೃಷ್ಟಿಯಲ್ಲಿ ಸರಿ ಇರಬಹುದು, ಇನ್ನಷ್ಟು ಅಧ್ಯಯನ ಮಾಡಿ ರೀತಿ ಕಾರಂತ. ನೀವು ಯಕ್ಷಗಾನದಲ್ಲಿ ಹೀಗೆ ಯಾಕೆ ಪ್ರಯೋಗವನ್ನು ಮಾಡಲಿಲ್ಲ, ಯಾಕೆ ಮಾಡಬಾರ್ದು? ಒಳ್ಳೆಯ ಸಲಹೆ, ನೀವೇ ಮಾಡಿದ್ರು ನಾನು ಬರುತ್ತೇನೆ. ಎಷ್ಟು ಚಂದನ ಬರೆಯುವ, ಅವರನ್ನು ಆಕ್ಷೇಪಿಸಲಿಕ್ಕೆ ಬರೆಯುವುದಲ್ಲ. ವಿ ಎಕ್ಸ್ಪೆಕ್ಟ್ ಥಿಂಗ್ಸ್. ಮೋದಿ ಹಾಗೆ ಯಾಕೆ ಮಾಡಲಿಲ್ಲ, ಇವ್ರು ಹೀಗೆ ಯಾಕೆ ಮಾಡಲಿಲ್ಲ ಅಂತ ಹೇಳುದು ಕೋಪದಲ್ಲಿ ಅಲ್ಲ. ನಿನಗೆ ಸಾಧ್ಯ ಉಂಟು, ನನಗೆ ಹೇಗೂ ಸಾಧ್ಯ ಇಲ್ಲ, ನೀನು ಮಾಡಬೇಕು. Expectation is acceptance of failure. And this type of criticism is also a positive appreciation. ನೀನು ಸರ್ವಶಕ್ತ, ನೀನು ಮಾಡ್ತೇ ಇಲ್ಲ. ದೇವರ ಮೇಲೆ ಕೆಲವರಿಗೆ ವೈಯಕ್ತಿಕ ಕೋಪ ಬರುವುದು ಉಂಟು. ನಾಸ್ತಿಕವಾದದಲ್ಲಿ ದೊಡ್ಡ ಚರ್ಚೆ. ದೇವರು ನನಗೆ ಹೀಗೆ ಮಾಡ್ಬೋದ? ಅವ ಇದ್ದಾನಂತ ಹೇಳುದು, ಅವನನ್ನು ಇದ್ದಾನೆ ಅಂತ ಹೇಳಿ ಹೇಳು. ಅರ್ಥ ಆಯ್ತಾ? ದೇವರು ನನಗೆ ಹೀಗೆ ಮಾಡ್ಬೋದ, ನನಗೆ ಇಷ್ಟ ಅನ್ಯಾಯ ಮಾಡ್ಬೋದು, ದೇವರು ಇದ್ದಾನೆ ಅಂತ ಒಪ್ಪಿ ಮಾಡುದಲ್ಲ. ಹಾಗಾದ್ರೆ ಅವ ಇದ್ದಾನ ಸ್ವಾಮಿ? ಬ್ಯೂಟಿಫುಲ್ ಅಲ್ಲ? ಅಶೋಕ್ ಹೇಳಿದ್ರೆ ನೆನಪಾಯ್ತು, ಅಷ್ಟು ಕಲ್ತು ಓದಿ ಅಲ್ಲ, ಎಲ್ಲೋ ಇದ್ದವ ಹೇಳುವ ಮಾತಿದು. ಆದ್ರಿಂದ ಸಿದ್ಧಾಂತ ಇಂಥವನಿಗೆ ಗೊತ್ತಿಲ್ಲ, ಇಂಥವನಿಗೆ ಗೊತ್ತುಂಟು ಅಂತ ಹೇಳುವುದು ತಪ್ಪೆ. ಭಾಷೆಯಿಂದ ವ್ಯಾಕರಣ, ವ್ಯಾಕರಣದಿಂದ ಭಾಷೆ, 2 ವಾದ.
ಮೊದಲು ಹುಟ್ಟಿ ಬೆಳೀತಾ ಇರುತ್ತದೆ. ಅದರ ಮೇಲೆ ವ್ಯಾಕರಣವೆಂಬ ಶಾಸ್ತ್ರವನ್ನು ರಚಿಸ್ತಾರೆ. ನಾಟ್ಯಶಾಸ್ತ್ರದ ಪ್ರಯೋಗಗಳು ಮೊದಲೇ ಇತ್ತು. ಇದೆಲ್ಲ ಏನು ಆಗ್ತದೆ ಅಂತ ಗೊತ್ತಾಗಿ ಹೆದರಿ ನಾಟ್ಯಶಾಸ್ತ್ರ ರಚನೆ ಮಾಡ್ತಾರೆ. ಏನು ವಿಕಲವಾಗಿ ಎಲ್ಲ ಡಿಫ್ಯೂಸ್ ಆಗ್ತಾ ಇದೆ, ನಾನು ಇದನ್ನು ಒಂದು ಕಡೆ ತಂದಿಡಬೇಕು ಅಂತ. ಶಾಸ್ತ್ರ ನಿರ್ಮಾಣದ ಕಾಲ ಒಳ್ಳೆ ಕಾಲ ಮತ್ತು ಕೆಟ್ಟ ಕಾಲ, ಯಾಕೆ ಅದು ಪತನಗೊಳ್ತಾ ಇದ್ದ ಸಂದರ್ಭ. ಇದು ಒಂದು ವಾದ. ವ್ಯಾಕರಣ ಮೊದಲು, ಭಾಷೆ ಆಮೇಲೆ ಅಂತ. ವಾಟ್ ಪ್ರೊಫೆಸರ್ ಪಾದಕಲ್ ನರಸಿಂಹಭಟ್ರ ವಾದ, ಇನ್ನೊಂದು ಪಾದಕಲ್ಲಿ ಇಲ್ಲಿ ಉಂಟು. ವ್ಯಾಕರಣ ಮೊದಲು, ಭಾಷೆ ಆಮೇಲೆ ಅಂತ ಅವ್ರು ಹೇಳುದು ಹೇಗಂದ್ರೆ, ವ್ಯಾಕರಣ ಪಾಣಿನಿಯೋ ನಮ್ಮ ಭಟ್ಟಾಕಣಕನ ಇನ್ನೊಬ್ಬನ ತಯಾರು ಮಾಡುವ ಮೊದಲೇ ನಾನು ಹೋಗಿದ್ದಾಳೆ ಅಂತ ಯಾರು ಹೇಳುದಿಲ್ಲ. ಅವಳು ಬರುತ್ತಾಳೆ, ಅವನು ಬರುತ್ತಾನೆ, ಅದು ಹೋಗುತ್ತದೆ. ಈ ವಾಕ್ಯ ಹೇಗೆ ಬಂತು? ವ್ಯಾಕರಣ ಮೊದಲು, ಭಾಷೆ ಆಮೇಲೆ. ಚಂದ ಉಂಟಲ್ಲ ಇದು ವಾದ. ಒಪ್ಪಿಕೊಳ್ಳುದು ಬೇಡ, ಒಪ್ಪಿಕೊಳ್ಳುದು ಬೇಡ. ಸುಮಾರಾಗಿ ಇಂತಹ ವಿಷಯಗಳನ್ನು ನಾವು ನೋಡುವಾಗ, ಶಾಸ್ತ್ರವಾಗಲಿ ಪ್ರಯೋಗವಾಗಲಿ, ಎರಡು ದೃಷ್ಟಿ ಇಟ್ಕೊಳ್ಬೇಕು. ನಾನು ಹಲವು ಕಡೆ ಹೇಳಿದ ವಿಷಯ ಕೇಳಿದವರಿದ್ದರೆ ಕ್ಷಮಿಸಿ. ನಮ್ಮ ಹತ್ರ ಎಲ್ಲ ಒಂದೇ ಭಾಷಣ ಇರುವುದು, ವ್ಯಾಕರಣ ಗ್ರಂಥ ಮಾತ್ರ. ಅದೇ ಗ್ರಂಥ ನಂತರ ವ್ಯಾಕರಣ ಮೊದಲೇ ಉಂಟು. ನಮ್ಮಲ್ಲೆಲ್ಲ ಒಂದೇ ಭಾಷಣ ಇರುವುದು, ಅದನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ಪ್ಲೇಟ್ ತಿರುಗಿಸುವುದು ನಾವು ಬಿಟ್ಟು ನಮಗೆ ಗೊತ್ತಿರುವುದು. ಇಂಥ ವಿಷಯಗಳನ್ನು ಶಾಸ್ತ್ರವಾಗಲಿ ಲೌಕಿಕವಾಗಲಿ ನೋಡುವಾಗ ಎರಡು ದೃಷ್ಟಿಯಿಂದ ನೋಡಬೇಕು. ಪ್ರೀತಿಯಿಂದ ಮತ್ತು ಸಂಶಯ. ಒಂದು ಪ್ರೀತಿ ಬೇಕು, ಓಹೋ ಅದು ಭಯಂಕರ ಕಂಡಾಪಟ್ಟೆ ಹಾಗೂ ಹೇಳಬಾರ್ದು. ಸಂಶಯವೂ ಇರಬೇಕು ನನ್ನ ಭಾಷಣದ ಮೇಲೆ ಕೂಡ. ಅದಕ್ಕೆ ಒಳ್ಳೆ ಉದಾಹರಣೆ ಜಗತ್ತಿನಲ್ಲಿ ಒಂದೇ ಒಂದು ಇರುವುದು. ಪ್ರೀತಿಯಿಂದ ಮತ್ತು ಸಂಶಯದಿಂದ ಒಂದು ವ್ಯಕ್ತಿ ಇನ್ನೊಂದನ್ನು ಹೇಗೆ ನೋಡ್ತದೆ ಅಂತ. ಹೆಂಡತಿ ಗಂಡನನ್ನು ನೋಡಿದ್ರೆ ಸದಾ ಪ್ರೀತಿ ಇರ್ತದೆ, ಇವ ಇಲ್ಲಿ ಹೋಗ್ತಾನೆ, ಯಾರು ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ಬಸ್ ಸ್ಟ್ಯಾಂಡ್ ನಲ್ಲಿ ಮಧ್ಯಾಹ್ನ ಸುಡು ಬಿಸಿಲಿಗೆ ನಿಮ್ಮ ಹತ್ರ ಮಾತಾಡ್ತಿದ್ದವಳು ಯಾರು? ಯಾರಿಗೊತ್ತು, ನನಗೆ ನೆನಪೇ ಇಲ್ಲ. ಶಾಸ್ತ್ರವನ್ನಾಗಲಿ ಅದಕ್ಕೆ ಸಂಬಂಧಪಟ್ಟ ಅನ್ವಯಿಕ ವಿಷಯಗಳನ್ನಾಗಲಿ, ದಿ ಥಿಯರಿ ಅಂಡ್ ಅಪ್ಲಿಕೇಶನ್, ಇದನ್ನು ಈ ದೃಷ್ಟಿಯಿಂದ ನಾವು ನೋಡಬೇಕು. ಎರಡನೇದು ಮಾರ್ಗದೇಶಿ ಗಂಧರ್ವ ಗಾನ. ಈ ವಿಷಯದಲ್ಲಿ ಈ ಸಭೆಯಲ್ಲಿ ಬಂದಿರುವ ಎಲ್ಲ ಅಭಿಪ್ರಾಯಗಳಿಗೆ ನನ್ನ ಅಭಿಪ್ರಾಯ ಬೇರೆ. ಡಾಕ್ಟರ್ ಗಣೇಶ್ ಅವರು ಇರಬೇಕಿತ್ತು ಈ ಹೊತ್ತಿಗೆ. ಈಗ ಅದು ಬಂದಾಗಿದೆ, ನಾನು ಒಪ್ಪಿಕೊಳ್ತೇನೆ, ಬಂದಾಗಿದೆ, ಪ್ರಯೋಗಕ್ಕೆ ಬಂದಾಗಿದೆ. ಮಾರ್ಗ ಅಂದ್ರೆ ಕ್ಲಾಸಿಕಲ್, ದೇಶಿ ಅಂದ್ರೆ ಫೋಕ್, ಗಂಧರ್ವ ಅಂದ್ರೆ ಒಂದು, ಗಂಧರ್ವ ಗಾನ, ಗಾಯನ ಇನ್ನೊಂದು, ಹಾಗೆ ಅಲ್ಲವೇ ಅಲ್ಲ. ಮೂಲತಃ ಇರುವುದು ಹೇಗೆಂದ್ರೆ, ಮಾರ್ಗ ವೈದಿಕ ಸಂಗೀತದಲ್ಲಿ ಸ್ವಲ್ಪವಾಗಿ ಈಗ ಕಾಣುವ ಎಕ್ಸ್ಟಿಂಕ್ಟ್ ಮಾರ್ಗ ಇಲ್ಲ, ಈಗ ಸ್ವರ್ಗಕ್ಕೆ ಹೋಗಿದೆ. ಇರುವುದೆಲ್ಲ ದೇಶಿ. ದೇಶೇ ದೇಶ ಯದ್ಗಾನಂ ಜನರಂಜನ. ದೇಶ ದೇಶಗಳಲ್ಲಿ ನಿಯಮಗಳಿಗೆ ಒಳಪಟ್ಟು ಒಂದು ಎಕ್ಸೈಟಿಂಗ್ ಡೀಟೇಲ್ ಯಾವಾಗಲೂ ನಾನು ಪ್ರಾತಸ್ಮರಣೀಯವಾಗಿ ನೆನಪಿಸಬೇಕಾದಂತಹ ವಿದ್ವಾನ್ ಕುಕ್ಕಿಲ ಕೃಷ್ಣಮಠ, ವಿದ್ವಾನಲ್ಲ, ವಿದ್ವಾಂಸರು ಬರೆದದ್ದಕ್ಕೆ ಸ್ವಲ್ಪ ಕಡಿಮೆ, ಬಟ್ ಬೇಸಿಕ್ ಮೂಲಗಾಮಿಯಾಗಿ ನೋಡ್ಲಿಕ್ಕೆ ಗೊತ್ತಿದ್ದವರು ಸೇಡಿಯಾಪು ಕುಕ್ಕಿಲ ಇಬ್ಬರು. ದೇಶಿ ಫೋಕ್ ಆದರೆ ಮತಂಗನ ಬೃಹತ್ ದೇಶಿಗೆ ಏನು ಹೇಳ್ತೀರಿ ಕೇಳಿ? ಮತಂಗನ ದೊಡ್ಡ ಶಾಸ್ತ್ರ ಗ್ರಂಥ, ಅದಕ್ಕೆ ಹೆಸರೇನು? ಬೃಹತ್ ದೇಶಿ. ಹಾ, ಆದ್ರಿಂದ ದೇಶಿ ಅನ್ನೋದು ಕ್ಲಾಸಿಕಲ್, ಫೋಕ್ ಅಲ್ಲ. ಫೋಕ್ ಮತ್ತು ಕ್ಲಾಸಿಕಲ್ ಅದು ನಾನು ಆಗ್ಲೇ ಹೇಳಿದಾಗ ಒಂದು ಶಬ್ದವನ್ನು ಸೂಪರ್ ಇಂಪೋಸ್ ಮಾಡಿದರೆ ಬರುವ ಸಮಸ್ಯೆ. ಇನ್ನೊಬ್ರು ನಾನು ಯಾವಾಗಲೂ ನೆನಪಿಸುವ ಅವರಿಗೆ ಉಪಾಧ್ಯಾಯರನ್ನು ನೆನಪಿಸ್ತೇನೆ, ವೆಂಕಟೇಶ್ವರ ಉಪಾಧ್ಯಾಯ. ಅವ್ರು ಯಾವಾಗಲೂ ಹೇಳ್ತಾರೆ, ಡಿಕ್ಷನರಿ ತೆಗೆದು ಪುರೋಹಿತ, ಪ್ರೀಸ್ಟ್, ಸರಿಯಾಗಲ್ಲ, ಪ್ರೀಸ್ಟ್ ಅಲ್ಲ ಪುರೋಹಿತ. ಬೇರೆ ಹೇಗೆ ಹೇಳ್ತೀರಿ? ಇಂಗ್ಲಿಷಲ್ಲಿ ಹಾಗೆ ಹೇಳ್ಬೇಕಷ್ಟೇ, ಆದ್ರೆ ಪುರೋಹಿತ ಪ್ರೀಸ್ಟ್ ಅಲ್ಲ. ಪುರೋಹಿತ ಪುರೋಹಿತನೇ, ಪ್ರೀಸ್ಟ್ ಪ್ರೀಸ್ಟೇ. ಈಗ ಅರಸನ ಕುಂಕುಮವನ್ನು ದೇವರಿಗೆ ಹಚ್ಚಿ ದೀಪವನ್ನು ತಿರುಗಿಸುವುದು ಆರತಿ ಅಂತ ನಾವು ಇಂಗ್ಲಿಷಲ್ಲಿ ಹೇಗೆ ಬರೆಯುವುದು? ಎಂತದ್ದು? ಟರ್ಮರಿಕ್ ವಾಸ್ ಪೇಸ್ಟೆಡ್, ಲೈಟ್ ವಾಸ್ ಟರ್ನ್ 3 times and it was taken to the eyes. ಹೌದು ಸ್ವಾಮಿ, ಹಾಗೆ ಮಾಡುದು. ಇಂಗ್ಲಿಷಲ್ಲಿ ಬರೆಯುವುದೇ ಹಾಗೆ. ಎಂಥದ್ದು ಮಾಡ್ಲಿಕ್ಕೆ ಆಗುದಿಲ್ಲ, ಸಂಸ್ಕೃತಿಗಳ ವ್ಯತ್ಯಾಸ. ಒಳ್ಳೆ ವಿಷಯಗಳನ್ನು ಕೊಟ್ಟಿದ್ದಾರೆ, ಎಲ್ಲ ವಿದ್ವಾಂಸರು ಸಿದ್ಧತೆಯಿಂದ ಬಂದಿದ್ದಾರೆ. ಆದ್ರೆ ನನಗೆ ಕಂಡ ಕೊರತೆ ಅಲ್ಲ, ಎಂತದ
ಎಲ್ಲ ಡೆಮಾನ್ಸ್ಟ್ರೇಷನ್ಗೆ ಮಿನಿಮಮ್ ವಾದ್ಯದ ಹಿನ್ನೆಲೆ ಬೇಕು. ರೆಕಾರ್ಡೆಡ್ ಒಂದು ನಟುವಾಂಗ, ಅದು ತಾಳ ಆಗ್ಬಹುದು, ಒಂದು ಮದ್ದಳೆ ಆದ್ರೂ ಬೇಕು. ಮತ್ತೆ ಹಾಡುವಿಕೆಯಲ್ಲಿ ಆ ಕರಣಗಳನ್ನು ತೋರಿಸುವಾಗ ಕರಣದ ಹೆಸರು ಹೇಳೋದಕ್ಕಿಂತ ಆ ಕರಣ ಬರುವ ಸಾಹಿತ್ಯ ಹಾಕಿ. ತೆಲುಗಿನಲ್ಲಿ ಉಂಟಲ್ಲ ಬಂದನು ರಾಜನು, ನಾನು ನೋಡಿದೆ, ನನಗೆ ಖಂಡಿತ ನಾವೇನಿಲ್ಲ ಅಂತ. ತಂಜಾವೂರಿನಲ್ಲಿ ಮೇಲಟ್ಟರು ಭಾಗವತ ಮೇಳ ನೋಡ್ತಾ ಕೂತಿದ್ದೆ. ಹಿರಣ್ಯಕಶಿಪುವಿನ ಪೀಠಿಗೆ ಕೇಳಿ ಅಭ್ಯಾಸ ನಮಗೆ, ಶ್ರೇಣಿ ಅವರದ್ದ ಇನ್ನೊಬ್ಬರದ್ದ. ಆ ನಟರಾಜನ್ ಅವರ ತಮ್ಮ ಕುಮಾರ್ ಹಿರಣ್ಯಕಶಿಪು ಕುಣಿದ್ರು 25 ನಿಮಿಷ ಕುಣಿತವೆ. ಸುಮ್ಮನೆ ಆಚೆ ಈಚೆ ಹೋಗಿ ಹೂಕೊಯ್ಯೋದಲ್ಲ ಅದು. ವೀರ ಧೀರ ಗಂಭೀರ ಹಿರಣ್ಯಕಶಿಪು ಸ್ವರ್ಗವನ್ನು ಗೆದ್ದವ, ರಾಜನನ್ನು ಪಾದಾಕ್ರಾಂತರನ್ನಾಗಿ ಮಾಡಿದವ, ಎಲ್ಲರ ಮನಸ್ಸಿನಲ್ಲಿ ಭೀತಿಯನ್ನು ನಿರ್ಮಿಸಿದವ, ವಿಸ್ತಾರವಾದ ಸಂಸಾರವುಳ್ಳ. ಏನು ತೋರಿಸಿದ್ರು ಮಾರೆ. ನಮ್ಮ ಪೀಠಿಗೆ ಹೇಳುವ ಮಾತುಗಾರರು ಬಾಯಿ ಮುಚ್ಚಬೇಕು. ಅಲ್ಲ, ನಮ್ಮದು ಗ್ರೇಟೇ, ಅದು ಬೇರೆ, ನಮ್ಮಾಗಿ ಸಾಧ್ಯ ಇಲ್ಲ. ನಾನು ಕೌರವನ ಪೀಠಿಗೆ ಹೇಳಿದ್ರೆ ಕೂಚಿಪುಡಿ ಅವನು ಓಡ್ತಾನೆ, ನನಗೆ ಸಾಧ್ಯ ಇಲ್ಲ. ನಾವು ತಾಳಬಂದ್ರಿಂದ ಎಲ್ಲೆಲ್ಲ ಕೊಂಡೋಗಿದ್ದೇವೆ, ಅಲ್ಲಿ 2 ಇದನ್ನು ಕಂಡಿದೆ. ಇದು ನಮ್ಗೆ ಬೇಕು, ತನ್ನಿ, ಯಾವಾಗ ಬರ್ತೀರಿ? ಕರೆಯುವುದು ಯಾರೋ, ಕೊಂಡೋಗುದು ಯಾರೋ ಗೊತ್ತಿಲ್ಲ, ಬನ್ನಿ. ಇದು ನೀವು ಇಷ್ಟು ಯಾವಾಗ ಬಾಯ್ಪಾಠ ಮಾಡ್ತೀರಿ? ಒಂದ್ಸಲ ಬೇಸರವಾಯ್ತು ನನಗೆ, ನಾನು ಇಷ್ಟು ಸ್ವಂತ ಮಾತಾಡಿದೆ, ಆದ್ರೆ ಎಷ್ಟು ನಿರರ್ಗಳವಾಗಿ ಹೀಗೆ ಹೇಳಿದ್ದು. ಬಾಯ್ಪಾಠ ಅಂತ ಖಂಡಿತ ಅಲ್ಲ ನೀವು, ಅದು ಧನ್ಯ. ಹಿರಣ್ಯಕಶಿಪು ಬಲ್ಲಾದ ತಂದೆ ಮಗ ವೇಷ ಮಾಡ್ತಿದ್ರು. ಶಂಭೇಗೌಡ ಶಿವಾನಂದ ಮಾಡಿರ್ಬೋದು. ಹೊಡೆದ ಕ್ರಮ ನೋಡಿ ನಮ್ಮಲ್ಲಿ ಪ್ರಸಿದ್ಧ ವಿದ್ವಾಂಸರು, ಅದು ಮೂವಿಂಗ್ ಸ್ಟೋರಿ ಹಲವರ ಬಗ್ಗೆ ಉಂಟು. ಸುರತ್ಕಲ್ ಸುಬ್ರಾಯರು ಅಂತ ಹೇಳ್ತಾರೆ, ಸೀತಾರಾಮಾಚಾರ್ಯ ಅಂತ, ಒಂದೇ ಕಥೆ. ಓಡಿ ಹೋಗಿ ಹಿರಣ್ಯಕಶಿಪುವನ್ನು ಹಿಡಿದಂತೆ, ಎಂತದ ನೀನು ಅವನನ್ನು ಹೊಡೆಯೋದು, ಅಷ್ಟು ಹಿಂಸೆ ಕೊಡುದ? ಹೇಳಿದ, ಇವತ್ತಿನ ನನ್ನ ಅಭಿನಯ ಸಾರ್ಥಕವಾಯ್ತು, ಅವ ನನ್ನ ಮಗನೇ, ಹೊಡೆದಲ್ಲ ನಾನು, ಇದು ಅಭಿನಯದ ಸಾರ್ಥಕ. ಅದನ್ನ ದೃಶ್ಯ ಕೊನೆಗೂ ಸಾರ್ಥಕವಾಗುವುದು ಆ ಪ್ರಯೋಕ್ತೃವಿನ ಹಿಂದೆ ಇರುವ ಶಾಸ್ತ್ರವನ್ನು ಒಳಗೊಂಡ, ಆದರೆ ಶಾಸ್ತ್ರವನ್ನು ಯಾವ ಕಾಲಕ್ಕೂ ಮೀರಬಲ್ಲ ಒಂದು ಯೋಗ್ಯತೆ ಇದ್ದವನಿಗೆ ಮಾತ್ರ. ಈ ವಿಷಯ ನೆನಪಿಟ್ಟುಕೊಂಡ್ರೆ ಇವತ್ತಿನ ಅನೇಕ ವಿಷಯಗಳು ಆ ಪ್ರೇರಣೆಯನ್ನು ನಮಗೆ ಕೊಡ್ತವೆ. ಮತ್ತು ಅದನ್ನು ಒದಗಿಸಿದ ಎಲ್ಲ ಕಲಾವಿದರಿಗೆ, ಪ್ರಯೋಕ್ತೃಗಳಿಗೆ ನನ್ನ ಹಾರ್ದಿಕವಾದಂತಹ ಅಭಿನಂದನೆಗಳು. ಯಾಕಂದ್ರೆ ನನಗಿದು ಸಮನ್ವಯಕಾರನಾಗಿ ವಿದ್ವಾಂಸನ ಸ್ಥಾನ ಅಲ್ಲ. ಇಟ್ ಇಸ್ ಎ ಪ್ರೋಸೆಸ್ ಆಫ್ ಲರ್ನಿಂಗ್. ಮತ್ತು ನನ್ನದು ಇನ್ನೊಂದು ಸಣ್ಣ ಮನವಿಯೂ ಇದೆ. ಇನ್ನು ಮುಂದೆ ಸಮಗ್ರ ಇಡೀ ಸಿಲೆಬಸ್ ಓದಿ ನಾನು ತಯಾರು ಮಾಡಿ, ಕಾಮರ್ಸ್ಗೆ ತಯಾರು ಮಾಡೋದಕ್ಕಿಂತ ಹೆಚ್ಚು ತಯಾರು ಮಾಡಿದ್ದೆ. ಇದನ್ನು ಸ್ವಲ್ಪ ಹುಡುಗಾಟಕ್ಕೆ ಅವರಿಗೆ ಕೊಟ್ಟರೆ ಒಳ್ಳೇದು. ಇನ್ನು ಎನರ್ಜಿ ಸಾಮರ್ಥ್ಯ ಎಲ್ಲ ಇದ್ದು ಅನಲೈಸ್ ಮಾಡುವವರಿಗೆ. ಆದ್ರೆ ಯಕ್ಷಗಾನದ ಕ್ರಮ ಹೇಗಂದ್ರೆ, ಪ್ರಾಯ ಸಂದ ಹಾಗೆ ದೊಡ್ಡ ಅರ್ಥಗಳು ಬರುತ್ತೆ, ದೊಡ್ಡ ವೇಷಗಳು. ಉಳಿದ ರಂಗಭೂಮಿಗಳಲ್ಲಿ ನಾಯಕ ಪಾತ್ರ ಎಲ್ಲ ಹುಡುಗರಿಗೆ, ಕ್ಯಾರೆಕ್ಟರ್ ರೋಲ್ ಬೇರೆಯವರಿಗೆ. ಯಕ್ಷಗಾನ ಹಾಗಲ್ಲ. ರಾವಣವಧೆ, ರಾವಣ ನಾನು ಈಗ ಹೇಳಬೇಕು 4-5 ಗಂಟೆ. ಭೀಷ್ಮ ಬೇಕು ಅಂದ್ರೆ ಮೊದಲು ಯಾರು ಕೊಡ್ತಿರ್ಲಿಲ್ಲ, ಮೊದಲು ಜನ ಇರ್ತದೆ. ಕೌರವ ಅಭಿಮನ್ಯು ಹೇಳ್ತಾ ಇದ್ದವನ. ಅಂದ್ರೆ ಈ ಕಲೆಯ ರಂಗಭೂಮಿ ಸಾಗುತ್ತಿರುವ ರೀತಿಯು ಕೂಡ ನಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿಗಳನ್ನು ಹೊರಿಸ್ತದೆ. ಗಣೇಶರು ಬಹಳ ಒಳ್ಳೆ ಮಾತು ಹೇಳಿದ್ರು. ಸಂಗೀತ ಪ್ರಧಾನವಾದ ಅಭಿವ್ಯಕ್ತಿ ಮತ್ತು ಸಾಹಿತ್ಯ ಪ್ರಧಾನವಾದ ಅಭಿವ್ಯಕ್ತಿ. ಸಾಹಿತ್ಯವನ್ನು ಅಭಿನಯವಾಗಿ ಕೊಡುವುದರಿಂದ ಅದೇ ಅಭಿನಯ ಮಾತಿನಲ್ಲಿ ಹೇಗೆ ಮುಂದುವರಿಯುತ್ತದೆ. ಇದಕ್ಕೆ ಲಿಂಗ್ವಿಸ್ಟಿಕ್ಸ್ ನಲ್ಲಿ, ಭಾಷಾಶಾಸ್ತ್ರದಲ್ಲಿ ಒಂದು ಮಾತು, ಡಯಲೆಕ್ಟಿಕಲ್ ಕಂಟಿನ್ಯೂಮ್. ಇದು 2 ಡಯಲೆಕ್ಟ್ ಕಲೆ, ಗೀತವಾದ್ಯ ನೃತ್ಯಗಳು ಮಾತು. ಇದರಿಂದ ಅದು ಕಂಟಿನ್ಯೂ ಆಗಿ ಕಾಣಬೇಕು. ಕೆಲವು ಸಲ ರಿಪಿಟೇಷನ್ ಆಭಾಸಕರವಾಗಿ ಆಗ್ತದೆ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಒಂದೇ ಉದಾಹರಣೆ ಕೊಡ್ತೇನೆ. ಕೃಷ್ಣ ಮಲ್ಕೊಂಡಿದ್ದಾನೆ, ಕೌರವ ತಲೆಬುಡದಲ್ಲಿ ಇದ್ದಾನೆ, ಅರ್ಜುನ ಕಾಲ್ಬುಡದಲ್ಲಿ ಇದ್ದಾನೆ. ಹರಿಯು ಮೈಮುರಿದೆದ್ದು ಕಂಡಾಗ ನರನ ಪಿಂತಿರುಗಿ ಕೌರವನ ನೀಕ್ಷಿಸುತ್ತಾ ಹರಹರ ನೀವಿಬ್ಬರೊಂದಾಗಿ ಬಂದು ಅಚ್ಚರಿ ಎಂದು ತೋರ್ಪುದೆಂದ್ರೆ ತುಂಬಾ ಒಳ್ಳೆ ಅಭಿನಯದ ಜಾಗ. ಕೂತ್ಕೊಂಡೆ ಮೂಡಿಕಣಿಯವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಹರಿಯ ಮೈ ಮುರಿದೆದ್ದು ನೋಡುವುದಿಲ್ಲ. ನಮ್ಮ ಅರ್ಥದಲ್ಲಿ ಏನಾಗ್ತದೆ ಗೊತ್ತುಂಟಾ? ಇಷ್ಟು ಮಾಡಿದ್ದಲ್ಲ, ಕೌರವನನ್ನು ನೋಡಿದವಲ್ಲ, ಪುನಃ ಅರ್ಥದಲ್ಲಿ ಅರ್ಜುನ ನೀನು ಯಾವಾಗ ಬಂದು, ಎಲ್ಲ ಸೌಖ್ಯ, ಧರ್ಮರಾಜ ಹೇಗಿದ್ದಾರೆ, ದ್ರೌಪದಿ ಹೇಗಿದ್ದಾರೆ, ಅಭಿಮನ್ಯು, ಓ ಭಾವ ನೀವು ಯಾವಾಗ ಬಂದ್ರಿ? ಒಮ್ಮೆ ನೋಡಿ ಅಭಿನಯ ಆಗಿದೆ ಸದ್ಯದಲ್ಲಿ.
ಇದು ಈ ಕಲೆಯಲ್ಲಿ ಇರುವ ಸ್ವರೂಪ. ಜನರು ಅದನ್ನು ಒಪ್ಪಿಕೊಳ್ತಾರೆ. ಅದನ್ನ ಭಾಷೆಯ ಅಭಿನಯ ಸ್ವರೂಪ, ಕಲೆಯ ಅಭಿನಯ ಸ್ವರೂಪ, ಇವುಗಳು ಒಂದಕ್ಕೊಂದು ಹೊಂದಿಕೊಂಡಿರ್ತವೆ. ಅದನ್ನೇ ನಾವು ನೃತ್ಯ ನಾಟಕವಾಗಿ ಮಾಡುವುದಾದ್ರೆ ಅಭಿನಯವನ್ನು ವಿನ್ಯಾಸ ಮಾಡುವ ರೀತಿಯನ್ನು ಇಟ್ಟುಕೊಳ್ಳಬೇಕು. ಒಂದು ಕಲಾ ಸ್ವರೂಪವನ್ನು ನೃತ್ಯದಲ್ಲೇ ಕೊಡುವುದು ಅಂದ್ರೆ ಅರ್ಥವನ್ನು ತೆಗೆಯುವುದಲ್ಲ, ಅದರ ಡಿಸೈನ್ ಬೇರೆ. 8 ಗಂಟೆ ಆಟವನ್ನು 3 ಗಂಟೆಗೆ ಅದರ ಓಡಿಸಿದಲ್ಲ. 3 ಗಂಟೆಗೆ ಒಂದು ದೇವಿ ಮಹಾತ್ಮೆಯ ಭೀಷ್ಮ ಪರ್ವವು ತಿಳಿಸಬೇಕಾದ್ರೆ ಯಾವ್ಯಾವ ಭಾಗಕ್ಕೆ ಎಷ್ಟೆಷ್ಟು. ಆಳಂದ್ರಲ್ಲಿ 4-5 ಗಂಟೆ ಭೀಷ್ಮ ವಿಜಯ ಆದ್ರೆ ಪರಶುರಾಮ ಭೀಷ್ಮರಿಗೆ 1-1.25 ಗಂಟೆ ಆದ್ರೆ 1 ಗಂಟೆ ಕ್ಯಾಸೆಟ್ ಅಲ್ಲಿ 15 ನಿಮಿಷ ಉಳಿಲೇಬೇಕು. ಸ್ಲೈಟ್ಲಿ ಡಿಸ್ಪ್ರಪೋರ್ಷನೇಟ್ ಆದರೆ ಬೇಕಲ್ಲ, ಯಾಕಂದ್ರೆ ಕನ್ಕ್ಲೂಡಿಂಗ್. ಈ ರೀತಿಯ ಸೂಕ್ಷ್ಮಗಳು ಪರಿಭಾವಿಸುವ ವಿಷಯ ಡಾಕ್ಟರ್ ಗಣೇಶ್ ರವರ ಮಾತಿನಲ್ಲಿ ಬಂದಿದೆ. ಇನ್ನೊಂದು ಮಾತನ್ನು ಅವರು ಹೇಳಿದ್ರು, ಅದು ತುಂಬಾ ಚರ್ಚೆಗೊಳಗಾಗಬೇಕಾದ್ರು, ಕಾಂಟ್ರವರ್ಸಿಯಲ್. ಆಖ್ಯಾನ ಮತ್ತು ವ್ಯಾಖ್ಯಾನ. ಶಂಭರಿಗಳು ಇದನ್ನು ಹೇಳಿದ್ದಾರೆ. ಆಖ್ಯಾನಗಳು ವ್ಯಾಖ್ಯಾನಗಳಾಗಬಾರದು ಅಂತ. ಅದಕ್ಕೆ ಮರುದಿವಸ ಮಂಗಳೂರಲ್ಲಿ ಯಾರು ಭಾಷಣ ಮಾಡಿ ಹೇಳಿದ್ರೆ, ಶ್ರೇಣಿಯವರು ಕಾಣ್ತದೆ, ಆಖ್ಯಾನಗಳೆಲ್ಲ ವ್ಯಾಖ್ಯಾನಗಳೇ ಆಗಿರ್ತವೆ. ಎರಡು ಸರಿ. ಆದರೆ ನಾನು ಇದನ್ನು ವ್ಯಾಖ್ಯಾನ ಮಾಡ್ತೇನೆ ಅನ್ನೋ ಬುದ್ಧಿಯಿಂದ ಮೂರನೇವನಾಗಿ ನಿಂತುಕೊಂಡು ಥರ್ಡ್ ಪರ್ಸನ್ ಆಗಿ ವ್ಯಾಖ್ಯಾನ ಮಾಡಿ ಹೇಳಬಾರದು. ಅದನ್ನು ಪ್ರೆಸೆಂಟ್ ಮಾಡುವಾಗಲೇ ಪುನಃ ಕಥನವಾಗಿ ರೀಕ್ರಿಯೇಷನ್, ರೀಪ್ರೆಸೆಂಟೇಷನ್ ಆಗಿ ಅದು ವ್ಯಾಖ್ಯಾನವನ್ನು ಕೊಡುತ್ತದೆ. ಅದಕ್ಕೆ ಮಾಧ್ಯಮ ನಿಮ್ಮ ವಾದನೆ ಇರ್ಬೋದು, ಅಭಿನಯ ಇರ್ಬೋದು, ಕೈ ಇರ್ಬೋದು, ಭಾಷೆ ಇರ್ಬೋದು, ಮೈ ಇರ್ಬೋದು. ವೆನ್ ಪ್ರೋಸ್ ಗೋಸ್ ಮ್ಯಾಡ್ ಇಟ್ ಬಿಕಮ್ಸ್ ಪೋಯಟ್ರಿ. ಗೌತಮ ಬುದ್ಧ ಆ ದಸರಾದ್ರೆ ಯಾವಾಗ ಮುಗಿಯುವುದು ತಮ್ಮ? ಗೌತಮ ಬುದ್ಧ ಅಂತ ಕಾಣ್ತದೆ. ಒಂದು ಮಾತು ಹೇಳಿದ್ದಾರೆ, ಲೋಕಕ್ಕೆ ಬಲು ದೊಡ್ಡ ಉಪಕಾರ ಸಮಾಜ ಸೇವೆ ಎಲ್ಲರೂ ಮಾಡಬಹುದು. ಎವ್ರಿಬಡಿ ಕ್ಯಾನ್ ಡು ಸೋಷಿಯಲ್ ಸರ್ವಿಸ್. ಒಂದನೇದು ಏನಂದ್ರೆ ಉಳಿದವರಿಗೆ ಉಪದ್ರ ಮಾಡೋದಿಲ್ಲ. ನಾನು ಅದೇ ಮಾಡುದು. ನಮಸ್ಕಾರ. ಸಮಯ ಹೋಗಿದ್ರೆ ಸಾಯಂಕಾಲ ಮಾತಾಡ್ತಾರೆ. ಆದ್ರೆ ಈಗ ಸಮಯ ಇದೆ ಅಂತ ಹೇಳಿಕ್ ನನಗೆ ಧೈರ್ಯ ಇದೆ. ಅಂದ್ರೆ ನೀವು ಸಾಕಷ್ಟು ಹೇಳ್ತೀವಿ. ಈಗ ಹೇಳಬೇಕಾದ್ದನ್ನೆಲ್ಲ ಹೇಳಿದ್ದಾರೆ. ಮತ್ತೆ ಈ ಒಂದು ಕಾಲದಲ್ಲಿ ಇದೆಲ್ಲ ಹೇಳಿದ್ರು ಬಹಳ ದೊಡ್ಡ ಸಂಸ್ಕೃತ ವಿದ್ವಾಂಸರು, ನಾಟ್ಯಶಾಸ್ತ್ರ ಪರಿಣಿತರು ಮತ್ತು ಅನುಮೋದನ. ಬೆಳಿಗ್ಗೆ ಗಣೇಶ್ ಅವರು ಒಂದು ಕೇಳಿದ್ರು ಮಾತು, ಈಗ ಏನು ಬರೀತಾ ಇದ್ದೀರಿ ಅಂತ. ನಾನು ಹೇಳಿದೆ, ನಿರ್ದೇಶಕರಿಗೆ, ಮುಖ್ಯ ಕಾರ್ಯದರ್ಶಿಗಳಿಗೆ, ಮಂತ್ರಿಗಳಿಗೆ ಅರ್ಜಿ ಬರೀತಾ ಇದ್ದಾರೆ. ಒಂದಲ್ಲ ಒಂದು ಅದರಲ್ಲಿಯೇ ಕಾಲ ಹೋಗ್ತಾ ಇದೆ. ಹಾಗಾಗಿ ಈ ಉಳಿದ ವಿದ್ವತ್ತಿನ ಸಾಹಸಗಳ ಬಗ್ಗೆ ನಾನು ಸ್ವಲ್ಪ ಹಿಂದೆ ಬಿದ್ದಿದ್ದೇನೆ ಅಂತ ಹೇಳಿದೆ. ಅದು ಒಬ್ಬೊಬ್ಬರ ಪ್ರಾರಂಭ. ಏನೇ ಇರಲಿ, ಆ ಎಲ್ಲ ಸ್ವಂತದ ಸಂಕಟಗಳನ್ನು ತೋಡಿಕೊಳ್ಳಲಿಕ್ಕೆ ಇದು ಸಭೆಯಲ್ಲ. ಅದು ನಮಗೆ ಬೆಳಗ್ಗಿನಿಂದ ಇಲ್ಲಿಯವರೆಗೆ ಗೋಷ್ಠಿಗಳು ಅದ್ಭುತವಾಗಿ ನಡೆದವು. ನಮ್ಮವರಿಗೆ ತುಂಬ ಲಾಭಕರವಾದ ಚಿಂತನೆಗೆ ಬಹಳಷ್ಟು ವಿಷಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಎಲ್ಲ ಹೇಳಿದ್ರು, ಜೋಶಿಯವರು ಹೇಳ್ತಾರೆ, ಒಂದೊಂದು ವಿಷಯನೇ, ಒಂದೊಂದು ವಿಷಯದ ಬಗ್ಗೆನೇ ಒಂದೊಂದು ದಿವಸದ್ದು, 2 ದಿವಸದ್ದು, 1 ವಾರದ್ದು ಇಟ್ಕೊಳ್ಳಿ ಅಂತ. ನಮ್ಮ ಸರ್ಕಾರ ಅನುಗ್ರಹ ಮಾಡಿದರೆ ನಾವೇ ಮಾಡ್ತೇವೆ. ಈ 1 ದಿವಸದ ಗೋಷ್ಠಿಯನ್ನು ಮಾಡುವ ಹೊತ್ತಿಗೆ ಕೃತಕಂಟಕ ಆಗ್ತದೆ. ಇನ್ನು 1 ವಾರದ ಮಾಡಿದರೆ ನಮ್ಮ ಕಥೆ ಎಂಥದ್ದು. ಆದರೆ ಇಂತಹ ಗೋಷ್ಠಿಗಳು ಇವುಗಳ ಇನ್ನೊಂದು ದೃಷ್ಟಿಯಿಂದ ನಾವು ತಿಳಿದುಕೊಳ್ಬೇಕು. ಇವೆಲ್ಲ ಸಂಸ್ಕಾರಗಳಿದ್ದಂಗೆ. ಈಗ ಚೌಲ ಸಂಸ್ಕಾರ ಇರ್ತದೆ, ಉಪನಯನ ಸಂಸ್ಕಾರ ಇರ್ತದೆ. ಆ ಸಂಸ್ಕಾರ ಅನ್ನೋದು ಅದರ ಪ್ರಾರಂಭಕ್ಕೆ ಉಪನಯನ, ಈ ಚೌಲ ಸಂಸ್ಕಾರ ಅಂತ ಮಾಡಿದ್ರೆ ಇನ್ನು ಮುಂದೆ ನೀವು ಕಾಲಕ್ಕೆ ಈ ಒಂದು
ಕೂದಲುಗಳ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಅಡ್ಡಿಲ್ಲ, ಪರ್ಮಿಷನ್. ಹಾಗೆ ಉಪನಯನ ಸಂಸ್ಕಾರ ಆದಮೇಲೆ ಇನ್ಮೇಲೆ ವೇದಾಧ್ಯಯನವನ್ನು ಸಂಧ್ಯಾವಂದನೆಯನ್ನು ಮಾಡೋರು ಮಾಡಲಿ. ಈ ಎಲ್ಲ ದೃಷ್ಟಿಯಿಂದ ಈ ರೀತಿಯಲ್ಲಿ ಇಂಥದ್ದು ಈಗ ಇಂಥ ಒಂದು ಗೋಷ್ಠಿ ನಡೆಸಿದ್ದಾರೆ, ಪ್ರಯತ್ನ ಪಟ್ಟು ಮಾಡಿದ್ದಾರೆ. ಇನ್ನು ಮುಂದಿನ ಚಿಂತನೆ ನಿಮ್ಮ ಜವಾಬ್ದಾರಿ. ನೀವು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ಮುಖ್ಯವಾದ ಉದ್ದೇಶ. ಅಂದರೆ ನಾವು ಮಾಡೋದೇ ಇಲ್ಲ ಅಂತ ಅಲ್ಲ, ಇನ್ನು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚು ದಿನಗಳ ಕಾಲ ಇಂಥ ಒಂದು ವಿಚಾರಗೋಷ್ಠಿಯನ್ನು ಏರ್ಪಡಿಸುವ ಆಲೋಚನೆ ನಮಗಿದೆ. ಕೈಗೂಡ್ತದೆ ಎಂಬ ಧೈರ್ಯ ಇಲ್ಲ. ಅಂಥ ಒಂದು ಸ್ಥಿತಿಯಲ್ಲಿ ನಾವಿನ್ನೇನು ಹೇಳಲಾರೆ. ಆದರೂ ತುಂಬ ಉಪಯುಕ್ತವಾದಂತಹ ಅನೇಕ ಸಂಗತಿಗಳನ್ನು, ನಮಗೆ ಚಿಂತನೆಗೆ ಯೋಗ್ಯವಾದಂತಹ ಸಂಗತಿಗಳನ್ನು ಇಲ್ಲಿರ್ತಕ್ಕಂತಹ ವಿದ್ವಾಂಸರೆಲ್ಲ ನೀಡಿದ್ದಾರೆ. ಒಂದೊಂದನ್ನು ನಾನು ಮತ್ತೆ ಎತ್ತಿ ಹೇಳಬೇಕಾಗಿಲ್ಲ. ಕೊನೆಗೆ ಹೇಳಬೇಕಾದ್ದೇನಾದರೂ ಇದ್ರೆ ಜೋಶಿಯವ್ರ ಬಗ್ಗೆ ಹೇಳಬೇಕು. ಅದು ಬಹಳ ಕಾಲದ ಸ್ನೇಹಿತರು, ಅದರಿಂದ ಬಹಳ ಹೇಳಲಿಕ್ಕಾಗೋದಿಲ್ಲ. ತುಂಬ ರಂಜಕವಾಗಿ ಸ್ವಾರಸ್ಯಕರವಾಗಿ ಮಾತನಾಡಿ ಆ ಸಮನ್ವಯದ ಅಗತ್ಯವನ್ನು ಇನ್ನೊಂದು ರೀತಿಯಿಂದ ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಆ ಒಂದು ದೃಷ್ಟಿಯಲ್ಲೇ ಈ ಎಲ್ಲವನ್ನು ಸಮಗ್ರವಾಗಿ ಸಮನ್ವಯ ಮಾಡತಕ್ಕಂಥ ಒಂದು ಯೋಗ್ಯತೆ ಇದ್ದ ವ್ಯಕ್ತಿ ಅಂತ ಅವರನ್ನು ಕರೆಸಿಕೊಂಡಿದ್ದಕ್ಕೆ ನಮಗೆ ಬೇಜಾರೇನಾಗಲಿಲ್ಲ, ಸಂತೋಷ ಆಗಿದೆ ಅಂತ ಹೇಳಿದ್ರೆ ನಾನು ಹೆಮ್ಮೆ ಈ ಸಮಯದಲ್ಲಿ ಇನ್ನೂ ಮುಂದೆ ಕಾರ್ಯಕ್ರಮಗಳಿವೆ. ಆ ಎಲ್ಲ ಕಾರ್ಯಕ್ರಮ ನನಗೂ ಆ ಒಂದು ಜವಾಬ್ದಾರಿಯನ್ನು ನಾನು ಇಟ್ಕೊಂಡಿರೋದ್ರಿಂದ ಮುಂದಿನ ಕಾರ್ಯಕ್ರಮಗಳಲ್ಲಿ ತಾಳಮದ್ದಲೆ ಇದೆ, ಯಕ್ಷಭಾನಿಕ ಇದೆ, ಇವೆಲ್ಲ ನೋಡ್ತಕ್ಕಂಥವು. ಬೆಳಗಿನಿಂದ ಇಲ್ಲಿವರೆಗೆ ಮಾತನ್ನೇ ಕೇಳಿದ್ದೀರಿ. ಮಧ್ಯದಲ್ಲಿ ಪ್ರಾತ್ಯಕ್ಷಿಕ ಇದ್ದದಕ್ಕೆ ಹೆಚ್ಚು ಅನುಕೂಲ ಆಗಿದೆ. ಆದರೂ ಈಗ ಪೂರ್ತಿಯಾಗಿ ಕಣ್ಮನೆಗಳನ್ನು ತಣಿಸುವಂತಹ ಒಂದು ವ್ಯವಹಾರಗಳು ನಡೀಲಿಕ್ಕೆ, ಕಾರ್ಯಕ್ರಮಗಳು ನಡೀಲಿಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ಕಲೆಗಳ, ಸಾಂಪ್ರದಾಯಿಕ ಕಲೆಗಳ ಒಂದು ಸೇರುವಿಕೆ ಆಗಬೇಕು, ಪರಸ್ಪರ ಕೊಡುಕೊಳ್ಳುವಿಕೆ ಆಗಬೇಕು. ಅದಕ್ಕೆ ಹೆಚ್ಚೆಚ್ಚು ನೃತ್ಯ ಕಲಾವಿದರು ಹಾಗೆ ಯಕ್ಷಗಾನ ಕಲಾವಿದರು ಕೂಡ ಭಾಗವಹಿಸುವಂತೆ ಆದರೆ ಬಹಳ ಒಳ್ಳೆಯದು ಎನ್ನುವಂಥ ಒಂದು ಕನಸನ್ನು ಇಟ್ಟುಕೊಂಡು ನಾನು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಗರುಡನ ಪಾತ್ರದಲ್ಲಿ ಉಜಿರೆ ಅಶೋಕ್ ಭಟ್ರವರು ಹಾಗೂ ಕೃಷ್ಣನ ಪಾತ್ರದಲ್ಲಿ ನಮ್ಮ ಅಕಾಡೆಮಿಯ ಮಾನ್ಯ ಸದಸ್ಯರಾದ ಶ್ರೀ ದಿವಾಕರ ಹೆಗಡೆ.
ಇದ್ದಾನೆ, ಇದೆಷ್ಟು ಭಾರವಾಗಿದೆ, ರಸಗಿನ್ನೆಷ್ಟು ಭಾರವಾಗಿರಬೇಕಿತ್ತು. ರಸಗಿನ್ನೆಷ್ಟು ಭಾರವಾಗಿರಬೇಕಿದು. ಯಾರಿದ್ದಾರೆ ಇದರಲ್ಲಿ? ಇಡೀ ಸಭೆಯನ್ನು ನೋಡುವಾಗ ದುರವೀಳ್ಯ ಕನ್ನಡಿಯಂತೆ ನನಗೆ ಭಾಸವಾಗುತ್ತಿದೆ. ಭೀಷ್ಮರ ಮುಖ ಕಾಣುತ್ತಿದೆ, ದ್ರೋಣರ ಮುಖ ಕಾಣುತ್ತಿದೆ, ಸಂಗಡ ಇರುವ ಸೈಂಧವಾದಿ ಎಲ್ಲರೂ ಕಾಣುತ್ತಿದ್ದಾರೆ. ಇವರೆಲ್ಲರೂ ಬದುಕಿಗೆ ಸಿದ್ಧರಾದರೆ ಅಂತ ಹಿಂದೆ ಪ್ರಶ್ನಿಸಿದ್ದಿತ್ತು. ಈಗ ಇವರೆಲ್ಲರೂ ಸಾವಿಗೆ ಸಿದ್ಧರಾದರೆ ಎನ್ನುವ ಪ್ರಶ್ನೆ. ಇವರ ಬದುಕಿಗೆಲ್ಲ ಏನರ್ಥ ಎಂಬುದಕ್ಕೆ ಇನ್ನು ಪ್ರಶ್ನಿಸುವ ಹಾಗಿಲ್ಲ. ಆದರೆ ಇವರ ಸಾವಿಗೊಂದು ಅರ್ಥ ಬರುತ್ತದೆಯೇ ಎನ್ನುವುದನ್ನು ಅವರಿಗೇ ಬಿಡಬೇಕು. ನಾನು ಅದನ್ನು ಹೇಳಿದ್ದೇನೆ. ಬದುಕುವ ಆಸೆ ಇದ್ದರೆ ಇವನನ್ನೂ ಬದುಕಿಸಿಕೊಳ್ಳಿ. ಕೊಟ್ಟಿದ್ದು ಅಚ್ಯುತನಲ್ಲಿ ದುರವೀಳ್ಯವನ್ನು, ಅನಂತ ಅವಕಾಶಗಳಿವೆ ಅಂತ ಹೇಳಿದರು. ಹಾಗೇನು ಭಾಸವಾಗುತ್ತಿಲ್ಲ. ಆದ್ರೆ ಇವನ ಪರವಾಗಿರುವವರೆಲ್ಲ ಯಾರು? ಕೇವಲ ವಿವೇಕಿಯವರವನ ನಟ್ಟಿ ಗುರುರಾಯನೋಡು ಚ್ಯುತಿಯ ಕೇಳಿಸುವುದು ಅಂತಾದ್ರೆ ಶತಾನಂದರು ಸಾಕಿತ್ತು. ಯಾವುದಕ್ಕೂ ಶ್ರೀಕೃಷ್ಣನೇ ಬರ್ತಾನೆ ಅಂತ ಹೇಳಿ ಕಳುಹಿಸಿದ್ದರ ಹಿಂದೆ ಧರ್ಮರಾಯ ಆಲೋಚಿಸಿರುವುದು ಏನಿರಬಹುದು ಅಂತ ನೋಡಿದ್ರೆ ಇದಿಷ್ಟೇ ಅಲ್ಲ. ಅಲ್ಲಿ ಹೋಗಿ ಕೌರವನಲ್ಲಿ ಮಾತಾಡುವುದಷ್ಟೇ ಅಲ್ಲ, ಉಳಿದವರೆಲ್ಲರ ಅಂತಃಕರಣವನ್ನು ತಟ್ಟಿ ಬರಬಹುದಾದಂತಹ ಅವಕಾಶವನ್ನು ಕಳೆದುಕೊಳ್ಳಬೇಡ ಕೃಷ್ಣ ಅಂತಲೇ ಅಲ್ಲವೇ ಸೂಚನೆ. ಹಾಗಾಗಿ ಇವರೆಲ್ಲರೂ ನನ್ನನ್ನು ದೇವರೇ ಅಂತ ಕಂಡವರೇ ಹೌದು. ಹಸ್ತಿನಾವತಿಗೆ ಬಂದಾಗ ಎಲ್ಲರೂ ಅಜ್ಯಪಾದ್ಯಾದಿಗಳನ್ನಿತ್ತು ಕೈ ಮುಗಿದವರು ಹೌದು. ಆದ್ರೆ ಏನು ಮಾಡೋಣ? ಕೃಷ್ಣನನ್ನೂ ಒಪ್ಪುತ್ತಾರೆ, ಕೌರವನನ್ನೂ ಒಪ್ಪುತ್ತಾರೆ. ಇವರಿಂದ ಏನನ್ನು ನಿರೀಕ್ಷೆ ಮಾಡುವುದಕ್ಕೆ ಸಾಧ್ಯ? ಆದ್ರೆ ಇವರೆಲ್ಲರೂ ಕೌರವನನ್ನು ಒಪ್ಪನನ್ನೇ ಒಪ್ಪಿದರೆ ಅಂತ ಲೆಕ್ಕ ಹಾಕಿದ್ರೆ ಭೀಷ್ಮರೇನು ಹಾಗಿಲ್ಲ, ದ್ರೋಣರೂ ಹಾಗಿಲ್ಲ. ನನಗೊಂದು ನಿರೀಕ್ಷೆ ಇತ್ತು. ಈ ರಾಜಸಭೆಯಲ್ಲಿ ಹರಿವಾಣ ನನ್ನ ಕೈಗೆ ಬಂದರೆ ಸುದರ್ಶನ ಸಹಜವಾಗಿಯೇ ನೆನಪಾಗುತ್ತದೆ ನನಗೆ. ಆದರೆ ನಾನೇ ಹೇಳಿದೆನಲ್ಲ, ಇವರು ಬಂದಾಗ ಭಂಡಾರಿಸಿತು ಸುದರ್ಶನ, ಇದಿನ್ನು ಅರಿಯುವುದಕ್ಕೆ ಯೋಗ್ಯತೆಯೇ ಇಲ್ಲದಂತಾಗಿದೆ ಅಂತ ಕೆಳಗಿಟ್ಟೆ. ಇದರದ್ದೇನಾದರೂ ಒಂದು ಧ್ವನಿ ಸೂಚನೆ ಹಸ್ತಿನಾವತಿಗೆ ತಲುಪಿದರೆ ಪರಶುರಾಮನ ಶಿಷ್ಯರಾದಂತಹ ಭೀಷ್ಮರು ತಮ್ಮ ಭುಜದಿಂದ ಒತ್ತಳಿಕೆಯನ್ನು ಕೆಳಗಿಳಿಸಿದರೆ, ಇಬ್ಬರಿಗೂ ಪಾಠ ಹೇಳಿದಂತಹ ದ್ರೋಣಾಚಾರ್ಯರು ನನಗೆ ಯುದ್ಧ ಸಮ್ಮತವಲ್ಲ ಅಂತ ಹೇಳಿದರೆ ಏನಾದರೂ ಒಂದು ಶಾಂತಿಗೆ ಹಾದಿಯಾಗುತ್ತದೆ ಏನೋ ಅನ್ನೋ ನಿರೀಕ್ಷೆ ಇತ್ತು. ಅಂಥದ್ದೇನನ್ನೂ ಇವರು ಗ್ರಹಿಸಿದ ಹಾಗಿಲ್ಲ. ಹಾಗಾಗಿ ಅವರನ್ನು ಮಾತಾಡಿಸಿ ಪ್ರಯೋಜನ ಇಲ್ಲ. ಉಳಿದಂತೆ ಉಳಿದವರೆಲ್ಲ ತಮ್ಮ ತಮ್ಮ ಸಾವಿಗೆ ಬೇಕಾದಷ್ಟನ್ನು ಗಳಿಸಿಕೊಂಡಿದ್ದಾರೆ. ಸೈಂಧವಾದಿಗಳು ಅವರನ್ನು ಮುಟ್ಟಬೇಕಾಗಿಲ್ಲ. ಆದ್ರೆ ಕಾಲಗತಿ ನೇರವಾದದ್ದಲ್ಲ, ಚಕ್ರಗತಿಯದ್ದು ಅಂತಲ್ಲವೇ ನಾವು ಹೇಳಿದ್ದು. ಚಕ್ರಗತಿ ಅಂತ ಆದ್ರೆ ಸಾವಿಗೆ ಸಿದ್ಧನಾಗುವವನು ಸಾವಿಗೆ ಎಲ್ಲಿಗೆ ಮುಟ್ಟಿಕೊಳ್ಳಬೇಕು ಎನ್ನುವಾಗ ಹುಟ್ಟು ಗೊತ್ತಿರಬೇಕು ಅವನಿಗೆ. ಭೀಷ್ಮಾದಿಗಳಿಗೆ ಗೊತ್ತಿದೆ ತಮ್ಮ ಹುಟ್ಟು ಎಲ್ಲಿ ಅಂತ. ಇದು ಗೊತ್ತಿಲ್ಲದೆ ಇದ್ದ ಒಬ್ಬ ಇದ್ದಾನೆ, ಅಮಕರ್ಣ. ಅವನಿಗೂ ಅದನ್ನು ತಿಳಿಸಿದಾಗ ಈ ಚಕ್ರ ಪೂರ್ಣವಾಗುತ್ತದೆ. ಬದುಕಿನ ವಿನಯ ಅಂದ್ರೆ ಏನು ಅಂತ ಕೇಳಿದ್ರೆ ನಿಮಗೆ ತಿಳಿದದ್ದನ್ನು ಬೇರೆಯವರಿಗೆ ತಿಳಿಸುವುದು. ಹಾಗಾಗಿ ನನಗದೊಂದು ಕರ್ತವ್ಯವಲ್ಲವೇ? ಹಾಗಾಗಿ ತೊಡಗುತ್ತೇನೆ ಅಂತಾದರೂ ಈ ಕರ್ಣನಿಗಿರುವ ವಿಶೇಷ ಅಂದ್ರೆ ಅವನು ಇನ್ನೇನನ್ನೂ ಅರಿಯ, ಸ್ವಂತದ್ದಾದ ಒಂದು ಗುರಿಯಾಗಲಿ ಒಂದು ಸಂಕಲ್ಪವಾಗಲಿ ಇಲ್ಲದೆ ಎಲ್ಲವನ್ನೂ ಕೌರವನಿಗಾಗಿ ಮಾಡ್ತಾ ಇದ್ದೇನೆ ಎನ್ನುವ ಎತ್ತರದಲ್ಲಿದ್ದವನವನು. ಉಳಿದವರಿಗೆಲ್ಲ ಅವರವರದ್ದೇ ಆದ ಒಂದಷ್ಟು ಉಂಟು. ಹಾಗಾಗಿ ಅವರು ನಮಗೊಂದಷ್ಟು ಭರವಸೆ. ಇವನನ್ನೇನು ಮಾಡೋಣ? ಒಂದು ಸಾಧ್ಯತೆ, ಧರ್ಮರಾಯ ನೆನೆಸಿದ ಸಂಧಾನಕ್ಕೆ ಅವನನ್ನು ಸಿದ್ಧಗೊಳಿಸಬಹುದೇ? ಆಲೋಚಿಸುವ ಒಂದು ಅವಕಾಶ ಅಂತೂ ಉಂಟು. ಹಾಗಾಗಿ ಕಣ್ಣು ಸನ್ನೆಯಲ್ಲಿ ಕರೆದಿದ್ದೇನೆ. ರಾಧೇಯ, ವಾಸುದೇವ, ಹಾಗೆ ಯಾಕೆ ದೂರದಲ್ಲಿ ನಿಲ್ಲುವುದು? ಒಂದು ಅಂತರವನ್ನು ಕಾಯ್ದುಕೊಳ್ಳುವ ಅಂತ. ಯಾಕಂದ್ರೆ ಪ್ರತಿಪಕ್ಷದ ಪ್ರತಿನಿಧಿಯಾಗಿ ವೀರ್ಯ ತಕ್ಕೊಂಡಿತ್ತು. ಸದ್ಯ ಆಡಳಿತ ಪಕ್ಷ ಅಂತ ಹೇಳುವುದರ ಯೋಧ ನಾನು. ಈ ಮುಸ್ಸಂಜೆ ಹೊತ್ತು ನಾವು ಗುಟ್ಟು ಮಾತಾಡಿದ್ರೆ ನಾಳೆ ಏನಾಗ್ತದೆ ವರದಿ ಅಂತ ಹೇಳಲಿಕ್ಕೆ ಬರುದಿಲ್ಲ. ಅದು ಇರಲಿ, ಬೇರೆಯವರು ಏನ್ ಹೇಳ್ತಾರೆ
ಎನ್ನುವುದರ ಮೇಲೆಯೇ ನಮ್ಮ ಬದುಕೇನು ನಿಂತಿಲ್ಲ. ಅಲ್ಲ, ಅದನ್ನು ನಾವು ಆಲೋಚನೆ ಮಾಡ್ಬೇಕಲ್ಲ, ನಾವು ಬೇರೆಯವರೊಟ್ಟಿಗೆ ಇದ್ದೇವಲ್ಲ ಸ್ವಾಮಿ. ಅದು ಹೌದು, ನನಗೆ ಆ ಸಮಸ್ಯೆ ಯಾವಾಗಲೂ ಬಂದಿಲ್ಲ. ಆದದ್ದರಿಂದ ಯಾಕೆ ಕೆಳಗೆ ನಿಲ್ತಿ? ಬಾರಯ್ಯ. ನಿನ್ನಲ್ಲಿ ಮಾತುಗಳನ್ನಾಡುವಂತಹ ಅವಕಾಶ ಇದೆ. ದಿನವೂ ಸೂರ್ಯ ಮುಳುಗುತ್ತಾನೆ, ಸಂಜೆ ಆಗುತ್ತದೆ. ಆದರೂ ಹಗಲಿನಲ್ಲಿ ಕಂಡ ಬಣ್ಣಗಳನ್ನು ಕನಸಿನಲ್ಲಿ ನೆನಪು ಮಾಡಿಕೊಡುತ್ತೇವಲ್ಲ. ಹಾಗಾಗಿ ರಾತ್ರಿಯ ತುತ್ತಿಗೂ ಹಗಲಿನ ಬೆಳಕೆ ಆಧಾರ ನಮಗೆ, ಜಗತ್ತನ್ನು ಕಾಣುವುದಕ್ಕೆ, ನೋಡುವುದಕ್ಕೆ. ಹಾಗಾಗಿ ಭಾವ ಭಾಷೆಗಳಲ್ಲಿ ಅನೇಕ ಬಾರಿ ವ್ಯತ್ಯಾಸ ಬರುವುದುಂಟು. ನೀನು ಹೇಳಿದೆಯಲ್ಲ, ನಮ್ಮ ಭಾವ ಏನಿದ್ದರೂ ಜಗತ್ತಿನ ಭಾಷೆ ಬೇರಾಗಬಹುದು ಅಂತ, ಅಲ್ಲವೇ? ಅದರ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ನನ್ನೊಡನೆ ಬಾ. ಇವರೆಲ್ಲರೂ ನನ್ನನ್ನು ಪ್ರತ್ಯೇಕವಾಗಿ ಪೂಜಿಸಿದವರೇ ಇದ್ದಾರೆ ಹತ್ತಿನಾವತಿಯವರು. ಈವರೆಗೂ ನಾನು ದುರವೀಳ್ಯವನ್ನು ಹಿಡಿದು ಹೊರಟರೂ ಕೂಡ ಮತ್ತೆ ಅವಕಾಶವನ್ನು ಇಟ್ಟೇ ಹೊರಟಿದ್ದೇನೆ. ಹಾಗಾಗಿ ಕೆಲವು ಮಾತುಗಳನ್ನಾಡಬಹುದು. ಹಾಗಾಗಿ ಯಾವಾಗಲೂ ನೆಲದಲ್ಲೇ ನಿಂತುಕೊಳ್ಳುವುದು ಸುರಕ್ಷಿತ ಅಂತ ಭಾಷೆ. ಈಗ ನನಗೆ ಕೆಳಗಿದ್ದೇನೆ ಅಂತ ಅನ್ನಿಸುವುದಿಲ್ಲ. ಮೇಲೆ ಬರಬೇಕಾದ ಯಾವಾಗ ಈಗ ಇರುವುದು ತಳದಲ್ಲಿಂದ ಇದ್ರೆ ಅಲ್ವಾ, ಈಗ ತಕ್ಕ ಮಟ್ಟಿಗೆ ನಾನು ಇದ್ದೇನೆ ಅಂತ ಉಂಟು. ಆ ಕಾರಣದಿಂದ ನನಗದ್ರ ಅಪೇಕ್ಷೆ ಇಲ್ಲ. ಹಾಗೆಂತ ಬದುಕಿನಲ್ಲಿ ಏರಿದರೆ ಇಳಿತ ಉಂಟು. ಪ್ರತಿನಿತ್ಯ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಭೂತ ಭವ್ಯ ಭವಾತ್ಮಕಗಳಿಗೆ ಕರ್ಮಸಾಕ್ಷಿಯಾದ
ಭಾಸ್ಕರನಿಗೆ ಕೈ ಮುಗಿಯುವಾಗ ಪಕ್ಕನ ಹಿಂದೆ ನೋಡುದು, ಏರಿದವನು ಕೆಳಗಿಳಿಯಲೇಬೇಕು. ಯಾಕಂದ್ರೆ ಸೂರ್ಯನಿಗೆ ಮುಖ ಮಾಡಿದ್ರೆ ಬೆಳಗ್ಗೆ ನಮ್ಮ ನೆರಳು ಹಿಂದೆ, ಹಾಗೆ ನಿಂತ್ರೆ ಸಂಜೆ ನಮ್ಮ ನೆರಳು ಮುಂದೆ. ಹಾಗಾದ ಕಾರಣ ಬೆಳಗ್ಗೆ ಕತ್ತಲೆ ಹಿಂದೆ ಉಂಟು, ಬದುಕಿನ ಸಂಜೆ ಕತ್ತಲೆ ಮುಂದೆ ಉಂಟು. ಅಂತಹ ಕತ್ತಲೆಗೆ ನೀನು ಬೆಳಕು ಕೊಡುವವ. ಯಾಕೆ? ನೀ ಹುಟ್ಟಿದ್ದೇ ಕತ್ತಲೆಯಲ್ಲಿ, ಲೋಕಕ್ಕೆ ಬೆಳಕು ಕೊಡ್ಲಿ. ಹುಟ್ಟಿ ಬೆಳೆದು ದುರ್ಬುದ್ಧಿ ಮಾಡಿ ಸೆರೆಮನೆಗೆ ಹೋದವರು ಬಹಳ ಮಂದಿ. ನೀ ಹುಟ್ಟಿದ್ದೇ ಸೆರೆಮನೆಯಲ್ಲಿ, ಆ ಕಾರಣದಿಂದ ಅದು ಅರಮನೆ, ಸೆರೆಮನೆಯಲ್ಲ. ಯಾರ್ಯಾರು ಬದುಕಿನ ಸೆಲೆಯಲ್ಲಿ ಸಿಲುಕಿದ್ದಾರೋ ಆ ಸೆರೆಯಿಂದಲೂ ಬಿಡಿಸುವುದಕ್ಕೆ ನೀ ಬಂದ. ನಾನು ಯಾಕೆ ಹೇಳಿದೆ? ಶ್ರೀನಾಥನೇ ವಸುದೇವ ದೇವಕಿಯರ ಮಗನಾಗಿ ನಿನ್ನನ್ನ ಕಾಣುವುದಲ್ಲ ಈಗ. ಅದು ನಿನಗೆ ಸದ್ಯ ಈ ಯುಗ ಧರ್ಮದಲ್ಲಿ, ಈ ಪಾತ್ರ ಧರ್ಮದಲ್ಲಿ ಹೇಳಿಕೊಳ್ಳಿಕ್ಕೆ ವಿಳಾಸ. ಆದ್ರೆ ನಾವು ಅದನ್ನು ಕಾಣುವುದಲ್ಲ. ಯಾವಾಗ ಕೌರವನ ಸಭೆಯಲ್ಲಿ ನೀಲಿ ಬಣ್ಣದ ಹಗ್ಗ ಎಸೆದ, ನೀಲಿ ಬಣ್ಣದ ಹಗ್ಗ ಯಾಕೆ? ನಿನ್ನ ಮೈ ಬಣ್ಣ ನೀಲಿ, ನಾವು ಹಗ್ಗ ಹಾಕಿದ ಸಾಕ್ಷಿಯೂ ಸಿಗುವುದಿಲ್ಲ. ನೀಲಿ ಬಣ್ಣದ್ದು ಎಸೆದ್ರೆ ನಾನು ನೀಲಿ ಬಣ್ಣದ ಹಗ್ಗ ಎಸೆದೆ, ಕರ್ಣ ಹಗ್ಗ ಎಸೆದಿದ್ದಾನೆ ಅಂತ ಸಾಕ್ಷಿ ಇಲ್ಲ, ಬಣ್ಣ ನೀಲಿ. ಆ ಕಾರಣದಿಂದ ಮತ್ತೊಂದು, ಆ ನೀಲಿ ಬಣ್ಣ ಸಮುದ್ರದ ಬಣ್ಣ, ಹೌದಾ? ಆರ್ಣವದ ಬಣ್ಣ, ಆಕಾಶಕ್ಕೂ ಅಲ್ವಾ? ನೀನು ಆಕಾಶೋಪಮನೂ ಹೌದು, ಸಮುದ್ರದಷ್ಟೇ ಗಂಭೀರನೂ ಹೌದು, ಅದರ ಆಳವೂ ಹೌದು ಅಂತ ನಾವೊಂದು ಹಗ್ಗದಲ್ಲಿ ತೋರಿಸಿದೆ. ಬಾಕಿದ್ದವರಿಗೆ ಎಷ್ಟು ಅರ್ಥ ಆಗಿದೆ ಅಂತ ಗೊತ್ತಿಲ್ಲ. ನಾ ಗೊತ್ತಿಲ್ಲದೆ ಹಗ್ಗ ಬಿಸಾಡಿದ್ದಲ್ಲ, ಉಳಿದವರು ಹಗ್ಗ ತೆಕ್ಕೊಳ್ತಿದ್ರು, ನಾ ತೆಕ್ಕೊಳ್ಳೋರಿಗೆ ಕೊಡುವ. ಹೌದೌದು. ಆ ಕಾರಣದಿಂದ ಸ್ವಾಮಿ ಲಕ್ಷ್ಮೀ ಸ್ವಯಂವರದಲ್ಲಿ ಮದುವೆಯಾಗಿ ಲೋಕದಲ್ಲಿ ಎಲ್ಲ ಗಂಡಂದಿರು ಹೆಂಡತಿ ಹತ್ರ ಕೇಳುವ ಹಾಗೆ ನೀವು ಕೇಳಿದ್ಯಂತೆ. ಮೂಲ ಸ್ವರೂಪದಲ್ಲಿ ಇದು ಲಕ್ಷ್ಮಿ ಹೆಂಡತಿ ನಿನಗೆ ಅಂತ ಬೇಕು ಅಂತ. ಮದುವೆ ಆದ 4 ದಿವಸ ಎಲ್ಲ ಗಂಡಂದಿರು ಕೇಳ್ತಾರೆ ನಿನಗೆ ಅಂತ ಬೇಕು ಅಂತ. ಅವಳು ಬಯಸಿದ್ದನ್ನು ಕೊಡುವ ಚೈತನ್ಯ ಇವನಿಗೆ ಇರ್ತದೆ ಆ ಮದುವೆ ಮಂಗಲ ಕಾರ್ಯಕ್ರಮದಲ್ಲಿ. ಮತ್ತೆ ಇವನ ಚೈತನ್ಯವೇ ಅವಳಾಗ್ತಾಳೆ. ನೀ ಹಾಗಲ್ಲ. ಆಗ ಅವಳು ಹೇಳಿದ್ರಂತೆ, ನಾನು ಸಂಪತ್ತಿಗೆ ಅಧಿರಾಣಿ, ನನಗೆ ಎಂತದ್ದು ಬೇಕು? ನೆಲೆ ಇಲ್ಲದಿದ್ರೆ ಹೆಣ್ಣಿಗೆ ಬೆಲೆ ಇಲ್ಲ. ನನಗೆ ಎಲ್ಲಿ ನೆಲೆ? ನನಗೆ ಮನೆ ಇಲ್ಲ. ನನ್ನ ಲಕ್ಷ್ಮಣದಲ್ಲಿ, ಹೃದಯದಲ್ಲಿ ನಿನಗೆ ಎನ್ನುವುದರಿಂದ ನೀನು ಶ್ರೀನಾಥ, ಶ್ರೀಪತಿ, ಹೃದಯ ಶ್ರೀಮಂತಿಕೆ. ಹಾಗಾದ್ರೆ ಶ್ರೀಮಂತಿಕೆ ಪೆಟ್ಟಿಗೆಯಲ್ಲಿರ್ಬೇಕಾದಲ್ಲ, ಹೃದಯದಲ್ಲಿರ್ಬೇಕಾದ. ಆ ಶ್ರೀಮಂತಿಕೆ ಹೃದಯದಲ್ಲಿದ್ದಲು ಕೈಯ ತುದಿಗೆ ಬಂದ್ರೆ ಇಂಥದ್ದೆಲ್ಲ ಆಗ್ತದೆ. ಇದನ್ನು ಪ್ರಪಂಚಕ್ಕೆ ಕೊಟ್ಟ ಮನೆ. ಅಂತಹ ಶ್ರೀನಾಥನಾಗಿ ನನ್ನನ್ನು ಬಾರಯ್ಯ ಭಾನುಕುಮಾರ ಸಮೀಪಕ್ಕೆ ಬಾ. ರೋಮಾಂಚನ ಆಯ್ತು ಸ್ವಾಮಿ. ಯಾವ ಅರ್ಹತೆ ಹೇಳು? ನೀನು ಹುಟ್ಟಿದ ವರ್ಗ, ನೀನು ಬೆಳೆದ ವರ್ಗ, ನಿನ್ನ ಪರಿಸರ, ನೀನು ಆಡಂಬರವಾಗಿ ಆಯ್ದುಕೊಂಡಂತಹ ಗೋಕುಲ, ಅಲ್ಲಿ ನೀನು ಮಗುವಾಗಿ ಎದ್ದು ಬಿದ್ದು ಬಿತ್ತೆದ್ದು ತೊದಲ್ನುಡಿಯ ನಾಡಿ ಸಿಂಬಳವನ್ನು ಸುರಿಸಿ ಮಲಪುರೇಶವನ್ನು ಮೈಗೆ ಹಚ್ಚಿಕೊಂಡು ಓಡಾಡುವಾಗಲೂ ಋಷಿ ಮುನಿಗಳು ಕೈ ಮುಗಿದು ನಿಂತಿದ್ದಾರೆ ಅಂತ ಇನ್ನು ಭೂಮಿಗಿಳಿದು ಬಂದ ಭಗವಂತ ಅಂತ. ಹಾಗಾದ್ರೆ ಜ್ಞಾನಿಗಳು ನಿನ್ನನ್ನು ಕಂಡು ನಿನ್ನ ಹೇಸಿಗೆ ಮೈಯಲ್ಲಿದ್ದಂತಹ ಹೇಸಿಗೆ ನಮಗೆ ಪ್ರಸಾದ ಅಂತ ಬೆರಳ ತುದಿಯಲ್ಲಿ ಮುಟ್ಟಿ ಮುಂಡಕ್ಕಿಟ್ಟಿಕೊಂಡವರು. ಹೌದಾ? ನಿನಗಾಯಿತು ಸ್ವಾಮಿ. ನನ್ನನ್ನು ಕಂಡ್ರೆ ಈ ಮಡಿವಂತರು ಮುಗು ಬರೀತಾರೆ. ಹೌದೌದು. ಪಾಣಿ ಪಂಚೆಯನ್ನು ಒಣಗಲಿಕ್ಕೆ ಹಾಕಿದ ಮನೆಯಲ್ಲಿ ನೀರು ಕುಡಿಯೋ ಯೋಗ ಇರಲಿಲ್ಲ ಸ್ವಾಮಿ ನನಗೆ. ಏನ್ ಮಾಡುದು ಹೇಳು? ಹೌದೌದು. ದೇವಸ್ಥಾನಕ್ಕೆ ಹೋದ್ರೆ ಪ್ರಸಾದ ಕೊಡುವಾಗ ನನಗೆ ಪ್ರಸಾದ ವಿತರಣೆ ಅಲ್ಲ, ಪ್ರಸಾದದ ಎಸೆತ. ಯಾಕೆ? ನನ್ನ ವರ್ಗ ಯಾವುದು, ವರ್ಣ ಯಾವುದು ಅಂತ. ನಿನಗೆ ವರ್ಗವೂ ಇಲ್ಲ, ವರ್ಣವೂ ಇಲ್ಲ. ಹಾಗೆ ವರ್ಣ ಇಲ್ವೋ? ಆ ವರ್ಗ ವರ್ಣವನ್ನು ಅನಾವರಣಗೊಳಿಸಿದಿ. ನಾನು ವರ್ಗ ವರ್ಣದ ಆವರಣದಲ್ಲಿ ಪರಿಭ್ರಮಿಸುತ್ತಲೇ ಇದ್ದೇನೆ ಸ್ವಾಮಿ. ನಿನ್ನ ನುಡಿಗೆ ಏನೆಂಬೆ? ನಿನ್ನ ಸನಿಹದಲ್ಲಿ, ತೊಡೆ ಸೋಂಕಿನಲ್ಲಿ ಕೂತ್ಕೊಳ್ಳುವ ಈ ಕಾಲ ಧರ್ಮದಲ್ಲಿ ಮುಂದೆ ಗೊತ್ತಿಲ್ಲ. ಅರ್ಹತೆ, ಪಾತ್ರತ್ವ ನನಗಿಲ್ಲ ಸ್ವಾಮಿ. ಖಂಡಿತ ನೀ ಕರಿಬೇಡ. ಇದು ನಿನ್ನ ಹಿಂಜರಿಕೆ ಅಲ್ಲವೇ? ಹೌದಾ? ಯಾಕ ಅಂಜಿಕೆ ಅಂದ್ರೆ ಅಂಜರಿರೋ ಕ್ಷಾತ್ರಿಕುಲ ಪಂಜಗದ ದಿವ್ಯ ಪದ
ಅಂಜಿಕೆಯಿಂದ ಏರದೇ ಇರ್ಲಿಕ್ಕೆ ಆಗ್ತದೆಯೇ? ದಡದಲ್ಲಿರುವ ಹಡಗು ಬಹಳ ಸುರಕ್ಷಿತ ಎನ್ನುವುದು ನಿಜವೇ, ಆದ್ರೆ ಅದು ನೀರಿಗೆ ಬೀಳದೇ ಇದ್ರೆ ಹಡಗು ಅದು ಇರುವುದೇ ನೀರಿನಲ್ಲಿ ಓಡಾಡ್ಲಿಕ್ಕೆ ಅಲ್ವೇ? ಹಾಗಾಗಿ ಒಂದಿಷ್ಟಾದರೂ ನಾವು ಅದನ್ನು ತೆಗೆದುಕೊಳ್ಳುವುದಕ್ಕೆ ಸಿದ್ಧರಾಗಲೇಬೇಕು. ಅಪಾಯ ಇದೆಯಪ್ಪ, ಆದರೆ ಎಚ್ಚೆತ್ತುಕೊಳ್ಳುವ ಎಚ್ಚರವಿರುವಂತಹ ಧೈರ್ಯ ಇರುವಾಗ ಎತ್ತರಕ್ಕೆ ಏರುವುದಕ್ಕೆ ಯಾಕೆ ಹಿಂಜರಿಬೇಕು ಅಲ್ಲವೇ? ಯಾರು ಇವನು ಅಂತ ಒಮ್ಮೆ ಪ್ರಶ್ನೆ ಬಂದಿದ್ದು ನಿನ್ನ ಕುರಿತಾಗಿ. ಯಾರೇನು ಇವನು? ಅಂಗದೇಶದ ಅಧಿಪ ಅಂತ ಗೌರವ ಹೇಳಿದ. ಸ್ಥಾನ ದೊರಕಿತಲ್ಲ. ಹಾಗೆ ಇವರೆಲ್ಲ ನೀವೆಲ್ಲ ಸೇರಿಯೇ ದ್ರೌಪದಿ ಸ್ವಯಂವರದಲ್ಲಿ ಚಪ್ಪರದ ಕಂಬ ಮುರಿದದ್ದು ಹೌದು. ಆಮೇಲೆ ಅವರನ್ನು ಕರೆಸಿಕೊಂಡಾಗ ತೆಗೆದು ಅಪ್ಪಿದನು ದೃಪನ. ನಿಮ್ಮನ್ನೆಲ್ಲ ಅಪ್ಪಿದನಲ್ಲ ಧರ್ಮರಾಯ. ಹಾಗಾಗಿ ಆಯಾ ಕ್ಷಣದಲ್ಲಿ ಒಂದೊಂದು ಬದಲಾವಣೆ ಆಗ್ತದೆ. ಯಾಗವನ್ನು ಮಾಡಬೇಕು, ದಿಗ್ವಿಜಯವಾಗಬೇಕು ಅಂತಂದಾಗ ಸೇನಾಧಿಪತ್ಯ ನಿನಗೆಲ್ಲವೂ ಕೊಟ್ಟಿದ್ದು ಗೌರವ. ಹಾಗಾಗಿ ಹಸ್ತಿನಾವತಿಯಲ್ಲಿ ನಿನಗೆ ಸ್ಥಾನ ಆಗಾಗ ಆಗಾಗ ವೃದ್ಧಿಯಾಗುತ್ತಲೇ ಬಂದಿದೆ. ಮತ್ತೆ ಹೀಗೆ ಈ ಮನೆಯಲ್ಲಿ ಎಷ್ಟು ಸಾರೆ ಜಗಳವಾಗಿಲ್ಲ, ಎಷ್ಟು ಸಾರೆ ಎದುರು ನಿಂತು ಹೊಡೆದಾಡಿಲ್ಲ, ಮತ್ತೆ ಸಂಬಂಧವನ್ನು ಮಾಡಿ ಆಗಿಲ್ಲ ಅಲ್ಲವೇ? ನಾನು ದುರ್ಯೋಧನನು ಬೀಗರಾಗಲಿಲ್ಲವೇ? ಹಾಗಾಗಿ ಅವರು ಇವತ್ತೊಂದು ಮಾತಾಡ್ತಾರೆ, ನಾಳೆ ಇನ್ನೊಂದು ಮಾತಾಡ್ತಾರೆ. ಹಾಗಾಗಿ ಅವರ ಮಾತಿಗೆ ಅಂಜಬೇಕಾಗಿಲ್ಲ. ನೀನ್ ಯಾರಯ್ಯ? ವಿದ್ಯೆಯಿಂದ ನೋಡಿದರೆ ಪರಶುರಾಮರ ನೇರ ಶಿಷ್ಯರು ಅಂತ ಹೇಳುವುದಾದ್ರೆ ಭೀಷ್ಮರು, ದ್ರೋಣರು, ಮತ್ತೆ ನೀನೇ ಅಲ್ವ? ಹಾಗಾಗಿ ಇಡೀ ಕ್ಷತ್ರಿಯ ಕುಲವನ್ನು ಅಂಜಿಸಿದವರ ಪಾದಕಮಲದಲ್ಲಿ ಕುಳಿತು ಅಧ್ಯಯನ ಮಾಡಿದವನು ನೀನು. ಆ ಮಕರಂದವನ್ನು ಹೀರಿದವನು ನೀನು. ಸಮಸ್ಯೆ ನನಗೆ ಗೊತ್ತಿದೆ, ಆದರೂ ಅದರಿಂದ ವಿದ್ಯೆಯಲ್ಲಿ ಕಡಿಮೆ ಅಂತ ಇಲ್ಲ, ಸ್ಥಾನದಲ್ಲಿ ಕಡಿಮೆ ಅಂತ ಇಲ್ಲ, ಒಡನಾಟದಲ್ಲಿ ಅರಸನಿಗೆ ಹತ್ತಿರನಾದವನು ನೀನು. ಹಸ್ತಿನಾವತಿಯ ನಿರ್ಣಯ ಕರ್ಣನಿಗೆ ಗೊತ್ತಿಲ್ಲದೆ ಆಗುವುದುಂಟೆ. ಹಾಗಾಗಿ ಯಾಕೆ ಅಂಜಿಕೆ? ಈ ಜಗತ್ತು ಹೀಗೆ ಸ್ವೀಕರಿಸುತ್ತದೆ. ನಾನು ಹಾಗೆ ಅಂದುಕೊಂಡಿದ್ದೆ, ಆದ್ರೆ ಏನು ಮಾಡೋಣ? ಗೋಕುಲದಲ್ಲಿದ್ದವನು ಗೋಪಾಲರ ಒಡನಾಡಿ ಅಯ್ಯೋ ಹೆಣ್ಣು ಮಕ್ಕಳ ಸಂಗಡ ಕುಣಿಯುವವನು ಎಷ್ಟು ಹೆಸರಿಡ್ಲಿಲ್ಲ ನನಗೆ, ಹೌದಾ? ಆದರೆ ಒಂದು ಸಾರೆ ಅಲ್ಲಿಂದ ಈ ಕಡೆಗೆ ಬಂದ ಮೇಲೆ ಕೌಸನನ್ನು ಕೊಂದೆ, ಜರಾಸಂಧನನ್ನು ಮುಗಿಸಿದೆ. ಅದಕ್ಕಿಂತ ಹಿಂದೆ ಲೆಕ್ಕ ಇಡ್ಲಿಲ್ಲ ನಾನು. ಆಗ ಎಲ್ಲರೂ ಒಪ್ಪಿದರಲ್ಲ. ಹಾಗಾಗಿ ಸಾಮರ್ಥ್ಯದಿಂದ ನೀನೇ, ನಾನೀಗಲೂ ಅರಸನ ಅಲ್ಲವಲ್ಲ? ಆದರೂ ಅರಸರೆಲ್ಲ ಸೇರಿದಾಗ ಇವನಿಗೆ ಆಗಬಹುದು ಅಗ್ರ ಪೂಜೆ ಅಂತ ಹೇಳಿದ್ರು, ಒಪ್ಪಿಕೊಂಡಿದ್ದೇನೆ ನಾನು. ಹಾಗಾಗಿ ನಾವು ನಿಂತರೆ ಜಗತ್ತು ಒಪ್ಪಿಕೊಳ್ಳುತ್ತದೆ. ನಿನ್ನ ಈ ಯಾವ ಹಿಂಜರಿಕೆಯೂ ಬೇಡ. ಪರಶುರಾಮರ ಶಿಷ್ಯನಿಗೆ ಎಲ್ಲರೆದುರು ನಿಂತುಕೊಳ್ಳುವಂತಹ ಅರ್ಹತೆ ಉಂಟು. ಇವರ ಹತ್ರ ಇದ್ದದ್ದು ಅದೇ, ನಿನ್ನ ಬತ್ತಳಿಕೆಯಲ್ಲಿದ್ದದ್ದೇ ಅವರ ಬತ್ತಳಿಕೆಯಲ್ಲೂ ಇದೆ. ಆದುದರಿಂದ ಇವರಿಗೆ ಯಾರಿಗೂ ಅಂಜೋದು ಬೇಡ. ನನ್ನ ಹತ್ರ ಕೂತ್ಕೊಂಡು ಪ್ರಪಂಚದಲ್ಲಿ ಎಲ್ಲರೂ ಬೆಣ್ಣೆಯಿಂದ ಕೂದಲು ತೆಗೆಯುವುದು, ನೀನು ಕೂದಲಿನಿಂದ ಬೆಣ್ಣೆ ತೆಗೆಯುವುದು. 16,108 ಮಂದಿಯ ಕೂದಲಿಗೂ ನೀ ಕೈಯಾಡಿಸ್ತಿ, ಹೌದಾ? ನಾನು ಮನೆಯಲ್ಲಿದ್ದವಳ ಒಬ್ಬಲ ತಲೆಯನ್ನೇ ಬರೆಸಲಿಕ್ಕೆ ನನಗೆ ಈ ರಾಜಕೀಯ ಒತ್ತಡದಲ್ಲಿ ಸಮಯ ಇಲ್ಲ. ಕೌರವನ ಜೊತೆಗೆ ಸೇರಿ ಸ್ವಾಮಿ, ಮೊಸರು ಕಡಿದ್ರೆ ಬೆಣ್ಣೆ ಬರ್ತದೆ, ಮಜ್ಜಿಗೆ ಕಡಿದ್ರೆ ನೀರು ಮಜ್ಜಿಗೆ ಆಗ್ತದೆ. ಮತಿಸುತ್ತಾ ಇದ್ದೆ ಮುರಮಥನ ಆ
ಆ ಪಾಶದ ಬಂಧಮುಕ್ತವನ್ನು ಗೊಳಿಸಿ ಜೀವನ್ಮುಕ್ತಗೊಳಿಸುವವನು ನೀನು. ಮುರಾಸುರನನ್ನು ಮರ್ದಿಸಿದ್ದಿ, ಅಷ್ಟಕ್ಕೆ ನೀ ಮುರಮತನಲ್ಲು ಅಲ್ಲ ಸ್ವಾಮಿ. ವಿಶಾಲವಾದ ಅರ್ಥ ಇದೆ ಅದಕ್ಕೆ. ಬೇರೆ ಬೇರೆ ನೋಟದಿಂದ, ಬೇರೆ ಬೇರೆ ಕೋನದಿಂದ ನನಗೆ ಪಟ್ಟಾಭಿಷೇಕ ಆದದ್ದನ್ನು ನೆನಪಿಸ್ತೀನಿ. ಅಂಗರಾಜ್ಯದ್ದು ಪ್ರಾಮಾಣಿಕವಾಗಿ ಹೇಳ್ತೇನೆ ಸ್ವಾಮಿ, ಆ ಸಿಂಹಾಸನದಲ್ಲಿ ಧೂಳು ಎಷ್ಟು ದಪ್ಪ ಉಂಟು ಅಂತ ನಾ ಇವತ್ತಿನವರೆಗೆ ನೋಡಲಿಲ್ಲ. ಆದ್ರೂ ಅದು ನಿನ್ನ ಹೆಸರಿಗೆ ಉಂಟಲ್ಲ. ಅದು ಅಭಿಮಾನಿಗಳು ಹೇಳೋದು, ನಾ ಅಧಿಕಾರಕ್ಕೆ ಬೇಕಾಗಿ ಹಿಂದೆ ಹೋದನ ಹೇಳುದು. ಅದಕ್ಕೆ ಹೋಗಲಿಕ್ಕೆ ಬೇರೆಯವರೇ ಇದ್ದಾರೆ, ಹೋರಾಟಕ್ಕೆ ಬಂದು ನಿಂತಿದ್ದಾರೆ. ಸ್ವಾಮಿ, ಪರಶುರಾಮರ ಪಾದ ಕಮಲದಲ್ಲಿ ನೀನು ತುಂಬಿ, ನೀ ಹೇಳುವಾಗ ಮನಸ್ಸು ತುಂಬಿ, ಮೈ ತುಂಬಿ, ನಿನ್ನ ಪಾದದಲ್ಲಿ ನಾ ತುಂಬಿ ಸ್ವಾಮಿ. ಆದ್ರೆ ನಮಗೇನು, ಭಕ್ತಿಯ ಮಕರಂಡವನ್ನು ಮಾತ್ರ ನಾವು ತುಂಬಿಯಾಗಿ ಹೇಳಬಹುದು. ಅದು ಮಧುಕರ ವೃತ್ತಿ. ನಾನು ಯಾಕೆ ಹೇಳಿದ್ದೆ, ಹೋಗಿದ್ದೆ ಭಾರ್ಗವರಲ್ಲಿ, ಕೇಳಿದ್ರು ಕ್ಷತ್ರಿಯನು ನೀನು? ಕೃಷ್ಣ, ನನಗೆ ಯಾರು ಅಂತಲೇ ಗೊತ್ತಿಲ್ಲ, ನಾ ಯಾರು ಅಂತಲೇ ಗೊತ್ತಿಲ್ಲ. ನನ್ನ ಮುಖವನ್ನು ತುಟಿಯನ್ನು ಅವರು ಗಮನಿಸಿದ್ದಾರೆ ಅಂತ ಗೊತ್ತಿಲ್ಲ. ಆ ವ್ಯಕ್ತಿತ್ವ ನನ್ನ ನೆತ್ತಿಯ ಮೇಲೆ ಹಾದು ಹೋಗಿದೆ. ನಾ ಕುಬ್ಜನಾದೆ. ನಿನ್ನ ಬುಡಕ್ಕೆ ನಾನಾಗ ಬರ್ತಿದ್ರೆ ನೀನು ಎರಡು ಬೆರಳಿನಲ್ಲಿ ಕುಬ್ಜೆಯನ್ನು ಎತ್ತಿದವ, ನನ್ನನ್ನು ಎತ್ತಿಸಿದಿನೋ ಏನೋ ನೀನು. ಅವರು ಅಂಶಾವತಾರಿಗಳು, ನೀನು ಪೂರ್ಣಾವತಾರಿ. ಹಾಗಾದ ಕಾರಣ ನನ್ನನ್ನು ಎತ್ತಲಿಲ್ಲ. ಅವರು ಗ್ರಹಿಸಿದ್ರು ಅಂತ ಗೊತ್ತಿಲ್ಲ, ಮತ್ತೆ ಗೊತ್ತಾಯ್ತು. ನಾನು ಕ್ಷತ್ರಿಯ ಹೀಗೆ ತಲೆ ಅಲ್ಲಾಡಿಸುವಾಗ ನಾ ಬ್ರಾಹ್ಮಣ ಅಂತ ಅವರು ತಿಳ್ಕೊಂಡಿರ್ಬೇಕು. ನಾ ಗೊತ್ತಿಲ್ಲ ಹೇಳಿದ್ರು. ಹಾಗಾದ್ರೆ ಒಳಗೆ ಎಲ್ಲಿವರೆಗೆ ಒಳಗೆ ಹೋದೆ? ಅವರ ಅಂತರಂಗದ ಕೋಣೆವರೆಗೆ ಹೋದೆ. ಅವರ ಎಲೆ ಮನೆಯಲ್ಲಿದ್ದದ್ದು ಒಂದೇ ಕೋಣೆ, ಅವರ ಅಂತರಂಗದವರೆಗೆ ಹೋದೆ ನಾನು. ಅವರಿಗೊಂದು ಅಂತರಂಗ ಇತ್ತು. ಯಾಕೆ? ಅವರು ರಂಗ ಅಲ್ಲ. ರಂಗನಿಗೊಂದು ಅಂತರಂಗ ಇಲ್ಲ, ಅವನಿಗೆ ರಂಗವೇ ಅಂತರಂಗ. ನನಗೆ ಭಾವ ತರಂಗವಿತ್ತು. ಅವರ ಉಪದೇಶ ಅಂತ ನಾ ಹೇಳುವುದಿಲ್ಲ, ವಿದ್ಯಾರ್ಜನೆಯನ್ನು ಮಾಡಿದೆ. ಅದೇ ಶಬ್ದ ಕಲಿಯುವಿಕೆಗೆ ವಿದ್ಯಾರ್ಜನೆ. ಅವರ ತಲೆ ತುರಿಸಿಯೋ, ಅವರ ಪಾದ ಸೇವೆ ಮಾಡಿಯೋ, ಅವರು ಎಲ್ಲೆಲ್ಲಿ ಎಷ್ಟೊತ್ತಿಗೆ ತುರಿಕೆ ಬರ್ತಿತ್ತು ಅಂತ ಹೇಳಿಕ್ ಆಗ್ತಿಲ್ಲ. ನನಗೆ ವಿದ್ಯೆಯ ತುರಿಕೆ. ತೃಪ್ತರಾದವರು ಒಂದು ದಿವಸ ನನ್ನ ಮಧ್ಯಾಹ್ನ ಊಟ ಮಾಡಿ ನನ್ನ ಬಲ ತೊಡೆಯಲ್ಲಿ ತಲೆ ಇಟ್ಟು ಮಲಗಿದ್ರು. ಒಂದು ಬದ್ಧಾಸನದಲ್ಲಿ ಕುಳಿತಿದ್ದು. ಭರ್ತವರು ಅವತಾರಿಗಳು ನನ್ನ ತೊಡೆಯಲ್ಲಿ ತಲೆ ಇಟ್ಟು ಮಲಗಿದ್ದು ಯಾವ? ಅವರು ಸಂಸಾರಿಗಳಲ್ಲದ್ದರಿಂದ ಅದು ತಾಯಿಯ ತೊಡೆಯೇ ಆಗಿರ್ಬೇಕು. ತಾಯಿಯ ಸುದ್ದಿ ಹೇಳುವಾಗ ನೋಡು, ಅದು ತಾಯಿ ಭಾವ, ನನ್ನ ಭಕ್ತಿಯದು. ಒಂದು ಸಣ್ಣ ಅಹಂಕಾರ ಒಳಗೆ ಬಂತು. ಎಂತದ್ದು? ಗುರುಗಳು ನನ್ನ ತೊಡೆಯಲ್ಲಿ ಇಟ್ಟು ಮಲಗಿದ್ರಲ್ಲ, ಇದು ಸಾತ್ವಿಕ ಅಹಂಕಾರ. ಸಾತ್ವಿಕ ಭಾವಕ್ಕೆ ಒಂದು ಅಹಂಕಾರ ಉಂಟಲ್ಲ, ಯಾಕಂದ್ರೆ ತಾಮಸ ಭಾವದಲ್ಲಿ ಒಂದು ಸಾತ್ವಿಕ ಉಂಟು. ಗೆರಟೆಯ ಒಳಗೆ ಹೂರಣ ಇದ್ದಾಗೆ, ತೆಂಗಿನಕಾಯಿಗೆ ಅದರೊಳಗೆ ಪನ್ನೀರ್ ಇದ್ದಾಗೆ, ಹೊರಗಿಂದ ತಾಮಸ, ಅದರೊಳಗೆ ರಾಜಸ, ಅದರೊಳಗೆ ಸಾತ್ವಿಕ. ಯಾವುದೋ ಒಂದು ಹುಳ, ಹಲರ್ಕ ಅಂತ ಕರೆಯುವ ತೊಡೆಯನ್ನು ಕೊರಿಯುವುದಕ್ಕೆ ಆರಂಭಿಸಿತು. ಆ ಹುಳಕ್ಕೆ ಅವತ್ತು ಯಾವಾಗಲೂ ತೆಂಗಿನ ಮರವನ್ನು ಕೊರಿಯುವುದದು. ಆ ದಿವಸ ನನ್ನ ತೊಡೆಯನ್ನು ಯಾಕೆ ಕೊರಿಯಿತು? ಇದು ಕಲ್ಪವೃಕ್ಷ ಅಂತ ಕಂಡಿತು ಅಂತ ಗೊತ್ತಿಲ್ಲ. ಹಲ್ಲು ಕಚ್ಚಿ ಕೂತಿದ್ದೇನೆ. ಎಲ್ಲಾದ್ರೂ ಗುರುಗಳಿಗೆ ಎಚ್ಚರ ಆದರೆ, ಹೌದಪ್ಪ ಸ್ವಾಮಿ ನನ್ನ ಮೈಯಲ್ಲಿ ಅಷ್ಟು ರಕ್ತ ಉಂಟು ಅಂತಲೇ ನನಗೆ ಗೊತ್ತಿರಲಿಲ್ಲ. ಹರಿಯಿತು ಧಾರಾಕಾರವಾಗಿ. ನಾನೇ ಬದುಕಿನಲ್ಲಿ ಹರಿದು ಬಂದವನಲ್ವ, ಇದು ಹರಿಯಿತು. ನಾನು ತಿಳಿ ನೀರಿನಲ್ಲಿ ಹರಿದು ಬಂದಿದ್ದೇನೆ, ಇಲ್ಲಿ ಕೆನ್ನೀರು ಹರಿಯಿತು. ಜುಟ್ಟು ಒದ್ದಾಯಿತು ಗುರುಗಳದ್ದು. ಸಾಮಾನ್ಯ ಸಂಸಾರಿಗಳಾದ್ರೆ ಪೃಷ್ಠಕ್ಕೆ ನೀರು ಬರುವಾಗ ಹೇಳುದು, ದಿವ್ಯ ಪುರುಷರು ಜುಟ್ಟು ಒದ್ದೆ ಆಗುವಾಗ ಹೇಳುದು. ಅವರು ಪೃಷ್ಠಕ್ಕೆ ನೀರು ಬಂದ್ರೆ ಅವರು ಹೇಳುದಿಲ್ಲ. ಎಚ್ಚರ ಕೊಟ್ಟರು. ಸ್ವಾಮಿ,
ಮೊದಲವರಿಗೆ ತಾಯಿಯ ತಲೆ ಕಡಿಯುವಷ್ಟು ಸಿಟ್ಟಿತ್ತಂತೆ. ಈ ಕಾಲಗರ್ಭದವರು ಸಿಟ್ಟಿನ ಮುಖ ನೋಡಿಲ್ಲ, ಬೆನ್ನು ಮಾತ್ರ ಕಂಡದ್ದು ಅಂತ ಕೇಳಿದ್ದೇನೆ. ಕಲತತ್ವ ವಿದ್ಯೆಗಳು ನಿರ್ಣಾಯಕವಾದ ಯುದ್ಧದಲ್ಲಿ ಮರೆತು ಹೋಗಲಿ. ಕುಸಿದೆ ಅವರ ಶಾಪವಾಕ್ಯ ಅನುಷ್ಠಾನದಲ್ಲಿರುವುದು. ಅದಕ್ಕೊಂದು ಅಭಿನಯ ಹೀಗೆ. ಈಗ ಬೆರಳ ತುದಿಯಲ್ಲಿ ಶಾಪ ಇರುವುದಲ್ಲ. ಅವರು ಎದೆಗೆ ಕೈ ಇಡುವ ಮೊದಲು ಅವರ ಪಾದದಲ್ಲಿ ನಾನು ಬುಡಗಡಿದ ಬಾಳೆಯಂತೆ ಬಿದ್ದಿದ್ದೇನೆ ಸ್ವಾಮಿ. ನನ್ನಲ್ಲಿ ಇದ್ದಂತಹ ಕಣ್ಣೀರಿನಿಂದ ಅದೆಲ್ಲ ರಕ್ತವಾಗಿ ಹೋಗಿತ್ತು. ಅವರ ಪಾದವನ್ನು ತೊಳೆದೆ ಸ್ವಾಮಿ. ನಾನು ಪ್ರಸನ್ನನಾದ ಭಗವತ್ ಸ್ವರೂಪಕ್ಕೆ ಪ್ರಸನ್ನತೆ ಬಿಟ್ರೆ ಬೇರೆ ಯಾವುದು ಅರ್ಥವೂ ಇಲ್ಲಲ್ಲ, ಅಭಿವ್ಯಕ್ತಿ ಇಲ್ಲಲ್ಲ. ಕರುಣಾಮಯಿ, ಪ್ರಸನ್ನತ ಎರಡು ಶಬ್ದ ಬಿಟ್ರೆ ಭಗವತ್ ಸ್ವರೂಪಕ್ಕೆ ಏನುಂಟು ವ್ಯಾಖ್ಯಾನಕ್ಕೆ? ಏನಿಲ್ಲ. ಇದು ನನ್ನ ಸೀಮಿತ ತಿಳುವಳಿಕೆಯಲ್ಲಿ. ನನ್ನ ತಿಳುವಳಿಕೆ ದೊಡ್ಡದು ಸ್ವಾಮಿ. ಕಣ್ಣೀರಿನಿಂದ ನೊಂದು ನನ್ನ ಬಿಸಿಯಾದ ಕಣ್ಣೀರು ಪಾದಕ್ಕೆ ಬೀಳುವಾಗ ರಕ್ತದಿಂದ ಬಿಸಿಯಾದ ತಲೆ ತಂಪಾಯಿತು. ಹೇಳಿದ್ರು ಒಂದು ಮಾತು, ಅಶ್ವಹೃದಯವನ್ನು ರಥಕಲ್ಪವನ್ನು ಬಲ್ಲಂತಹ ಸಾರಥಿ ಒದಗಿದ್ರೆ ನೀವು ವಿಜೃಂಭಿಸ್ತಿ. ಅದು ಮುಖ್ಯ ಅಲ್ಲ ಸ್ವಾಮಿ. ಗುರು ಶಾಪದರ ಬರುವಾಗ ಸ್ವಲ್ಪ ಕಲ್ತ ಅಹಂಕಾರದಲ್ಲಿ ಕತ್ತೆ ತಿರುಗಿಸಿದೆ. ಹೋಮದೇವಿನ ಕುತ್ತಿಗೆ ತುಂಡಾಯಿತು. ಅಲ್ಲಿಯೂ ಶಾಪವೇ. ನನಗೆ ಸಿಕ್ಕಿದ ಶಾಪ ಲಘುವಾದದ್ದಲ್ಲ, ಗುರುವಾದದ್ದು. ಗುರು ಶಾಪದ ಅದನ್ನು ಲಘು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದು ಅಂತಹ ಗುರುಗಳ ಗುರುವಾದ ಶಾಪವನ್ನು ಧರಿಸುವಷ್ಟು ಗುರುತನದಲ್ಲಿ ಉಂಟಲ್ಲ. ಬೇರೆಯವರಾದ್ರೆ ಸುಟ್ಟು ಒಳಗೆ ಹೋಗ್ತಿದ್ರು. ನಾನು ಇನ್ನು ಬದುಕಿದ್ದೇನಲ್ಲ ಶಾಪವನ್ನು ಧರಿಸಿ. ಯಾಕೆ ಬದುಕಿದ್ದೇನೆ? ಪರಶುರಾಮರ ಕರಕಮಲ ಸಂಜಾತ ಎನ್ನುವುದರಿಂದ ನಾನು ಬದುಕಿದ್ದೇನೆ. ನೀನು ಸಾಂದೀಪನಿ ಗುರುಗಳಲ್ಲಿಗೆ ನಿನ್ನನ್ನು ಕಳುಹಿಸಿದ್ರಂತೆ ಕಂಸವಧೆ ಆದ ಮೇಲೆ. 65ನೇ ದಿವಸ ಬೆಳಗ್ಗೆ ಗುರುಗಳು ಹೇಳಿದ್ರು ಪಾನಕ ಕೊಟ್ಟು, ನನ್ನ ಮಠದಲ್ಲಿರುವ ವಿದ್ಯಾರ್ಥಿಗಳೆಲ್ಲ ಹೆಡ್ಡರು ಅಂತ ಪ್ರಪಂಚಕ್ಕೆ ಗೊತ್ತಾಗುದು ಬೇಡ, ನೀ ಬುದ್ಧಿವಂತ, ನೀ ಹೋಗುದು ಒಳ್ಳೆದು. ಇಲ್ಲದಿದ್ರೆ ನನ್ನ ಗುರುತನದ ಮೇಲೆ ಸಂಶಯ ಬರ್ತದೆ ಲೋಕಕ್ಕೆ ಹೇಳಿದ್ರೆ. ನೀವು ಒಮ್ಮೆ ಹೋಗುದಿಲ್ಲ ಅಂತ ಕೈ ಮುಗಿದ್ರಂತೆ. ಗುರುದಕ್ಷಿಣೆ ಏನು ಬೇಕು ಸ್ವಾಮಿ? ಸಂದೀಪನಿಗಳ ಜೊತೆಗೆ ಸಪ್ತಪದಿಯನ್ನು ತುಳಿದು ಅವರ ಉಪಾಸನಾಗ್ನಿಯ ಪ್ರತಿನಿಧಿ ಸದ್ಬೋಧಿನಿ ತಾಯಿ ಹೇಳಿದ್ರಂತೆ, ಕಣ್ಣೀರಿಸಿ ಎಂತ ಬೇಡ ನಮ್ಗೆ. ಯಾಕಂದ್ರೆ ನಮ್ಗೆ ಉತ್ತರ ಕ್ರಿಯೆ ಮಾಡ್ಲಿಕ್ಕೆ, ತಿಲೋದಕ ಬಿಡ್ಲಿಕ್ಕೆ ಮಕ್ಕಳೇ ಇಲ್ಲಲ್ಲ. ಇರುವ ಒಬ್ಬ ಮಗನನ್ನು ಕಳ್ಕೊಂಡ ಮೇಲೆ ನನಗೆ ಏನನ್ನು ಕೊಡಬೇಕು ತುಷ್ಟ ನೀನು? ಸತ್ತು ಹೋದ ಪಂಚಜನನಿಂದ ಹರಿದು ಬಗಿದು ತಿನ್ನಲ್ಪಟ್ಟಂತಹ ಗುರುಪುತ್ರನನ್ನು ತಂದು ತೋರಿಸಿದವ ನೀನು. ನಾನು ಗುರು ಶಾಪದರ, ನೀನು ಗುರುಪುತ್ರನನ್ನು ತಂದು ತೋರಿಸಿದ. ಕಮರಿ ಹೋಗಿದ್ದಂತಹ ಬದುಕಿಗೆ ಬೆಳಕು ಕೊಟ್ಟಿದ್ದಿ. ನನ್ನ ಬದುಕೆ ಕಮರಿ ಹೋಗಿದೆ, ನೀನು ಒಲಿದರೆ ಕೊರಡು ಬದಲುವುದು ಸ್ವಾಮಿ. ನಾ ಮುಟ್ಟಿದ್ರೆ ಕಾಸರಕರ ಮಗವು ಚಿಗುರುವುದಿಲ್ಲ, ಉಳಿದದ್ದು ಬಿಡು, ಆದ್ರೆ ಚಿಗುರುವುದಿಲ್ಲ. ಅಷ್ಟು ಉಂಟು ಸ್ವಾಮಿ. ನೀನಾದ್ರೆ ಒಂದು ವಂಶ ಬಾಹಿರವಾದ ಯದುಗಳಿಗೆಲ್ಲಿಯ ರಾಜತ್ವ ಅಂತ ಕೇಳಿದ ಆ ವಂಶದಲ್ಲಿ ಹುಟ್ಟಿ ಆ ವಂಶ ಪೂಜನೀಯ ಸ್ಥಾನಕ್ಕೆ ಹೋಯಿತು. ನಾನು ಯಾವ ವಂಶದಲ್ಲಿ ಹುಟ್ಟಿನೋ ಆ ವಂಶಕ್ಕೆ ಹೆಣ್ಣು ಕೊಡ್ಲಿಕ್ಕೆ ಬಾಕಿದ್ದವರು ಆಲೋಚನೆ ಮಾಡಿದ್ರು ಇದಕ್ಕೆ ಹೆಣ್ಣು ಕೊಡೋದು ಅಂತ. ನಿನಗೆ ಕರಡಿಯ ಮನೆಯಿಂದಲೂ ಸಂಬಂಧ ಆಗ್ತದೆ, ಹೌದಲ್ಲ? ನಿನಗೆ ಯಾವ ಮನೆಯಿಂದಲೂ ಸಂಬಂಧ ಆಗ್ತದೆ, ಆ ಮನೆಯವರಿಗೆ ಮೌಲ್ಯ ಬರ್ತದೆ. ಉಳಿದ ಶ್ರೋತ್ರಿಯರ ಬ್ರಾಹ್ಮಣರು ಹಸ್ತೋದಕಕ್ಕೆ ಕರೀತಾರೆ. ನನಗೆ ಬ್ರಾಹ್ಮಣರ ಕೇರಿಯಲ್ಲಿ ನನಗೆ ಹೋದ್ರೆ ಆಗುದಿಲ್ಲ, ಅವರು ಪಂಚಗವ್ಯ ಹಾಕಿಕೊಳ್ತಾರೆ ನಾನು ಹೋಗುವಾಗ. ಹೌದಾ? ಇದು ನನಗೂ ಇರುವಂತಹ ವ್ಯತ್ಯಾಸ ಸ್ವಾಮಿ. ನೀನಾದ್ರೆ ಒಮ್ಮೆ ಹೇಳುತ್ತಿ ದೇವಕಿಯ ಮಗ, ಮತ್ತೊಮ್ಮೆ ಹೇಳುತ್ತಿ ವಸುದೇವನ ಮಗ. ಆಗ ಅವರೊಬ್ಬರು ಕೇವಲ ಹೇಳ್ತಾರೆ, ಇಲ್ಲಪ್ಪ ನಮ್ಮ ಯಶೋದಯ ಮಡಿಲಲ್ಲೆಲ್ಲ ಬೆಳೆದದ್ದು ನಮ್ಮ ದೇವರು, ಹೌದು, ನಂದಗೋಪನ ಮಗ ಅದು. ನಿನಗೆ ಹೋದ ಊರಿನಲ್ಲಿ ಕೃಷ್ಣನಿಗೆ ತಾನು ಅಮ್ಮ, ಕೃಷ್ಣನಿಗೆ ತಾನು ಅಪ್ಪ ಅಂತ ಹೇಳಿಕೊಳ್ಳುವ ಅನೇಕ ಮಂದಿ ದಂಪತಿಯರಿದ್ದಾರೆ. ಕೃಷ್ಣ ನನಗೆ ಅಮ್ಮ ಯಾರು ಅಂತ ಗೊತ್ತಿಲ್ಲ, ಕೆಳಗೆ ನೋಡುದು. ಅಪ್ಪ ಯಾರು ಕೆಳಗೆ ಮೇಲೆ ನೋಡುದು. ನನಗೆ ಕೆಳಗೆ ಮೇಲೆ ನೋಡ್ಲಿಕ್ಕೆ ಕಲಿಸಿದ್ದೆ. ಅಪ್ಪ ಯಾರು, ಅಮ್ಮ ಯಾರು? ಇನ್ನೂ ಮೇಲೆ ಕೆಳಗೆ ಇದ್ದೇನೆ ನಾನು. ನೀ ಹೇಳ್ತಿ ಮೇಲೆ ಬಾ ಸ್ವಾಮಿ. ಹೀಗೆ ನನ್ನನ್ನು ಒಟ್ಟು ಮೇಲೆ ಕೆಳಗೆ ಮಾಡಬೇಡ ನೀನು. ಹೇಳುತ್ತೇನೆ ಸ್ವಾಮಿ, ನೀ ನನ್ನನ್ನು ಏರಿಸ್ತಿ. ಹೌದು, ನೀನು ಓಡಿದ್ರೆ ನಿನ್ನನ್ನು ಓಡಿಸಿದವ ಸಾಯ್ತಾನೆ. ನೀನು ಅಡಗಿದ್ರೆ ಕಣ್ಣು ಮುಚ್ಚಿದವನಿಗೆ ದೃಷ್ಟಿ ಬರ್ತದೆ, ಮುಚ್ಚುವುದರ ಕಾರಣ. ಹಾಗಾದ ಕಾರಣ ಸ್ವಾಮಿ
ಈ ವಿಗ್ರಹಕ್ಕೆ ಕಣ್ಣು ಮೂಡಿಸುವ ಕಣ್ಣು ಕೊಡುವ ಕೆಲಸವನ್ನು ನೀವು ಮಾಡಿದರೆ ಈ ಕಣ್ಣು ರೆಪ್ಪೆ ಅಲ್ಲಾಡೀತು, ಆದರೆ ದೃಷ್ಟಿ ಮೂಡಿತು ಅಂತ ನನಗೆ ವಿಶ್ವಾಸ ಇಲ್ಲ. ಅದಕ್ಕಾಗಿ ಹೇಳ್ತೇನೆ ಸ್ವಾಮಿ, ನೀ ನನ್ನಷ್ಟಕ್ಕೆ ನನ್ನನ್ನು ಬಿಟ್ರೆ ನನಗೂ ಸುಖ, ನಿನಗೂ ಒಳ್ಳೇದು ಅಂತ ನನಗೆ ಅನ್ನಿಸ್ತದೆ ಸ್ವಾಮಿ. ಯಾಕೆ ನೀನು ಪಾದ ಪ್ರಕ್ಷಾಳಕ್ಕಿಂತ ತಟ್ಟೆಯನ್ನು ಎತ್ತಿ ಎಸೆದರೆ ಅದು ಮಹಾ ಸುದರ್ಶನವಾಗ್ತದೆ. ನಾ ರಾಜಸೂಯದಲ್ಲಿ ಕಂಡದ್ದು. ಹೌದು, ಕಾಲು ತೊಡಗಿಟ್ಟಂತಹ ಹರಿವಾಣ ಎತ್ತಿ ಸುದರ್ಶನ ಬೇರೆ ಸ್ವಾಮಿ. ಹೌದಾ? ಶಿಶುಪಾಲಾದಿಗಳ ತಲೆ ತುಂಡರಿಸಿದ್ದು ನನಗೆ ಗೊತ್ತುಂಟು. ನಾನು ಎಲ್ಲಿಯಾದ್ರೂ ಆ ತಟ್ಟೆ ಹೋಗಿ ಬಿದ್ದಲ್ಲಿ ಹೋದ್ರೆ ಮರುದಿವಸ ಆ ತಟ್ಟೆಯನ್ನು ಬೇರೆಯವರು ಕಾಲು ತೊಡಗಿ ಉಪಯೋಗಿಸುವುದಿಲ್ಲ. ನೀನು ಪಾದ ಇಟ್ಟದ್ದೆಲ್ಲ ಪುಣ್ಯ ಭೂಮಿ, ನಾ ನಡೆದಾಡದ್ದು ಪಾಪದ ಭೂಮಿ. ಆ ಕಾರಣದಿಂದ ಸ್ವಾಮಿ, ಏನೇ ಆಗಲಿ ಮುಸ್ಸಂಜೆ ಹೊತ್ತಿನಲ್ಲಿ ಮುಖ ಅಸ್ಪಷ್ಟವಾಗಿರುವಾಗ ಮುಖ ಕೊಟ್ಟು ಎರಡು ಮಾತಾಡಿದೆಯಲ್ಲ ಸ್ವಾಮಿ, ನನ್ನ ಬದುಕಿಗೆ ಇನ್ನು ಏನು ಬೇಕು ಹೇಳು, ಇನ್ನು ಯಾರಿಗೂ ನಾನು ಮುಖ ಕೊಡಬೇಕು ಅಂತ ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಹೌದು ಸ್ವಾಮಿ, ಆ ಕಾರಣದಿಂದ ಹೇಳ್ತೇನೆ, ನನಗೆ ಒಮ್ಮೆ ಈ ಮುಸ್ಸಂಜೆಯಲ್ಲಿ ಚಂದ್ರ ಮೂಡುವ ಹೊತ್ತಿನಲ್ಲಿ ದಿವಾಕರ ದರ್ಶನ ಆಯ್ತು ಅಂತ. ಯಾವಾಗ ನಾನು ಬೆಳಗ್ಗೆ ದಿವಾಕರ ದರ್ಶನ ಮಾಡೋದು, ಇವತ್ತು ಸಂಜೆಯೇ ದಿವಾಕರದ ದರ್ಶನ ಆಯ್ತು. ಹೌದಲ್ವೇ? ಅದು ದರ್ಶನ ಅಂತ ಆಗುವಾಗ ಬರೇ ಕಾಣುವುದು ಅನ್ನುವ ಅರ್ಥ ಅಲ್ವಲ್ಲ. ಒಂದು ಪ್ರತ್ಯಕ್ಷದ ಆಚೆ ಒಂದು ದರ್ಶನ ಉಂಟು, ಒಂದು ದರ್ಶನಕ್ಕೊಂದು ಪ್ರತ್ಯಕ್ಷ ಇದೆ ಅಲ್ಲವೇ? ಹಾಗಾಗಿ ಮುಂಜಾನೆ ಎದ್ದಾಗ ಉದಯಕ್ಕೆ ಎಷ್ಟು ಬಣ್ಣವೋ ಆಕಾಶಕ್ಕೆ, ಅಸ್ತಕ್ಕೂ ಅಷ್ಟೇ ಬಣ್ಣ ಉಂಟು. ಆದ್ರೆ ಅಸ್ತವನ್ನು ಉದಯ ಹೇಳಲಿಕ್ಕಾಗೋದಿಲ್ಲ, ಬೇಕಾಗಿಲ್ಲ. ಮತ್ತೆ ಉದಯಕ್ಕೆ ಒಂದು ಅವಕಾಶ ಉಂಟಲ್ಲ, ಅದು ಬಹಳ ಸೊಗಸುಂಟು ಸ್ವಾಮಿ. ಕೆಲವರು ಹೇಳಿದ್ರು ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯಿಸುವುದು ಅಂತ. ನಾ ಹೇಳಿದೆ ಸೂರ್ಯ ಉದಯಿಸಿದ ದಿಕ್ಕು ಪೂರ್ವ ಅಂತ. ದಿಕ್ಕು ನಿಶ್ಚಯದ್ದು ಮೊದಲಲ್ಲ, ಸೂರ್ಯೋದಯ ಮೊದಲಾದದ್ದು, ಆಮೇಲೆ ಪೂರ್ವ ಅಂತ ನಿರ್ಣಯ ಮಾಡಿ. ಈಗ ಇಷ್ಟೆಲ್ಲವೂ ಬೇಡ, ನನಗೆ ನಾನು ಸಣ್ಣವನು, ನನ್ನನ್ನು ಬಿಟ್ಟು ಬಿಡು ಅಂತ ಹೇಳುವಾಗಲೇ ನೀನು ಉದ್ಧರಿಸಿದವನು ಅಂತಲೂ ಹೇಳಿದೀಯಲ್ಲ. ಬೇರೆ ಬೇರೆಯವರನ್ನು ಸೂಚನೆ ಕೊಟ್ಟು ಅಂದ್ರೆ ನನಗ ಆ ಭಾಗ್ಯ ಇಲ್ಲೋ ಅಂತ ಪ್ರಶ್ನೆ ಅಲ್ವೋ ಇದು? ಸ್ವಾಮಿ, ಒಬ್ಬನನ್ನು ಕೊಲ್ಲಬೇಕು ಅಂತ ಹಿಡಿದು ಅಮೃತ ಭಾಂಡದಲ್ಲಿ ಮುಳುಗಿಸಿದನಂತೆ, ಕೊಲ್ಲಬೇಕು ಅಂತ ಚಿರಂಜೀವಿಯ. ಅಲ್ವೇ? ಅಲ್ಲ, ಬೇರೆಯವ್ರ ಉದಾಹರಣೆ ಯಾಕೆ ಬೇಕು? ವಿಷ ಹಾಕಿದಿರಿ, ಬಂದವನು ಅಮೃತ ಶಕ್ತಿಯನ್ನು ಪಡೆದು ಬಂದ. ಹಾಗಾಗಿ ಹೊರಗೆ ಹೋಗಬೇಕಾಗಿಲ್ಲ. ನನಗೆ ಉಳಿದವರನ್ನು ಮಾತ್ರ ಉದ್ಧರಿಸಬೇಕು, ಕರ್ಣನ ಉದ್ಧಾರ ಬೇಡ ಅಂತಿದೆಯೇ? ಸಂವಿಧಾನ ಹೇಳಬೇಕು. ಹಾಗಾಗಿ ಸುಮ್ಮನೆ ಮುಸ್ಸಂಜೆಯ ಹೊತ್ತು ಅಂತ ಹೇಳುವುದು ಬೇಡ.